ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ಹಾಗೆ ಇನ್ನು ಮುಂದೆ ನಾವು ಯಾವ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ PSI ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ಸರಿನಾ. ಸೊ ಇವಾಗ PSI ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಕೇಳೋದಾದರೆ ಸೊ ಇನ್ನೂ 2-3 ಮಂತ್ಸಲ್ಲಿ ನಿಮಗೆ PSI ಹಾಗೆ PC ಆಲ್ಮೋಸ್ಟ್ 3100 ಪೋಸ್ಟ್ನ ಕಾಲ್ ಫಾರ್ ಮಾಡೋನಿದ್ದಾನೆ, ಸರಿನಾ. ಸೊ ಅದಕ್ಕೆ ಆ ಸೆಲೆಕ್ಷನ್ ಲಿಸ್ಟಲ್ಲಿ ನೀವು ಇರಬೇಕಾದ್ರೆ ಸೊ ಬಹುಮುಖ್ಯ ಪಾತ್ರ ವಹಿಸೋದು ಯಾವುದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು. ಸೊ ಮಿನಿಮಮ್ ಅಂದರು 40 ಪ್ರಶ್ನೆಗಳು ಇಲ್ಲಿಂದನೇ ಕಾಪಿ ಪೇಸ್ಟ್ ಮಾಡಿರ್ತಾನೆ. ಅಷ್ಟು ಖಡಾಖಂಡಿತವಾಗಿ ನಾನು ಹೇಗೆ ಹೇಳ್ತೀನಿ ಅಂದರೆ ಸೊ 70ರಿಂದ 72 ಬಾರಿ PSI ಎಕ್ಸಾಮ್ ನಡೆಸಿದ್ದಾನೆ ಅಂದರೆ ಮಿನಿಮಮ್ ಅಂದರೂ ನಿಮಗೆ 7000 ಪ್ರಶ್ನೆಗಳು ಸಿಗ್ತವೆ, ಸರಿನಾ. 7000 ಪ್ರಶ್ನೆಗಳ ಮಹಾ ಮ್ಯಾರಥಾನ್ ನಡೀತದೆ ಇವಾಗ ನಿಮಗೆ. ಸೊ ಅದಕ್ಕೆ 7000ದಲ್ಲಿ ನಿಮಗೆ 40 ಪ್ರಶ್ನೆಗಳು ರಿಪೀಟ್ ಆಗಲ್ವಾ, ಹಾಗೆ ಆಗ್ತವೆ. ಸೊ ಇನ್ನೂ 30 ಪ್ರಶ್ನೆಗಳು ಹೇಗೆ ಬರ್ತವೆ ಅಂದರೆ ಆಲ್ರೆಡಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಆಪ್ಷನ್ ರೂಪದಲ್ಲಿ ಕೊಟ್ಟಿರ್ತಾನೆ. ಸೊ ನೆಕ್ಸ್ಟ್ ಅವು ಏನು ಕೊಡ್ತಾನೆ ಅಂದರೆ ಅದು ಪ್ರಶ್ನೆಯಾಗಿ ಕ್ರಿಯೇಟ್ ಮಾಡ್ತಾನೆ, ಸರಿನಾ. ಸೊ ಅದಕ್ಕೆ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಏನಿದೆ ಅಲ್ವಾ ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವಾಗ ಬಿಗಿನರ್ ಇದ್ದೀನಿ, ಸೊ ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಜಸ್ಟ್ ನನ್ನ ಡಿಗ್ರಿ ಮುಗಿದಿದೆ, ಇಲ್ಲಾಂದರೆ ಜಸ್ಟ್ ನನ್ನ PUC ಮುಗಿದಿದೆ. ಸೊ ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ನಾನು ಈ ವಿಡಿಯೋ ನೋಡಿದ್ರೆ ನನಗೆ ಹೆಲ್ಪ್ಫುಲ್ ಆಗುತ್ತಾ ಅಂತ ಕೇಳಿದ್ರೆ ಹೌದು, ನಿಮಗೆ ಆದರೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನೀವು ಏನು ಓದಿರಲಿಲ್ವಾ, ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ತದೆ, ಸರಿನಾ. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ತದೆ, ಯಾವ ರೀತಿ ಪ್ರಶ್ನೆಗಳು ಕೇಳ್ತಾನೆ ಅಂತ ಗೊತ್ತಾಗ್ತದೆ, ಹಾಗೆ ಏನೇನು ಓದಬೇಕು ಏನೇನು ನೆನ್ಪಿಟ್ಕೋಬೇಕು ಅನ್ನೋದು ಗೊತ್ತಾಗ್ತದೆ. ಇನ್ನೊಂದು ರಿಪೀಟೆಡ್ ಪ್ರಶ್ನೆಗಳು ನಿಮಗೆ ನೋಡಿನೇ ನಿಮಗಿದ್ರೇನೋ ನೆನ್ಪುಳಿದು ಬಿಡ್ತವೆ. ಏನು ಈಸಿಯಾಗಿ ಬಂದ ಗುರು ನೆಕ್ಸ್ಟ್ ಇಯರಲ್ಲ ಅಂತ ಅನಿಸ್ಬಿಡ್ತದೆ. ಸೊ ಆಲ್ರೆಡಿ ನಾನು ಎಲ್ಲ ಓದಿದ್ದೀನಿ, ಸೊ ನನಗೆ ಹೆಲ್ಪ್ಫುಲ್ ಆಗುತ್ತಾ ಅಂತ ಕೇಳಿದ್ರೆ ಹೌದು, ನಿಮಗಿದು ಫೈನಲ್ ಟಚಪ್ ಥರ ಫೀಲ್ ಆಗುತ್ತೆ. ಓಕೆ, ಫೈನಲ್ ಟಚಪ್ ಥರ ನಾನು ಇದನ್ನು ಓದಿದ್ದೀನಿ, ಸೊ ಆದರೂ ನನಗಿಲ್ಲಿ ಏನೋ ಸ್ವಲ್ಪ ನೆನಪು ಬರ್ತಾ ಇಲ್ಲ ನೋಡು ಅಂತ ನಿಮ್ಗೆ ಅನಿಸಿದ್ರೆ ಅದ್ರ ಮೇಲೆ ಫೋಕಸ್ ಸ್ವಲ್ಪ ಜಾಸ್ತಿ ಮಾಡಿ. ಸೊ ನಾನು ಓದಿದ್ದೀನಿ, ಅದನ್ನು ಇವಾಗ ಕರೆಕ್ಟಾಗಿ ಆನ್ಸರ್ ಹೇಳ್ತಿದ್ದೀನಿ, ಇವನ್ 4 ಆಪ್ಷನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿ ಇದೀನಿ ಅಂತ ಕೇಳಿದ್ರೆ ಹೌದು, ನೀವು ಪರ್ಫೆಕ್ಟ್ ಆಗಿದ್ದೀರಾ. ಸ್ವಲ್ಪ ಇನ್ನೂ ಚೆನ್ನಾಗಿದೆ ಇದನ್ನ ನೋಡ್ಕೊಳ್ಳಿ. ಓಕೆ, ನೀವು ರ್ಯಾಂಕಲ್ಲಿ ಯಾಕೆ, ಓಕೆ ನೀವು ಕಟ್ ಆಫ್ ಲಿಸ್ಟಲ್ಲಿ ಇರೋದಲ್ಲ, ರ್ಯಾಂಕಲ್ಲಿ ಇರ್ತೀರಾ. ಓಕೆ, ಸೊ ಅದಕ್ಕೆ ನಿಮಗೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ಫುಲ್ ಆಗುತ್ತೆ. ಸೊ ಆದ್ದರಿಂದ ನಾವು ಇಲ್ಲಿಂದ ಓಕೆ ಇವತ್ತಿನಿಂದ ನಾವು ಪ್ರತಿದಿನವೂ ಒಂದೊಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಸೊ ನೀವು ಡೈಲಿ ಮಾಡಬೇಕಾಗಿರೋದು ಇಷ್ಟೇ, ಏನಂದರೆ ಡೈಲಿ 1 ಗಂಟೆಯಿಂದ 1.5 ಗಂಟೆನ ನನ್ನ ಕ್ಲಾಸ್ನ ಕೇಳಿ, ಸರಿನಾ. ಸೊ ನಿಮಗೆ ಮ್ಯಾಕ್ಸಿಮಮ್ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಸರಿನಾ. ಸೊ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಈ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಇದೆ ಅಂದರೆ 2021ನಲ್ಲಿ ನಡೆದಿರುವ RSI ಪ್ರಶ್ನೆ ಪತ್ರಿಕೆ ಇದೆ, ಸರಿನಾ. RSI ಪ್ರಶ್ನೆ ಪತ್ರಿಕೆ ಇದೆ. ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂದರೆ ಸೂರ್ಯನ UV ಕಿರಣವು ಮಾನವನಲ್ಲಿ ಡ್ಯಾಶ್ ಅನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾನೆ. ಸೂರ್ಯನ UV ಕಿರಣ ಏನು ಬಿಡುಗಡೆ ಆಗ್ತದಲ್ವಾ, ಭೂಮಿಗೆ ಬಿಡುಗಡೆ ಆಗ್ತದೆ. ಸೂರ್ಯನಲ್ಲಿರುವ UV ಕಿರಣಗಳು, UV ರೇಡಿಯೇಷನ್ಸ್ಗಳು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ಭೂಮಿಗೆ ಬಿಡುಗಡೆ ಆಗ್ತವೆ, ಸರಿನಾ. ಭೂಮಿಯ ಕಡೆ ಬರ್ತಿರ್ತವೆ. ಅವುಗಳು ನಮ್ಮ ಚರ್ಮದ ಮೇಲೆ ಬಿದ್ದರೆ, ನಮ್ಮ ದೇಹದ ಮೇಲೆ ಬಿದ್ದರೆ ನಮಗೆ ಏನು ಬರ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಡೈರೆಕ್ಟಾಗಿ ಬಂದು ಬೀಳೋದು ಚರ್ಮದ ಮೇಲೆ ಬೀಳ್ತದೆ, ಸೊ ಅದು ನಮಗೆ ಗೊತ್ತಿದೆ. ಬಟ್ ಅಲ್ಲಿ ಅವನೇನು ಕೇಳಿದ್ದಾನೆ ಅಂದರೆ ಏನಾಗ್ತದೆ ಅಂತ ಕೇಳಿದ್ದಾನೆ. ಸೊ ಚರ್ಮದ ಮೇಲೆ ಬಿದ್ದರೆ ಚರ್ಮದ ಕ್ಯಾನ್ಸರ್ ಆಗಬೇಕಲ್ವಾ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಚರ್ಮದ ಅರ್ಬುದ ಅಂತ ಕೊಟ್ಟಿದ್ದಾನೆ. ಚರ್ಮದ ಅರ್ಬುದ ಅಂದರೆ ಏನಲ್ಲ, ಚರ್ಮದ ಕ್ಯಾನ್ಸರ್ ಅಂದಂಗೆ. ಅರ್ಬುದ ಅಂದರೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಕ್ಯಾನ್ಸರ್ ಅಂತಾರೆ ಅದಕ್ಕೆ. ಓಕೆ, ಸಾರಿ, ಅರ್ಬುದ ಅಂದರೆ ಕನ್ನಡದಲ್ಲಿ, ಕ್ಯಾನ್ಸರ್ ಅನ್ನೋದು ಇಂಗ್ಲೀಷ್ ಪದ, ಸರಿನಾ. ಬಟ್ ನಮಗೆ ಕನ್ನಡನೇ ಆಗಿಬಿಟ್ಟಿದೆ ಅದು, ಲೈಕ್ ಕ್ಯಾನ್ಸರ್ ಅನ್ನೋ ವರ್ಡ್, ಸರಿನಾ. ಸೊ ನೆಕ್ಸ್ಟ್ ಯಕೃತ್ ಕ್ಯಾನ್ಸರ್ ಅಂತ ಕೊಟ್ಟಿದ್ದಾನೆ, ಹಾಗೆ ಮೆದುಳಿನ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಂಡು ಬಿಡೋಣ. ಸರಿಯಾದ ಉತ್ತರ ಯಾವುದು ಅಂದರೆ ಸ್ಕಿನ್ ಕ್ಯಾನ್ಸರ್ ಬರ್ತದೆ, ಚರ್ಮದ ಕ್ಯಾನ್ಸರ್ ಬರ್ತದೆ. ಅಲ್ಟ್ರಾವೈಲೆಟ್ ರೇಸು ನಮ್ಮ ಚರ್ಮದ ಮೇಲೆ, ನಮ್ಮ ದೇಹದ ಮೇಲೆ ಬಿದ್ದರೆ, ಸರಿನಾ. ಸೊ ನಿಮಗೆ ಒಂದು ಗೊತ್ತಿರಲಿ ಏನಂದರೆ ಈ ಅಲ್ಟ್ರಾವೈಲೆಟ್ ರೇಸ್ನ ಯಾವುದು ಹೊರಸೂಸ್ತದೆ ಅಂದರೆ ಸೂರ್ಯ ಹೊರಸೂಸ್ತಾನೆ, ಸರಿನಾ. ಸೂರ್ಯ ಹೊರಸೂಸ್ತಾನೆ, ನಮ್ಮ ಭೂಮಿ ಇಲ್ಲಿದೆ, ಸರಿನಾ. ಸೊ ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ದೇಹದ ಮೇಲೆ ಬಿದ್ದರೆ ನಮಗೇನು ಬರಬೇಕು, ಸ್ಕಿನ್ ಕ್ಯಾನ್ಸರ್ ಬರಬೇಕು ಅಂತ ಹೇಳ್ತಿದೆ ಸೈನ್ಸ್, ಸರಿನಾ. ಬರ್ತದೆವು ಕೂಡ. ಬಟ್ ನಮಗೆ ಎಲ್ಲರಿಗೂ ಸ್ಕಿನ್ ಕ್ಯಾನ್ಸರ್ ಇದೆಯಾ, ಸ್ಕಿನ್ ಕ್ಯಾನ್ಸರ್ ಇದೆಯಾ, ನಮಗಿದೆಯಾ, ನನಗಿದೆಯಾ, ನಿಮಗಿದೆಯಾ, ನಿಮಗಿಲ್ಲ ನನಗಿಲ್ಲ ಅಂತಂದರೆ ಸೊ ಅಲ್ಟ್ರಾವೈಲೆಟ್ ರೇಸ್ಗಳು ಭೂಮಿಗೆ ಬರ್ತಾ ಇಲ್ಲ ಅಂತಂದಂಗೆ ಅದರ ಅರ್ಥ ಅಲ್ವಾ. ಸೊ ಬರ್ತಾ ಇಲ್ಲ ಅಂದರೆ ಸೊ ತಡಿಬೇಕಾಗಿರೋರು ಯಾರು, ತಡಿತಾ ಇರೋರು ಯಾರು ಅಂತ ಒಂದು ಡೌಟ್ ಬರ್ತದೆ ನಮಗೆ, ಸರಿನಾ. ಇದು ಬಿಗಿನರ್ಸ್ಗೆ ಹೇಳ್ತಾ ಇರೋದು, ಸರಿನಾ. ಯಾರಾದರೂ ನೀವು ಆಲ್ರೆಡಿ ಇದು ಗೊತ್ತಿದ್ರೆ ಸೊ ಏನಿಲ್ಲ, ಡಬಲ್ ಟ್ಯಾಪ್ ಮಾಡಿ 10 ಸೆಕೆಂಡ್ ಮುಂದೆ ಹೋಗುತ್ತೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ಅಷ್ಟೇ, ಸರಿನಾ. ಸೊ ಯಾವುದು ತಡೀತದೆ ಅಂದರೆ ಓಜೋನ್ ಲೇಯರ್ ಅಂತ ಒಂದು ಬರ್ತದೆ, ಸರಿನಾ. ಆ ಓಜೋನ್ ಲೇಯರ್ ಏನು ಮಾಡ್ತದೆ, ಒಂದು ರೀತಿ ಮಾಸ್ಕ್ ಥರ. ಇವಾಗ ಹೊರಗಡೆ ಕೆಟ್ಟ ಗಾಳಿ ಇದೆ, ನಾವು ಆ ಗಾಳಿನ ತೊಗೋಬಾರ್ದಂತ ಮಾಸ್ಕ್ಗೆ ಹಾಕೋತೀವಲ್ವ ಮೂಗಿಗೆ ಹಾಗೆ ಬಾಯಿಗೆ, ಆ ರೀತಿ ಭೂಮಿಗೆ ಇರೋ ಒಂದು ಮಾಸ್ಕ್ ಯಾವುದು ಅಂದರೆ ಅಲ್ಟ್ರಾವೈಲೆಟ್ಸ್ ನಾವು ತೊಗೋಬಾರ್ದು ಅಂತ ಒಂದು ಓಜೋನ್ ಒಂದು ಮಾಸ್ಕ್ ಇದೆ. ಓಕೆ,
ಓಜೋನ್ ಅಂತ ನೀವು ಮಾಸ್ಕ್ ಅನ್ಕೋತಿರೋ ಇಲ್ಲಾಂದರೆ ಫಿಲ್ಟರ್ ಲೇಯರ್ ಅಂತ ಅನ್ಕೋತಿರೋ ವಾಟ್ ಎವರ್ ಅನ್ಕೊಳ್ಳಿ, ಬಟ್ ನೆನಪಿಟ್ಕೋಬೇಕು ಸಾಕು ಅಷ್ಟೇ, ಓಜೋನನ್ನು ಪದರ. ಓಕೆನಾ? ಆ ಓಜೋನ್ದು ಓಕೆ ಆ ಓಜೋನ್ದು ಸೂತ್ರ ಏನೋದಂದರೆ O3. ಓಕೆ O3 ಅನ್ನೋದು ಅದರದ್ದು ಸೂತ್ರ. ಎದ್ರದ್ದು ಓಜೋನ್ನ ಸೂತ್ರ ಯಾವುದಂದರೆ O3. ಸರಿನಾ? ಸೊ ಈ ಓಜೋನ್ ಲೇಯರ್ ಭೂಮಿಯ ಯಾವ ಲೇಯರಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ. ಸರಿನಾ? ಸೊ ಓಜೋನ್ ಅನ್ನೋದೇ ಒಂದು ಲೇಯರ್ ಅಂತ ಹೇಳ್ತಿದ್ದೀರಾ. ಸೊ ನೆಕ್ಸ್ಟ್ ಇದು ಯಾವುದ್ರಲ್ಲಿ ಕಂಡು ಬರ್ತದೆ? ಸೊ ಭೂಮಿ ಮೇಲ್ಗಡೆ ಕಂಡು ಬರ್ತದೆ. ಹೌದಲ್ವಾ? ಆನ್ಸರ್ ಸರಿ ಅಲ್ವಾ ಅಂತ ನೀವಂದರೆ, ಸೊ ಭೂಮಿ ಮೇಲೆ ಟೋಟಲ್ 5 ಪದರಗಳಿದ್ದಾವೆ. ಓಕೆ 5 ಲೇಯರ್ಗಳಿದ್ದಾವೆ. ಯಾವ ಲೇಯರ್ ಅಂದರೆ, ಓಕೆ ಇದರಲ್ಲಿ ಇನ್ನೊಮ್ಮೆ ಹಾಕ್ತೀನಿ ಇದನ್ನು. ಇಲ್ಲಿ ಸೂರ್ಯ ಇದ್ದಾನೆ. ಓಕೆ ಇಲ್ಲಿ ಭೂಮಿ ಇದೆ. ಸರಿನಾ? ಸೊ ಸಾರಿ ಇಲ್ಲಿ ಭೂಮಿ ಇದೆ. ಸರಿನಾ? ಸೊ ಇಲ್ಲಿ ಭೂಮಿ ಇದ್ದರೆ ಫಸ್ಟ್ ಒಂದು ಲೇಯರ್ ಬರ್ತದೆ. ಇದು ಒಂದು ಲೇಯರ್. ಓಕೆ ಇದು ಒಂದು ಲೇಯರ್ ಆದ ನಂತರ ಸೆಕೆಂಡ್ ಲೇಯರ್ ಬರ್ತದೆ. ಓಕೆ ಇದು ಸೆಕೆಂಡ್ ಲೇಯರ್ ಗ್ರೀನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸರಿನಾ? ಸೊ ಇನ್ನೊಂದು ಥರ್ಡ್ ಲೇಯರ್ ಬರ್ತದೆ. ಓಕೆ ಥರ್ಡ್ ಲೇಯರ್ ಬ್ಲೂವಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ ಯಾಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಫೋರ್ತ್ ಲೇಯರ್ ಒಂದು ಬರ್ತದೆ. ಓಕೆ ಈ ಫೋರ್ತ್ ಲೇಯರ್ ಅದರಲ್ಲೇ ಮಾಡ್ತೀನಿ ಅಂದರೆ ಪಿಂಕಿಂದ ಮಾರ್ಕ್ ಮಾಡ್ತೀನಿ. ಓಕೆನಾ? ಸಾರಿ ಪಿಂಕಿಂದ ಮಾರ್ಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಫಿಫ್ತ್ ಲೇಯರ್. ಓಕೆ ಫಿಫ್ತ್ ಲೇಯರ್ ಏನಿದೆ ಅಂದರೆ ಅದನ್ನು ಅಗೇನ್ ಓಕೆ ಬ್ಲ್ಯಾಕಿಂದ ಮಾಡ್ತೀನಿ. ಓಕೆ ಬ್ಲ್ಯಾಕಿಂದ ಅದನ್ನು ಮಾರ್ಕ್ ಮಾಡ್ತೀನಿ. ಯಾವುದು? ಫಿಫ್ತ್ ಲೇಯರ್ನ. ಸೊ ಇವಾಗ ನಿಮ್ಗೆ ಒಂದು ಗೊತ್ತಿರಲಿ, 1 ಲೇಯರು, 2 ಲೇಯರು, 3 ಲೇಯರ್, 4 ಲೇಯರ್, 5 ಲೇಯರ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು ಇವಾಗ. ಸರಿನಾ? 5 ಲೇಯರ್ ಇದೆ ಅಂತ ಗೊತ್ತಾಯಿತು. ಸೊ ಈ 5 ಲೇಯರ್ನ ನಾವು ನೆನಪಿಟ್ಕೋಬೇಕಾ? ಹೌದು ನೆನಪಿಟ್ಕೋಬೇಕು. ಈ 5 ಲೇಯರ್ ಕೇಳ್ತಾನೆ. ಯಾವುದು ಅಂದರೆ ಫಸ್ಟ್ ಇರೋದು ಯಾವುದು ಅಂದರೆ ಟ್ರೋಪೋಸ್ಪಿಯರ್. ಓಕೆ ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ ಇದನ್ನು. ಟ್ರೋಪೋಸ್ಪಿಯರ್ ಅಂತಾರೆ ಫಸ್ಟ್ ಲೇಯರ್ಗೆ. ಭೂಮಿ ಮೇಲಿರೋ ಮೊದಲ ಲೇಯರ್ ಯಾವುದು ಅಂದರೆ ಟ್ರೋಪೋಸ್ಪಿಯರ್. ಸರಿನಾ? ಸೊ ಸೆಕೆಂಡ್ ಯಾವುದಿದೆ ಅಂದರೆ ಸ್ಟ್ರಾಟೋಸ್ಪಿಯರ್ ಇದೆ. ಥರ್ಡು ಮಿಯೋಸ್ಪಿಯರ್ ಇದೆ. ಫೋರ್ತು ಯಾವುದಿದೆ? ಅಯೋನೋಸ್ಪಿಯರ್ ಇದೆ. ಓಕೆ ಐ ಆಗಬೇಕದು. ಅಯೋನೋಸ್ಪಿಯರ್ ಇದೆ. ಅದಾದ ನಂತರ ಫಿಫ್ತ್ ಆ್ಯಂಡ್ ಕೊನೆಯದಾಗಿರೋದು ಯಾವುದು ಅಂದರೆ ಎಕ್ಸೋಸ್ಪಿಯರ್, ಅಂದರೆ ಹೊರಗಿನ ಬಾಹ್ಯಗೋಳ ಅಂತ ಕರಿತೀವಿ ಅದನ್ನು. ಓಕೆನಾ? ಕನ್ನಡದಲ್ಲಿ ನೀವು ನೆನಪಿಟ್ಕೊಳ್ಳೇಬೇಡಿ. ಯಾಕಂದರೆ ಕನ್ನಡದಲ್ಲಿ ನೀವು ನೆನಪಿಟ್ಕೊಂಡ್ರೆ ಏನಾದರೂ ಅವನು ಇಂಗ್ಲೀಷಲ್ಲಿ ಕನ್ನಡ ಲಿಪಿ ಕೊಡ್ತಾನೆ. ಸರಿನಾ? ಲೈಕ್ ನೀವು ವಾಟ್ಸಪ್ ಟೆಕ್ಸ್ಟ್ ಮಾಡ್ತಿರಲ್ಲ, ಕನ್ನಡ ಮಾತಿರ್ತದೆ ಬಟ್ ಇದ್ರ ಇಂಗ್ಲೀಷ್ ಲಿಪಿ ಇರ್ತದೆ ಅದು. ಬಟ್ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಕೊಡ್ತಾನೆ ಅಂದರೆ ಕನ್ನಡ ಲಿಪಿ ಇರ್ತದೆ ಬಟ್ ಇಂಗ್ಲೀಷ್ ರೂಪದಲ್ಲಿ ಇರ್ತದೆ ಅದು. ಸರಿನಾ? ಆ ರೀತಿ ಕೊಡ್ತಾನೆ. ಸೊ ಅದಕ್ಕೆ ನೀವು ಕನ್ನಡದಲ್ಲಿ ಬೇಡ, ಇಂಗ್ಲೀಷಲ್ಲೇ ನೆನಪಿಟ್ಕೊಳ್ಳಿ. ಸೈನ್ಸ್ ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲೇ ನೆನಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಸರಿನಾ? ಸೊ ಮೊದಲು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಅದಾದ ನಂತರ ಮಿಸೋಸ್ಪಿಯರ್. ಓಕೆ ಮಿಯೋಸ್ಪಿಯರ್, ಅದಾದ ನಂತರ ಅಯೋನೋಸ್ಪಿಯರ್, ಅದಾದ ನಂತರ ಎಕ್ಸೋಸ್ಪಿಯರ್. ಅಯೋನೋಸ್ಪಿಯರ್ಗೆ ಇನ್ನೊಂದು ಹೆಸರು ಇದೆಯಾ ಅಂತ ಏನಾದರೂ ಕೇಳಿದ್ರೆ ಹೌದು, ಅಯೋನೋಸ್ಪಿಯರ್ ಒಂದಕ್ಕೆ ಇನ್ನೊಂದು ಹೆಸರಿದೆ ಇಂಗ್ಲೀಷಲ್ಲೇ, ಕನ್ನಡದಲ್ಲೆಲ್ಲ ಇಂಗ್ಲೀಷಲ್ಲೇ ಇದೆ. ಯಾವುದು ಅಂದರೆ ಥರ್ಮೋಸ್ಪಿಯರ್ ಅಂತ ಕರಿತೀವಿ ಅದಕ್ಕೆ. ಓಕೆ ಥರ್ಮೋಸ್ಪಿಯರ್ 5 ಅಂತ ಇಲ್ಲಿ 6 ಅಂತ ಹಾಕ್ಕೊಂಡು ಥರ್ಮೋಸ್ಪಿಯರ್ ಅಂತ ಬರ್ಕೊಳ್ಳಿ. ಓಕೆನಾ? ನೀವು ನೋಟ್ಸ್ ಏನಾದರೂ ಮಾಡ್ಕೋತಿದ್ರೆ ಇಲ್ಲಾಂದರೆ ಬರ್ಕೋತಿದ್ರೆ ಓಕೆ, ಇಲ್ಲಾಂದರೆ ನೆನಪಿಟ್ಕೊಳ್ಳಿ ಸಾಕು. ಈಗ ಪ್ರಶ್ನೆ ಏನಿತ್ತು ಅಂದರೆ ಓಜೋನು ಯಾವ ಪದರದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದ. ಸರಿನಾ? ಯಾವ ಪದರದಲ್ಲಿ ಕಂಡು ಬರ್ತದೆ ಓಜೋನ್ ಅಂತ ಕೇಳಿದ್ರೆ ಇಲ್ಲಿ ಏನು ಗ್ರೀನಲ್ಲಿ ಮಾರ್ಕ್ ಮಾಡಿದ್ದೀವಲ್ವಾ, ಈ ಗ್ರೀನಲ್ಲಿ ಮಾರ್ಕ್ ಮಾಡಿರೋದು ಯಾವುದಿದು? ಸ್ಟ್ರಾಟೋಸ್ಪಿಯರ್. ಈ ಸ್ಟ್ರಾಟೋಸ್ಪಿಯರಲ್ಲಿ ನಮ್ಮ ಓಜೋನ್ ಕಂಡು ಬರ್ತದೆ. ಓಕೆನಾ? ಓಜೋನ್ ಅನ್ನೋ ಲೇಯರ್ ಎಲ್ಲಿ ಕಂಡು ಬರ್ತದೆ ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿ ಕಂಡು ಬರ್ತದೆ. ಈ ಪ್ರಶ್ನೆನ 100 ಬಾರಿ ಕೇಳಿದ್ದಾರೆ. PC, PSI ಹಾಗೆ SDA, FDA ಹಾಗೆ KS ಅಲ್ಲೂ ಕೂಡ ಕೇಳಿದ್ದಾನೆ. ಸರಿನಾ? ಮೊನ್ನೆ ರೀಸೆಂಟಾಗಿ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮ್ ಇತ್ತು ಗೊತ್ತಾ, ಗ್ರೂಪ್ B ಲೆವೆಲ್ ಎಕ್ಸಾಮ್ ಅದು, ಅದರಲ್ಲೂ ಕೂಡ ಈ ಪ್ರಶ್ನೆ ಕೇಳಿದ್ದಾನೆ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ 5 ಲೇಯರ್ ನೆನಪಾಯ್ತಾ? ಸೊ ನೆನಪುಳಿತದಾ? ಓಕೆ ನೆನಪುಳಿತದೆ. ಸೊ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಪರಿಸರವನ್ನು ಉಳಿಸಲು ಇರುವ 3 Rಗಳು ಯಾವುದು ಅಂತ ಕೇಳಿದ್ದಾನೆ. RRR, ರೌದ್ರಂ, ಅದು ಏನೋ ಇದೆಯಲ್ಲ ಫಿಲ್ಮ್ ನೇಮ್, ಅದಾ? ಅಲ್ಲ, ಈ ಇಂಗ್ಲೀಷಲ್ಲಿ RRR ಅಂತ ಬರ್ತವೆ. ನೀವು ಬುಕ್ ತೊಗೊಂಡಿದ್ರೆ ನಿಮ್ಮ ಬುಕ್ಕಲ್ಲಿ ಮೇ ಬಿ ಈಗ ನಿಮ್ಮ ಮುಂದೆ ಯಾವುದಾದ್ರೂ ಒಂದು ಬುಕ್ ಇದ್ದರೆ, ಅದು ಯಾವುದು ಸೋನಾ ರೂಪ ಅನ್ನೋ ಕಂಪ್ನಿದು ಏನಾದರೂ ಬುಕ್ ಇದ್ದರೆ ನಿಮ್ಮ ಹತ್ರ, ಮೀನ್ಸ್ ನೋಟ್ಬುಕ್. ಓಕೆನಾ? ನೋಟ್ಬುಕ್. ಆ ನೋಟ್ಬುಕ್ ಇದ್ದರೆ ಅದ್ರ ಹಿಂದ್ಗಡೆ ಪ್ರೈಸ್ ಇರ್ತದೆ ಗೊತ್ತಾ, ಆ ಪ್ರೈಸ್ ಕೆಳಗಡೆ ಬರೆದಿರ್ತಾನೆ RRR ಅಂತ. ಅದ್ರ ಫುಲ್ ಫಾರ್ಮು ಬರೆದಿರ್ತಾನೆ. ಏನಂತ? ಮೊದಲು ರೆಡ್ಯೂಸ್ ಮಾಡಿ. ಓಕೆನಾ? ಮೊದಲು ಬಳಕೆ ಮಾಡೋದನ್ನು ರೆಡ್ಯೂಸ್ ಮಾಡಿ, ಆಮೇಲೆ ರೀಯೂಸ್ ಮಾಡಿ. ಬಳಸ್ತಾ ಇದ್ದೀರಾ ಅದನ್ನು ಮತ್ತೊಂದು ಸರಿ ಕೂಡ ಬಳಸಿ, ಅದು ಆನಂತರ ಮರು ಬಳಸಿ ಅದಕ್ಕಿದ್ರೆ ಅದರಲ್ಲಿ ಏನು ಸತ್ವ ಇಲ್ವಾ, ಸೊ ಆವಾಗ ರೀಸೈಕಲ್ ಮಾಡಿ ಅಂತ ಹೇಳ್ತದೆ. ಸರಿನಾ? ಏನು RRR ಅಂದರೆ ಫಸ್ಟು ರೆಡ್ಯೂಸ್. ಓಕೆ ಅದಾದ ನಂತರ ರೀಯೂಸ್ ಮಾಡಬೇಕು, ಅದಾದ ನಂತರ ರೀಸೈಕಲ್ ಮಾಡಬೇಕು. ಓಕೆ ಫಸ್ಟು ರೆಡ್ಯೂಸ್ ಮಾಡಬೇಕು ಅಂದರೆ ಬಳಸೋದನ್ನೇ ಕಡಿಮೆ ಮಾಡ್ಕೋಬೇಕು ಮೊದಲು. ಓಕೆನಾ? ಲಿಮಿಟೇಷನಲ್ಲಿ ಇರಬೇಕು ಯಾವತ್ತೂ ಮನುಷ್ಯ. ಜಾಸ್ತಿ ಇದ್ರೇನೋ ಆಡಂಬರ ಇರಬಾರ್ದು. ಆಡಂಬರಕ್ಕಿಂತ ಇವಾಗ ಬುಕ್ ಓದ್ತಿದ್ರೆ ಯಾವುದೋ ಒಂದು ಓದ್ತಿದ್ರೆ 10 ಬುಕ್ ತರಬೇಡಿ, ಒಂದೇ ಬುಕ್ ತಂದು ಚೆನ್ನಾಗಿ ಓದಿ. ಓಕೆ ನೀವು
10 ಕ್ಲಾಸ್ ಏನಾದರೂ ಕೇಳಬೇಕಂದಿದ್ರಾ ಓಕೆ 10 ಡಿಫ್ರೆಂಟ್ ಕ್ಲಾಸ್ ಕೇಳಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತಾ ಯೂಸ್ಫುಲ್ ಆಗಲ್ವಾ ಸೊ ಸೇಮ್ ಟಾಪಿಕ್ ಇದು ಆಗಿರುತ್ತೆ ಯಾವುದಾದ್ರೂ ಒಂದರಲ್ಲಿ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಅನಿಸ್ತಿದೆಯಾ ಅದನ್ನೊಂದು ಕೇಳಿ ನಿಮಗೆ ಟೈಮ್ ಉಳಿತದೆ ಕೂಡ ಹಾಗೆ ಹೆಲ್ಪ್ಫುಲ್ ಕೂಡ ಆಗ್ತದೆ ಸೊ ಮ್ಯಾಕ್ಸಿಮಮ್ ಬೇರೆ ಕೇಳಿದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದೇ ಸ್ವಲ್ಪ ಜಾಸ್ತಿ ಸರಿನಾ ಸೊ ಅದಕ್ಕೆ ಫಸ್ಟು ರೆಡ್ಯೂಸ್ ಮಾಡ್ಕೋಬೇಕು ಓಕೆನಾ ರೆಡ್ಯೂಸ್ ಮಾಡ್ಕೋಬೇಕು ಬಳಸೋದನ್ನು ಸೆಕೆಂಡ್ ಏನು ಮಾಡಬೇಕಂದ್ರೆ ಬಳಸಿರೋದನ್ನೇ ಮತ್ತೆ ಬಳಸಬೇಕು ಓಕೆ ಬಳಸಿರೋದನ್ನೇ ಮತ್ತೆ ಬಳಸಬೇಕು ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ರೀಸೈಕಲ್ ಓಕೆನಾ ರೀಸೈಕಲ್ ಅಂದರೆ ಮತ್ತೆ ಅದಕ್ಕೆ ಕಂಪ್ನಿಗೆ ರಿಟರ್ನ್ ಕಳಿಸಿ ಮೀನ್ಸ್ ಏನೋ ತೊಗೊಳಕ್ಕೆ ಬರ್ತಾರಲ್ವಾ ಪ್ಲಾಸ್ಟಿಕ್ ಅದು ಇದು ತೊಗೊಳಕ್ಕೆ ಬರೋರು ಕೆ ಜಿ ಗಟ್ಟಲೆ ಅವರಿಗೆ ಕೊಡಿ ಅವರು ಮತ್ತೆ ರೀಸೈಕಲ್ ಮಾಡ್ಕೊಂಡು ಬರ್ತಾರೆ ಸೊ ಇದು ಕಾನ್ಸೆಪ್ಟ್ ಸರಿನಾ ಈ ಪ್ರಶ್ನೆ ಕೇಳಿದ್ದಾನೆ ಈಸಿ ಅನ್ನಿಸ್ಬಹುದು ಬಟ್ ಎಕ್ಸಾಮ್ ಪೇಪರಲ್ಲಿ ನೀವು ಮುಂದೆ ನೋಡಿದಾಗ ಎಲ್ಲ ಆರ್ ಕಾಣ್ತವೆ ಓಕೆ ಅವಾಗ ಕನ್ಫ್ಯೂಷನ್ ಆಗಿಬಿಡ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ 3 ಕಡಿಮೆ ಮಾಡಿ ರೆಡ್ಯೂಸ್ ಮಾಡಿ ಜೀರ್ಣೋದ್ಧಾರ ಮಾಡಿ ಮೀನ್ಸ್ ಏನೋ ರೀಯೂಸ್ ಮಾಡಿ ಅದಾನಂತರ ಮರುಬಳಕೆ ಮಾಡಿ ರೀಸೈಕಲ್ ಮಾಡಿ ಅಂದಂಗೆ ಅದು ಸರಿನಾ ಇದು RSI ಮೀನ್ಸ್ PSI ಲೆವೆಲ್ ಪ್ರಶ್ನೆ ಇದು PSI ಲೆವೆಲ್ ಅಲ್ಲ PSIನೇ ಪ್ರಶ್ನೆ ಅಂದ್ಕೊಂಡ್ಬಿಡಿ ಇದನ್ನು ಓಕೆ ಇದರಲ್ಲಿ ಈ ಲೆವೆಲ್ ಈಸಿ ಪ್ರಶ್ನೆ ಕೇಳಿದ್ದಾನೆ ಈಸಿ ಅನ್ನಿಸ್ತದೆ ಅಲ್ವಾ ಬಟ್ ನೋಡಿದಾಗ ಟಫ್ ಅನ್ನಿಸ್ತದೆ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕುಂತಾಗ ಸೊ ನೆಕ್ಸ್ಟ್ 3ನೇ ಪ್ರಶ್ನೆ ಏನಿದೆ ಅಂದರೆ ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯಾನುಗಳನ್ನು ಉತ್ಪಾದಿಸುತ್ತದೆ ಅಂತ ಕೊಟ್ಟಿದ್ದಾನೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಮೊದಲು ಜಲಜನಕ ಅಂತ ಕೊಟ್ಟಿದ್ದಾನೆ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾನೆ ಕ್ಲೋರಿನ್ ಅಂತ ಕೊಟ್ಟಿದ್ದಾನೆ ಮ್ಯಾಗ್ನೇಷಿಯಮ್ ಅಂತ ಕೊಟ್ಟಿದ್ದಾನೆ ಸರಿನಾ ಜಲಜನಕ ಹೈಡ್ರಾಕ್ಸೈಡ್ ಕ್ಲೋರಿನ್ ಮ್ಯಾಗ್ನೇಷಿಯಮ್ ಯಾವುದು ಉತ್ತರ ಆಗ್ತದೆ ಹೇಳ್ಬೋದಾ ಹೇಳಿ ಸೊ ಆ ಉತ್ತರ ನೋಡೋಕ್ಕಿಂತ ಮುಂಚೆ ಒಂದೇನು ನೋಡೋಣ ಅಂದರೆ ಜಲಜನಕ ಮೊನ್ನೆ ಅಸಿಸ್ಟೆಂಟ್ ಕಂಟ್ರೋಲರ್ ಈ ಜಲಜನಕದ ಬಗ್ಗೆ ಕೊಟ್ಟಿದ್ದ ಅಸಿಸ್ಟೆಂಟ್ ಕಂಟ್ರೋಲರ್ ಮತ್ತು ಇನ್ನೊಂದು ಯಾವುದು VO ಎಕ್ಸಾಮಲ್ಲಿ ಕೊಟ್ಟಿರ್ಬೇಕು ಅನಿಸುತ್ತೆ ಓಕೆನಾ ಕೆ ಅವರು ರೀಸೆಂಟಾಗಿ ನಡೆಸಿದ್ರಲ್ವ VO ಎಕ್ಸಾಮ್ ತಲಾಟೆ ಎಕ್ಸಾಮ್ ಅದರಲ್ಲಿ ಕೊಟ್ಟಿದ್ದ ಅನಿಸುತ್ತೆ ಎಲ್ಲ ಆ್ಯಸಿಡ್ಗಳಲ್ಲಿ ಕಂಡು ಬರತಕ್ಕಂತಹ ಧಾತು ಯಾವುದು ಅಂತ ಕೇಳಿದ್ದ ಓಕೆ ಎಲ್ಲ ಆ್ಯಸಿಡಲ್ಲಿ ಕಂಡು ಬರ್ತದೆ ಅಂತ ಅದು ಓಕೆ ಎಲ್ಲ ಆ್ಯಸಿಡ್ ಓಕೆ ಎಲ್ಲ ಅಂದರೆ ಎಲ್ಲ ಆ್ಯಸಿಡಲ್ಲಿ ಕಂಡು ಬರ್ತದಂತೆ ಆ ಆ್ಯಸಿಡಲ್ಲಿ ಪ್ರತಿಯೊಂದು ಆ್ಯಸಿಡಲ್ಲಿ ಕಂಡು ಬರತಕ್ಕಂಥ ಲೋಹ ಯಾವುದು ನಿಮಗೆ ಜಸ್ಟ್ ಒಂದು ಸಿಂಪಲಾಗಿ ಒಂದೆರಡು ಎಕ್ಸಾಂಪಲ್ ಕೊಡಲಾ HCl ಮೀನ್ಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಓಕೆ H ಬಂದಿದೆ C ಇದೆಯಾ ಇದೆ L ಇದೆಯಾ ಇದೆ ಸೊ ಇನ್ನೊಂದೇ ತೊಗೊಂಡ್ಬಿಡಿ ಸೊ ಎಲ್ಲದರಲ್ಲೂ ಬರ್ತದೆ ಅಂದರೆ ಎರಡರಲ್ಲಿ ಕಾಮನ್ ಇರಲೇಬೇಕಲ್ವಾ H2SO4 ಓಕೆ ಹೈಡ್ರೋಸಲ್ಫರಿಕ್ ಆ್ಯಸಿಡ್ ಇದೆಯಲ್ವಾ ಸಲ್ಫರಿಕ್ ಆ್ಯಸಿಡ್ ಇದೆ ಅಲ್ವಾ ಅದು ಸೊ ಅದರಲ್ಲಿ H ಇದೆಯಾ ಇದೆ C ಇದೆಯಾ ಇಲ್ಲ ಸೊ ಹಾಗಾದರೆ ಎಲಿಮಿನೇಟ್ L ಇದೆಯಾ ಸೊ ಎಲಿಮಿನೇಟ್ CL ಅಂದರೆ ಕ್ಲೋರಿನ್ ಅದು ಫುಲ್ಲಾಗಿ C ಮತ್ತು L ಬೇರೆ ಅಲ್ವಾ ಬಟ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಈಗ H ಇದೆಯಾ ಸೊ ಆ H ಏನಿದೆಯಲ್ವಾ ಆ H ಎಲ್ಲ ಅಂದರೆ ಎಲ್ಲ ಆ್ಯಸಿಡಲ್ಲೂ ಕೂಡ ಕಾಮನ್ ಇರೋ ಒಂದು ಧಾತು ಯಾವುದು ಅಂದರೆ ಹೈಡ್ರೋಜನ್ ಸರಿನಾ ನೆನಪಿರಲಿ ಹೈಡ್ರೋಜನ್ ಅನ್ನೋದು ಎಲ್ಲ ಧಾತುವಿನಲ್ಲಿ ಮೀನ್ಸ್ ಎಲ್ಲ ಯಾವುದು ಆ್ಯಸಿಡಲ್ಲಿ ಮೀನ್ಸ್ ಆಮ್ಲಗಳಲ್ಲಿ ಕಾಮನ್ ಇರ್ತದೆ ಓಕೆನಾ ಇದು ನೆನಪಿರಲಿ ನೆಕ್ಸ್ಟ್ ಏನಿದೆ ಅಂದರೆ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಮತ್ತು ಮೆಗ್ನೀಷಿಯಮ್ ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಹೈಡ್ರಾಕ್ಸೈಡ್ ಆಗ್ತದೆ ಓಕೆ ನೀರಿನಲ್ಲಿ ಲವಣ ಮೂಲವನ್ನು ಓಕೆ ಲವಣವನ್ನು ನೀರಿನಲ್ಲಿ ಕರಗಿಸಿದಾಗ ಅದು ಹೈಡ್ರಾಕ್ಸೈಡೇ ಆಗಬೇಕು ಓಕೆನಾ ಹೈಡ್ರಾಕ್ಸೈಡ್ ಓಕೆ OH ಆಗ್ತದೆ ಓಕೆ ಹೈಡ್ರಾಕ್ಸೈಡ್ ಆಗ್ತದೆ ನೀರಿನಲ್ಲಿ ಯಾವುದೇ ಒಂದು ಲವಣವನ್ನು ಕರಗಿಸಿದಾಗ ಅದು ಯಾವ ಅಯಾನುಗಳನ್ನು ಉತ್ಪಾದಿಸ್ತದೆ ಅಂತ ಕೇಳಿದಾಗ ಹೈಡ್ರಾಕ್ಸೈಡ್ ಅಂತ ಉತ್ಪಾದಿಸ್ತದೆ ಓಕೆ ಅಲ್ಲಿ ಹೈಡ್ರಾಕ್ಸೈಡ್ ಕೊಡಲಿಲ್ಲ ಈ ರೀತಿ ಸಿಂಬಲ್ ಕೊಟ್ಟಿದ್ದ ಅಂದರೆ OH ಅಂತ ಹಾಕಿ ಓಕೆ OH ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸೊ ನೆಕ್ಸ್ಟ್ 3ನೇ ಪ್ರಶ್ನೆ ಮುಗೀತು 4ನೇ ಪ್ರಶ್ನೆ ಏನಿದೆ ಅಂದರೆ ಸ್ವಾದಗ್ರಾಹಕಗಳು ಡ್ಯಾಶನ್ನು ಪತ್ತೆ ಮಾಡುತ್ತವೆ ಅಂತ ಕೊಟ್ಟಿದ್ದಾನೆ ಸ್ವಾದಗ್ರಾಹಕಗಳು ಏನು ಪತ್ತೆ ಮಾಡ್ತವೆ ಪ್ರಕಾಶ ಪತ್ತೆ ಮಾಡ್ತವ ಸ್ವಾದ ಅಂದರೆ ಟೇಸ್ಟ್ ಅಂದರೆ ಏನು ರುಚಿ ಇರಬೇಕು ಹುಳಿ ಇರಬೇಕು ಕೈ ಇರಬೇಕು ಏನಾದರೂ ಒಂದಿರಬೇಕು ಸೊ ಇಲ್ಲಿ ಏನಿದೆ ಅದರಲ್ಲಿ ಯಾವುದಾದ್ರೂ ಇದೆಯಾ ಸೊ ರುಚಿ ಇದೆ ಹುಳಿ ಇದೆಯಾ ಹುಳಿ ಇಲ್ಲ ವಾಸನೆ ಇದೆ ವಾಸನೆ ಮೂಗು ಗ್ರಹಿಕೆ ಮಾಡ್ತದೆ ತಾನೆ ಸೊ ಸ್ವಾದ ಹೇಗೆ ಗ್ರಹಿಕೆ ಮಾಡ್ತದೆ ಮೂಗು ಇವಾಗ ಏನಾದರೂ ಒಂದು ಮುಂದೆ ಒಂದು ಜಾಮೂನ್ ಇಟ್ಟಿದ್ದೀನಿ ಸೊ ಸ್ಮೆಲ್ ಹೆಂಗೆ ಬರ್ತಿದೆಯಾ ಗುರು ಅಂತ ಕೇಳಿದಾಗ ಸಕ್ಕತ್ತಾಗಿ ಬರ್ತಿದೆ ಅಂತ ಹೇಳಿದೆ ಹೇಗಿದೆ ಟೇಸ್ಟ್ ಅಂದಾಗ ಬಾಯಲ್ಲಿ ಇನ್ನೂ ಇಟ್ಕೊಂಡೇ ಇಲ್ಲ ಗುರು ಮುಂದೆ ಇದೆ ಹೇಗೆ ಹೇಳೋಕ್ಕಾಗತ್ತೆ ಅಲ್ವಾ ಸೊ ಮೂಗು ವಾಸನೆ ಕಂಡುಹಿಡಿತದೆ ಅದು ಸ್ವಾದ ಕಂಡುಹಿಡಿಯೋಕ್ಕಾಗಲ್ಲ ಸೊ ವಾಸನೆ ಮುಖಾಂತರ ನಾವು ಸ್ವಾದ ಕಂಡುಹಿಡಿಯೋಕ್ಕಾಗಲ್ಲ ಓಕೆ ಸೊ ಅದು ಹೇಗಿದೆ ಅಂತ ಕಂಡುಹಿಡಿಬೋದು ಅದು ಚೆನ್ನಾಗಿದೆಯಾ ಕೆಟ್ಟೋಗಿದೆಯಾ ಅಂತ ಕಂಡುಹಿಡಿಬೋದು ವಾಸನೆ ಮುಖಾಂತರ ಬಟ್ ಅದರ ಸ್ವಾದ ಕಂಡುಹಿಡಿಯೋಕ್ಕಾಗಲ್ಲ ತಾನೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ರುಚಿ ಸೊ ಸಿಂಪಲ್ ಕ್ವಶನ್ ಇದೆ ಹೆವಿ ಸಿಂಪಲ್ ಕ್ವಶನ್ ಇದೆ ಓಕೆ ಇದು PSI ಲೆವೆಲ್ ಪ್ರಶ್ನೆಯೇ ಅನ್ಸೋದಿಲ್ಲ ಇದು ಬಟ್ ಕೊಟ್ಟಿದ್ದಾನೆ ಅಲ್ವಾ ಸೊ ನಮ್ಮ ಲಕ್ ಚೆನ್ನಾಗಿದ್ರೆ ಈಸಿ ಕ್ವಶನ್ ಬರ್ತವೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಿದೆ ಅಂದರೆ ಎಥೆನಾಲ್ ಸಂಪೂರ್ಣ ಆಮ್ಲಜನಕೀಕರಣ ನಂತರ ಓಕೆ ಆಕ್ಸಿಡೈಸೇಷನ್ ಆದ ನಂತರ ಏನನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಎಥೆನಾಲ್ ಇದೆಯಲ್ಲ ಎಥೆನಾಲ್ ಸಂಪೂರ್ಣವಾಗಿ ಓಕೆ ಅದು
ಜನಕೀಕರಣ ಆಗ್ತದೆ ಅಂತೆ. ಓಕೆ, ಆಕ್ಸಿಡೈಸೇಷನ್ ಆಗ್ತದೆ ಅಂತೆ. ಅದು ಸಂಪೂರ್ಣವಾಗಿ ಆಕ್ಸಿಡೈಸೇಷನ್ ಆದಾಗ ಏನು ಬೈ ಪ್ರಾಡಕ್ಟ್ ಆಗಿ ಏನು ಸಿಗ್ತದೆ ಅಂತ ಕೇಳಿದ್ದಾನೆ. ಏನು ಸಿಗಬಹುದು ಬೈ ಪ್ರಾಡಕ್ಟ್ ಆಗಿ? ಸೊ ಮೊದಲು ನಮಗೂ ಎಥೆನಾಲ್ದು ಏನು ಅಂದರೆ ಫಾರ್ಮುಲಾ ಗೊತ್ತಿರಬೇಕು. ಎಥೆನಾಲ್ದು ಫಾರ್ಮುಲಾ ಏನು ಅಂತಂದರೆ C2H5OH. ಓಕೆ, ಇವಾಗ ಇದನ್ನು ಹೇಳಿ, ಇದು ಬೇಸ್ ಇದೆಯಾ ಅಥವಾ ಆ್ಯಸಿಡ್ ಇದೆಯಾ? ಬೇಸ್ ಇದೆಯಾ ಆ್ಯಸಿಡ್ ಇದೆಯಾ ಹೇಳ್ಬೋದಾ? ಹೇಳಿ. ಇದು ಆ್ಯಸಿಡಾ? ಆ್ಯಸಿಡ್ ಅಲ್ಲ, ಆ್ಯಸಿಡ್ ಅಲ್ಲ. ಯಾಕೆ ಅಂದರೆ ಇಲ್ಲಿ ಲಾಸ್ಟ್ OH ಇದೆ. ಓಕೆ, OH ಅಂತ ಏನಾದರೂ ಲಾಸ್ಟಲ್ಲಿ ಎಂಡ್ ಆಗ್ತಿತ್ತಂದರೆ ಮ್ಯಾಕ್ಸಿಮಮ್, ಯಾಕೆ ಕಂಪಲ್ಸರಿ ಅದು ಬೇಸ್ ಆಗಿರ್ತದೆ. ಓಕೆ, ಬೇಸ್ ಅಂದ್ರೇನು, ಆ್ಯಸಿಡ್ ಅಂದ್ರೇನು? ಇವಾಗ pH ಮೌಲ್ಯ ಅಂತ ಬರ್ತದೆ. ಓಕೆ, 0ಯಿಂದ 7ರವರೆಗೂ ಏನಾದರೂ ಅದು ಬರ್ತಿತ್ತು, ಅದರ pH ಮೌಲ್ಯ ಇತ್ತಂದರೆ ಅದಕ್ಕೆ ಆ್ಯಸಿಡ್ ಅಂತ ಕರಿತೀವಿ. ಸರಿನಾ? ಇದು ನಿಮ್ಗೆ ಗೊತ್ತಿರ್ತದೆ ನಾರ್ಮಲಾಗಿ. ಸೊ ಇಲ್ಲಿ ಬಂತಂದರೆ ಅದಕ್ಕೆ ನಾವು ಆ್ಯಸಿಡ್ ಅಂತ ಕರಿತೀವಿ. 7ಕ್ಕೆ ನ್ಯೂಟ್ರಲ್ ಅಂತ ಕರಿತೀವಿ. ಓಕೆ, 7ಕ್ಕೆ ನಾವು ಏನಂತ ಕರಿತೀವಿ ಅಂದರೆ ನ್ಯೂಟ್ರಲ್ ಅಂತ ಕರಿತೀವಿ. ಸರಿನಾ? ವಾಟರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ನ್ಯೂಟ್ರಲ್. ಓಕೆ, ವಾಟರ್ ಇದ್ರೇನು ಬೇಸು ಅಲ್ಲ, ಅದಾದ ನಂತರ ಆ್ಯಸಿಡು ಕೂಡ ಅಲ್ಲ. ಓಕೆ, ಹುಳಿ ಹತ್ತದ ಇಲ್ಲ ಕಹಿ ಹತ್ತದ? ನಿಮಗೆ ಹತ್ತಲ್ಲ ತಾನೆ. ಸೊ ಹುಳಿ ಹತ್ತಲಿಲ್ಲ ಅಂದರೆ ನಿಮಗೆ ಅದು, ಕಹಿ ಹತ್ತಲಿಲ್ಲ ಅಂದರೆ ನಿಮಗೆ ಅದು ಏನಾಗಬೇಕು ಅಂದರೆ ಅದು ನ್ಯೂಟ್ರಲ್ ಆಗಿರಬೇಕು. ಓಕೆ, ಆ್ಯಸಿಡ್ಗಳು ಯಾವಾಗಲೂ ಹುಳಿಯಾಗಿರ್ತವೆ. ಯಾವುದು? ಆ್ಯಸಿಡ್ಗಳು. ಬೇಸ್ಗಳು ಯಾವತ್ತೂ ಕಹಿಯಾಗಿರ್ತವೆ. ಓಕೆ, ಕಹಿಯಾಗಿರ್ತವೆ ಬೇಸ್ಗಳು. ಸರಿನಾ? ಸೊ ಇಲ್ಲಿ ನಿಮಗೆ ಇದ್ಯಾವುದು ಬಂತು ಅಂದರೆ OH ಅಂದರೆ ಎಥೆನಾಲ್ ಅನ್ನೋದು ಇದೊಂದು ಬೇಸ್ ಅಂತ ನೀವು ಗೊತ್ತಿರಬೇಕು. ಓಕೆ, ಎಥೆನಾಲ್ ಬೈ ಪ್ರಾಡಕ್ಟ್ ಆಗಿ ಯಾವ್ದು ಬರ್ತದೆ ಅಂದರೆ ಅಸಿಟಿಕ್ ಆಮ್ಲ ಅಥವಾ ಎಥೆನಾಯಿಕ್ ಆಮ್ಲ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಅಂತ ಕೊಟ್ಟಿದ್ದಾನೆ. ಎಥನಾಲ್ ಅಂತ ಕೊಟ್ಟಿದ್ದಾನೆ, ಅಸಿಟೋನ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಇಲ್ಲೊಂದು ರೂಟ್ ವರ್ಡ್ ಸಿಕ್ತು ನಮಗೆ. ಯಾವುದು? ಅಸಿಟೋನ್. ಅಸಿಟೋನ್ ಎಲ್ಲಿ ಬಳಸ್ತೀವಿ ಅಂತ, ಸರಿನಾ? ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ, ಇವಾಗ ನೇಲ್ ಪಾಲಿಶ್ ಹಚ್ಚಿರ್ತೀರಾ. ಓಕೆನಾ? ನಿಮ್ಮ ಯಾವುದಿಗೆ ಉಗುರಿಗೆ ನೇಲ್ ಪಾಲಿಶ್ ಹಚ್ಚಿರ್ತೀರಾ. ಆ ನೇಲ್ ಪಾಲಿಶ್ ನನಗೆ ಬೇಡ, ಅದನ್ನು ನಾನು ತೆಗಿಬೇಕು ಅಂತ ಅಂದ್ಕೊಂಡ್ರೆ ಅವಾಗ ನೀವು ನಾರ್ಮಲಿ ಮತ್ತೊಂದು ಉಗುರಿಂದ ಇದನ್ನು ಮಾಡ್ತೀರಾ. ಓಕೆನಾ? ರಬ್ ಮಾಡ್ತೀರಾ, ಅದನ್ನು ಏನೋ ಕಿತ್ತಾಕೊಂಡು ಹೋಗ್ತದೆ. ಬಟ್ ಅದನ್ನು ಬಿಟ್ಟು ಯಾವುದಾದ್ರೂ ಒಂದು ಲಿಕ್ವಿಡ್ ನಾವು ಬಳಸ್ಬೋದಾ ಅಂತ ಕೇಳಿದ್ರೆ ಹೌದು, ಬಳಸ್ಬೋದು. ಯಾವುದಂದರೆ ಅಸಿಟೋನ್ ಅನ್ನುವ ಲಿಕ್ವಿಡ್ ಬಳಸ್ಬಹುದು. ಅಸಿಟೋನ್ ಅನ್ನೋ ಲಿಕ್ವಿಡ್ ನಾವು ನೇಲ್ ಪಾಲಿಷ್ನ ರಿಮೂವ್ ಮಾಡೋಕ್ಕೆ ಬಳಸ್ತೀವಿ. ಸರಿನಾ? ಇದು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಈ ಪ್ರಶ್ನೆ ಪತ್ರಿಕೆ ಅಲ್ಲ, ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಸರಿನಾ? ನೆನಪಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ CO2 ಮತ್ತು ನೀರು. ಓಕೆ, CO2 ಮತ್ತು ನೀರು. ಈ C2H5OH ಇದೆಯಲ್ಲ, ಈ C2H5OH, ಈ C2H5OH ಕಂಪ್ಲೀಟಾಗಿ ಆಕ್ಸಿಡೈಸೇಷನ್ ಆಯಿತು ಅಂದರೆ, ಆಮ್ಲಜನಕೀಕರಣ ಆಯಿತು ಅಂದರೆ, ಓಕೆ, ಆಮ್ಲಜನಕೀಕರಣ ಆಯಿತು ಅಂದರೆ ಆವಾಗ ಬೈ ಪ್ರಾಡಕ್ಟಾಗಿ ಏನು ಬರ್ತದೆ ಅಂದರೆ ಒಂದು CO2 ಪ್ಲಸ್ H2O ಬರುತ್ತೆ. ಓಕೆ, ಬೈ ಪ್ರಾಡಕ್ಟಾಗಿ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ 6ನೇ ಪ್ರಶ್ನೆ. ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖ್ಯ ಅಂಶವಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಎಲ್ಲ ಜೀವಂತ ಜೀವಿಗಳಿಗೆ ಬಹುಮುಖ್ಯ ಅಂಶ ಯಾವುದಾಗಿದೆ? ಆಮ್ಲಜನಕವ, ಇಂಗಾಲ ಮತ್ತು ಜಲಜನಕ ಮತ್ತು ಸಾರಜನಕ ಅಂತ ಕೊಟ್ಟಿದ್ದಾನೆ. ಸರಿನಾ? ಎಲ್ಲ ಜೀವಂತ ಜೀವಿಗಳಲ್ಲಿ ಇರುವ ಬಹುಮುಖ್ಯ ಅಂಶ ಅಂತ ಕೇಳಬೇಕು. ಓಕೆ, ಎಲ್ಲ ಜೀವಿಗಳಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವುದು ಅಂತ ಕೇಳಿದ್ರೆ, ನಾವು ಬದುಕಲಿಕ್ಕೆ ಬೇಕಾಗಿರುವುದು ಅಂತ ಕೇಳಿದ್ರೆ ನಮಗೆ ಆಮ್ಲಜನಕ ಬೇಕಾಗ್ತದೆ. ಓಕೆ, ಯಾವುದು ಅಂದರೆ ಆಮ್ಲಜನಕ ಬೇಕಾಗ್ತದೆ ನಾವು ಬದುಕಲಿಕ್ಕೆ ಬೇಕಾಗಿದೆ ಅಂತ ಕೇಳಿದ್ರೆ. ಬಟ್ ಇಲ್ಲಿ ಎಲ್ಲ ಜೀವಂತ ಜೀವಿಗಳಲ್ಲಿ ಬಹುಮುಖ್ಯವಾಗಿ ಇರುವ ಅಂತ ಕೇಳಿದ್ದಾನೆ. ಓಕೆ, ಆಧಾರವಾಗಿರುವ ಅಂಶ ಅಂತ ಕೇಳಿದ್ದಾನೆ. ಆಧಾರವಾಗಿರುವ ಅಂತ ಬಂದಾಗ ನಾವು ಏನು ಹಾಕಬೇಕು ಅಂದರೆ ಕಾರ್ಬನ್ ಅಂತ ಹಾಕಬೇಕು. ಓಕೆ, ಇಂಗಾಲ ಅಂತ ಹಾಕಬೇಕು. ನಮ್ಮ ದೇಹದಲ್ಲಿ ಇಂಗಾಲ ಇರ್ತದೆ. ನಮ್ಮ ದೇಹದಲ್ಲೆಲ್ಲ ಬದುಕಿರುವ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇಂಗಾಲ ಅನ್ನೋದು ಇರ್ತದೆ. ಸರಿನಾ? ಜೀವಂತ ಜೀವಿಯ ಬಹುಮುಖ್ಯ ಆಧಾರ ಅಂತ ಕೇಳಿದಾಗ, ಆಧಾರ ಅಂಶ, ಆಧಾರ ಘಟಕ ಅಂತ ಕೇಳಿದಾಗ ಕಾರ್ಬನ್ ಅಂತಲೇ ಹಾಕಿ. ಮೊದಲ ಆಪ್ಷನ್ನೇ ನಿಮಗೆ ಆಕ್ಸಿಜನ್ ಅಂತ ಕೊಟ್ಟಿದ್ದಾನೆ, ಕನ್ಫ್ಯೂಷನ್ ಮಾಡೋಕ್ಕೆ. ಓಕೆನಾ? ಆಕ್ಸಿಜನ್ ಹಾಕಿದ್ರೆ ಒಂದು ಮಾರ್ಕ್ಸ್ ಹೋಗಿಬಿಡ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ, ಇಂಗಾಲ, ಕಾರ್ಬನ್ ಇರ್ತದೆ. ಸರಿನಾ? ಈ ಪ್ರಶ್ನೆ ಕೂಡ PCನಲ್ಲೂ ಒಂದು 2-3 ಸರಿ ಬಂದಿದೆ, ಇದರಲ್ಲೂ ಬಂದಿದೆ. ಸರಿನಾ? ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇವಾಗ ವಾತಾವರಣದಲ್ಲಿ ಅತಿ ಹೇರಳವಾಗಿ ಕಂಡುಬರುವ ಅನಿಲ ಯಾವುದು ಅಂತ ಕೇಳ್ತಾನೆ. ವಾತಾವರಣದಲ್ಲಿ. ಓಕೆ, ವಾತಾವರಣದಲ್ಲಿ ನೆನಪಿಟ್ಕೊಳ್ಳಿ. ವಾತಾವರಣದಲ್ಲಿ ಅಂತ ಹೇಳ್ತಾ ಇದ್ದೀನಿ, ಇಡೀ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತಾ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂತ ಕೇಳಿದಾಗ ಅಲ್ಲಿ ಹೈಡ್ರೋಜನ್ ಅಂತ ಬರ್ತದೆ. ಓಕೆ, ಬಟ್ ನಾನು ಕೇಳ್ತಾ ಇರೋದು ವಾತಾವರಣದಲ್ಲಿ ಅತಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂತ ಕೇಳಿದ್ರೆ ಅದು
ಸಾರಜನಕ ಮೀನ್ಸ್ ನೈಟ್ರೋಜನ್ 2024 ಫೆಬ್ರವರಿಯಲ್ಲಿ ಒಂದು DR ಎಕ್ಸಾಮ್ ಏನೋ ಆಯ್ತಲ್ವಾ, ಆ DR ಎಕ್ಸಾಮಲ್ಲಿ ಕೇಳಿದ್ದ ಇದು ಪ್ರಶ್ನೆ, ಸರಿನಾ. ಸೊ ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ ವಾತಾವರಣದಲ್ಲಿ ಅಂತ ಏನಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಬರ್ತದೆ ಯಾವುದು ಅಂದರೆ ಆಮ್ಲಜನಕ. ಓಕೆ, ಇದು ಎಷ್ಟಿದೆ ಅಂದರೆ 78% ಇದೆ. ಯಾವುದು? ನೈಟ್ರೋಜನ್ 78% ಇದೆ. 21% ಯಾವುದಿದೆ ಅಂದರೆ ಆಮ್ಲಜನಕ ಇದೆ. ಓಕೆ, ಆಮ್ಲಜನಕ ಇದೆ, ಆಕ್ಸಿಜನ್ ಇದೆ. ಓಕೆ, ನೆನಪಿರಲಿ, ಫಸ್ಟ್ ಇರೋದು ಇದು ನೈಟ್ರೋಜನ್, ಅದಾದರೆ ಸೆಕೆಂಡ್ ಬರುವುದು ಯಾವುದು ಅಂದರೆ ನೀವು ಉಸಿರಾಡ್ತಕ್ಕಂತಹ ಆಕ್ಸಿಜನ್, ಸರಿನಾ. ಇದು ವಾತಾವರಣದಲ್ಲಿ. ಹಾಗೆ ಬ್ರಹ್ಮಾಂಡದಲ್ಲಿ ಯಾವುದು? ಮೊದಲು ಹೈಡ್ರೋಜನ್ ಅಂತ ಹೇಳಿದ್ವಿ, ಸೆಕೆಂಡ್ ಯಾವುದು ಕಂಡು ಬರ್ತದೆ ಅಂದರೆ ಹೀಲಿಯಂ ಕಂಡು ಬರ್ತದೆ. ಓಕೆ, ಹೀಲಿಯಂ. 2 ಹೈಡ್ರೋಜನ್ ಅಣುಗಳು ಸೇರಿದು ಅಂದರೆ ಸಮ್ಮಿಲನ ಆಯಿತು ಅಂದರೆ ಆವಾಗ ಏನೋ ಹುಟ್ಕೊಳ್ಳೋದು ಯಾವುದು ಅಂದರೆ ಹೀಲಿಯಂ, ಸರಿನಾ. ಸೂರ್ಯನಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದು? ಹೈಡ್ರೋಜನ, ಹೀಲಿಯಮ್ಮ? ಹೈಡ್ರೋಜನ್ ಕಂಡು ಬರ್ತದೆ, ಸರಿನಾ. 70% ನಿಮಗೆ ಹೈಡ್ರೋಜನ್ ಕಂಡು ಬಂದರೆ 30% ನಿಮಗೆ ಹೀಲಿಯಂ ಕಂಡು ಬರ್ತದೆ ಸೂರ್ಯನಲ್ಲಿ, ಸರಿನಾ. ಅತಿ ಹೆಚ್ಚು ಕೇಳಿದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಎರಡೂ ಕೂಡ ಇದ್ರೇನೋ ಆಗ್ತದೆ ಸೂರ್ಯನಲ್ಲಿ. ಬೇರೆ ಯಾವುದಾದ್ರೂ ಆಪ್ಷನ್ ಕೊಟ್ಟಿದ್ದನ್ನ ಡೈರೆಕ್ಟ್ ಆಗಿದ್ರೇನೋ ತೆಗೆದು ಬಿಡಬೇಕು. ಇನ್ನೊಂದು ಪ್ರಶ್ನೆ ಏನು ಕೇಳ್ತಾನೆ ಅಂದರೆ ಸೂರ್ಯನಲ್ಲಿ ಆಗುವ ಕ್ರಿಯೆ ಯಾವುದು ಅಂತ ಕೇಳ್ತಾನೆ. ಬೈಜಿಕ ಸಮ್ಮಿಲನ, ಬೈಜಿಕ ವಿದಳನ ಅಂತ ಕೇಳ್ತಾನೆ. ಆಪ್ಷನ್ ಇವೆರಡರಲ್ಲೇ ಕನ್ಫ್ಯೂಷನ್ ಆಗ್ತದೆ. ಸಮ್ಮಿಲನವ ಅಥವಾ ವಿದಳನವ ಅಥವಾ ಸಮ್ಮಿಲನವ ಅಂತ ಕೇಳಿದ್ರೆ ಸಮ್ಮಿಲನ ಆಗ್ತದೆ. ಓಕೆ, ಸಮ್ಮಿಲನ ಆಗ್ತದೆ. ಹೈಡ್ರೋಜನ್ ಸೇರಿ ಹೀಲಿಯಂ ಆಗ್ತದೆ ಅಲ್ಲಿ ಸಮ್ಮಿಲನ. ಈ ಪರಮಾಣು ರಿಯಾಕ್ಟರ್ ಇರ್ತಾವೆ ಗೊತ್ತಾ, ಅಟಾಮಿಕ್ ರಿಯಾಕ್ಟರ್. ಲೈಕ್ ನಮ್ಮ ಕೈಗಾ ಇದೆಯಲ್ಲ, 2000 ಇಸ್ವಿದಲ್ಲಿ ಸ್ಟಾರ್ಟ್ ಆಯ್ತಲ್ವಾ, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆಯ ಮೇಲಿರುವ ಕೈಗಾ. ಆ ಕೈಗಾ ಇದೆಯಲ್ಲ, ಅದು ಒಂದು ಅಟಾಮಿಕ್ ರಿಯಾಕ್ಟರ್ ಅದು. ಓಕೆನಾ, ಪರಮಾಣು ಸ್ಥಾವರ. ಅಲ್ಲಿ ಯಾವ ಕ್ರಿಯೆ ನಡೀತದೆ ಅಂತ ಕೇಳ್ತಾನೆ, ಸರಿನಾ. ಅಲ್ಲಿ ಸಮ್ಮಿಲನ ಆಯಿತು. ಯಾವುದರಲ್ಲಿ? ಸೂರ್ಯನಲ್ಲಿ. ಸೂರ್ಯ ಸಮ್ಮಿಲನ. ಓಕೆನಾ, ಎಸ್ ಫಾರ್ ಸಮ್ಮಿಲನ, ಎಸ್ ಫಾರ್ ಸೂರ್ಯ. ಓಕೆ, ಇಲ್ಲಿ ಯಾವುದು ಪರಮಾಣುಕಾರಿ ಸ್ಥಾವರಗಳಿದೆಯಲ್ವ, ಇಲ್ಲಿ ವಿದಳನ ಆಗ್ತದೆ. ಓಕೆ, ವಿದಳನ ಆಗ್ತದೆ. ಯುರೇನಿಯಂ 235 ಅಂತ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಇರ್ತದೆ. ಓಕೆ, ಯುರೇನಿಯಂ 235 ಇದು ಏನು ಮಾಡ್ತದೆ ಅಂದರೆ ಯುರೇನಿಯಂ 235 2 ಭಾಗ ಆಗಿ ಇದನ್ನು ಶಕ್ತಿ ಉತ್ಪಾದನೆ ಮಾಡ್ತದೆ, ಸರಿನಾ. ಇಲ್ಲಿ ವಿದಳನ ಆದಾಗ ಶಕ್ತಿ ಉತ್ಪಾದನೆ ಆಗ್ತದೆ, ಶಕ್ತಿ ಇದ್ದರೆ ಬಿಡುಗಡೆ ಆಗ್ತದೆ. ಸೂರ್ಯನಲ್ಲಿ ಸಮ್ಮಿಲನ ಆದಾಗ ಶಕ್ತಿ ಉತ್ಪಾದನೆ ಆಗ್ತದೆ. ನಮಗೆ ಬಿಸಿಲು ಬರ್ತದಲ್ವಾ, ಬೆಳಕು ಬರ್ತದಲ್ವಾ, ಅದು ಸಮ್ಮಿಲನ ಆದಾಗ, ಸರಿನಾ. ನೆನಪಿರಿ ಇದು ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವುದು ಒಂದು ತಾಪಮಾನ ಕ್ರಿಯೆ ಅಂತ ಕೊಟ್ಟಿದ್ದಾನೆ. ತಾಪಮಾನ ಪ್ರಕ್ರಿಯೆ ಅಂತಂದರೆ ಇವಾಗ ತಾಪ ಒಂದು ಹೆಚ್ಚಿಗೆ ಮಾಡಿದ್ರೆ ಅದರಲ್ಲಿ ಏನೋ ಬದಲಾವಣೆ ಆಗಬೇಕು, ಒಂದು ಕಡಿಮೆ ಮಾಡಿದ್ರೆ ಅದರಲ್ಲಿ ಏನೋ ಬದಲಾವಣೆ ಆಗಬೇಕು, ಸರಿನಾ. ಹೆಚ್ಚಿಗೆ ಹೇಗೆ ಮಾಡೋದು? ಸ್ಟೋವ್ ಮೇಲೆ ಇಟ್ಟು ಕಾಯಿಸಿ, ಯಾವುದು ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿ. ಓಕೆನಾ, ಏನಾದರೂ ಬದಲಾವಣೆ ಆಯಿತಾ? ಓಕೆ, ಅದರಲ್ಲಿ ತಾಪಮಾನ ಪ್ರಕ್ರಿಯೆ ಆಗ್ತಿರ್ತದೆ ಯಾವುದೋ ಒಂದು. ಓಕೆ, ಅದಾದ ನಂತರ ಅದಕ್ಕೆ ಕಡಿಮೆ ಮಾಡಿದಾಗೂ ಕೂಡ, ಓಕೆ, ಅದಂದರೆ ಫ್ರೀಝರಲ್ಲಿ ಇಟ್ಟಾಗ ನೀವು ಅದರಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ತಿದೆಯಾ? ಸೊ ಆ ಬದಲಾವಣೆಗಳು ಯಾವುದ್ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಸೊ ಯಾವ್ಯಾವ ಪ್ರಕ್ರಿಯೆ ಆಗ್ತವೆ ತಾಪಮಾನದು? ಆವಿಯಾಗುವಿಕೆ ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಗ್ಯಾಸ್ ಮೇಲೆ ನೀರಿಟ್ಟಿರ್ತೀರ, ನೀರಿದ್ರೇನೋ ನೀವು ಜಾಸ್ತಿ ಹೀಟ್ ಮಾಡಿದಾಗ ತಾಪಮಾನ ಹೆಚ್ಚಾಯಿತು. ಅಲ್ಲಿ ತಾಪಮಾನ ಹೆಚ್ಚಾಯಿತು ಅಂದರೆ ಅಲ್ಲಿ ಆವಿ ಆಗ್ತದೆ ತಾನೇ, ನೀರು ಹೋಗ್ತದೆ ಮೇಲೆ. ಓಕೆ, ಆವಿ ಆಗ್ತದೆ. ಸೊ ಇದೊಂದು ತಾಪಮಾನ ಪ್ರಕ್ರಿಯೆ ಅಲ್ವಾ. ಸೊ ಸರಿಯಾಗಿದೆ ಅದು. ಯಾವುದು? ಆವಿಯಾಗುವಿಕೆ. ಸೊ ಘನೀಕರಣ, ಫ್ರೀಝರಲ್ಲಿ ಇಡಿ ಅದೇ ನೀರನ್ನು. ಓಕೆ, ಅದು ಕ್ಯೂಬ್ ಆಗ್ತವೆ ತಾನೇ. ಓಕೆ, ಐಸ್ ಕ್ಯೂಬ್ ಆಗ್ತಾವಲ್ವಾ. ಸೊ ಅದು ಘನೀಕರಣ ಆಗ್ತದೆ. ಸೊ ತಾಪಮಾನ ಕಡಿಮೆ ಮಾಡಿದಾಗ ಕೂಡ, ತಾಪಮಾನ ಹೆಚ್ಚಿಗೆ ಮಾಡಿದಾಗ ಆವಿ ಆಯಿತು, ಕಡಿಮೆ ಮಾಡಿದಾಗ ಘನೀಕರಣ ಆಯಿತು. ಅದು ಆದ ನಂತರ ಆವಿ ಆಗುವಕ್ಕಿಂತ ಮುಂಚೆ ಅದು ಏನು ನೀರು ಇರ್ತದಲ್ಲ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಅದು ಏನು ಮಾಡ್ತದೆ ಅಂದರೆ ಕುದಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ಕುದಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಕುದಿಯೋದ ನೆಕ್ಸ್ಟ್ ಲೆವೆಲ್ ಯಾವುದು ಅಂದರೆ ಆವಿಯಾಗುವಿಕೆ, ಸರಿನಾ. ಈ 3 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ A, B, C ಇವೆಲ್ಲವೂ ಕೂಡ ಸರಿಯಾಗಿದ್ದಾವೆ. ತಾಪಮಾನ ಪ್ರಕ್ರಿಯೆ ಯಾವುದು ಅಂದರೆ ಆವಿಯಾಗುವಿಕೆ, ಘನೀಕರಣ, ಕುದಿಯುವಿಕೆ ಇವೆಲ್ಲವೂ ಕೂಡ ಸರಿನಾ. ಸೊ ಇಲ್ಲಿ ಪ್ರಶ್ನೆ ಇನ್ನೊಂದು ಯಾವ ರೀತಿ ಕೇಳಿದ್ದಾನೆ ಅಂದರೆ ಇವಾಗ ಯಾವುದು ಅಂದರೆ ಒಂದು ಲಿಕ್ವಿಡ್ ಇದೆ. ಓಕೆ, ನೀರಿದೆ. ಈ ನೀರು ಆವಿ ಆಗ್ತದೆ. ಓಕೆ, ಇದು ಆವಿ ಆಗುವ ಪ್ರಕ್ರಿಯೆ. ಓಕೆ, ಇದು ಲಿಕ್ವಿಡಿಂದ ಓಕೆ, ಲಿಕ್ವಿಡಿಂದ ಆವಿ ಆಗ್ತಾ ಇದೆ. ಇದು ಲಿಕ್ವಿಡಿಂದ ಆವಿ ಆಗ್ತಾಯಿದೆ. ಓಕೆ, ಸೊ ಇಲ್ಲಿ ಸಾಲಿಡಿಂದ ಡೈರೆಕ್ಟಾಗಿ ಆವಿ ಆಗ್ತದಾ ಅಂತ ಏನಾದರೂ ಕೇಳ್ತಾನೆ. ಆವಿ ಆಗುತ್ತಾ? ಅದು ಸಾಲಿಡಿಂದನೇ ಆಗಬೇಕು. ಸೊ ನೀವು ಒಂದು ಕಲ್ತಿರ್ತೀರ ಏನು ಅಂದರೆ ಸಾಲಿಡ್ ಇರೋದು ಲಿಕ್ವಿಡ್ ಆಗ್ತದೆ ಅಂತ. ಓಕೆ, ಸಾಲಿಡ್ ಇರೋದು ಲಿಕ್ವಿಡ್ ಆಗ್ತದೆ, ಲಿಕ್ವಿಡ್ ಇರೋದು ಗ್ಯಾಸ್ ಆಗ್ತದೆ ಅಂತ ನೀವು ಓದಿರ್ತೀರ. ಸೊ ಡೈರೆಕ್ಟಾಗಿ
ಇಲ್ಲಿಂದ ಇಲ್ಲಿ ಹೋದರೆ ಇದಕ್ಕೆ ಆವಿಯಾಗುವಿಕೆ ಅಂತ ಹೇಳ್ತೀವಿ. ಓಕೆ, ಲಿಕ್ವಿಡಿಂದ ಗ್ಯಾಸಸ್ಗೆ ಹೋದರೆ ನಾವು ಆವಿಯಾಗುವಿಕೆ ಅಂತ ಹೇಳ್ತೀವಿ. ಡೈರೆಕ್ಟಾಗಿ ಸಾಲಿಡಿಂದನೇ ಗ್ಯಾಸಸ್ಗೆ ಹೋದರೆ ಅದಕ್ಕೆ ಏನಂತೀವಿ ಅಂತ ಕೇಳಿದ್ದಾನೆ. ಏನಂತ ಕರಿತೀವಿ ಅಂದರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್. ಓಕೆ, ಸಬ್ಲಿಮೇಷನ್ ಅಂತ ಕರಿತೀವಿ. ಹೇಗೆ ಅಂದರೆ ನಿಮಗೆ ನ್ಯಾಫ್ತಲಿನ್ ಗುಳಿಗೆ ಬರ್ತಾವೆ ಗೊತ್ತಾ? ನ್ಯಾಫ್ತಲಿನ್ ಗುಳಿಗೆ ಅಂದರೆ ಇವಾಗ ನಿಮ್ಮದು ಕಬೋರ್ಡಲ್ಲಿ ಅದು ಇಟ್ಟಿರ್ತೀರ ನ್ಯಾಫ್ತಲಿನ್ ಗುಳಿಗೆಗಳನ್ನು. ಓಕೆ, ಅಂದರೆ ಡ್ರೆಸ್ ಸ್ಮೆಲ್ ಬರಬಾರ್ದು ಅಂತ, ಅದಾದ ನಂತರ ಅಲ್ಲಿ ಯಾವುದದು ಹುಳಗಳು ಅವು ಬರಬಾರ್ದು ಅಂತ ಇಟ್ಟಿರ್ತೀರ, ಚೆನ್ನಾಗಿ ಸ್ಮೆಲ್ ಬರಲಿ ಅಂತ. ಈ ಬಟ್ಟೆ ಮಧ್ಯೆ ಇಟ್ಟಿರ್ತೀರ ಅಲ್ವಾ? ಸೊ ನ್ಯಾಫ್ತಲಿನ್ ಗುಳಿಗೆ ಏನು ಕರಗ್ತಾವ? ನೀರು ಆಗ್ತಾವ? ನೀರಾದರೆ ನಿಮ್ಮ ಬಟ್ಟೆ ಎಲ್ಲ ಕೆಟ್ಟೋಗ್ಬಿಡ್ತದೆ. ಸೊ ನೀವ್ಯಾಕೆ ಇಡ್ತಿದ್ರಿ ಅದನ್ನು? ಬಟ್ ಆದರೂ ಕರ್ಗಿ ಹೋಗ್ತದೆ, ಅದು ಕರಗಲ್ಲ. ಓಕೆ, ನೀರಾಗಲ್ಲ, ಅದು ಲಿಕ್ವಿಡ್ ಸ್ಟೇಟಿಗೆ ಬರೋದಿಲ್ಲ. ಆದರೂ ನೀವು ಇಟ್ಟಾಗ ಈ ಸೈಜಲ್ಲಿರೋ ನ್ಯಾಫ್ತಲಿನ್ ಗುಳಿಗೆ ಒಂದು 20 ದಿನ ಇಲ್ಲಾಂದರೆ 1 ತಿಂಗಳು 2 ತಿಂಗಳು ಬಿಟ್ಟು ನೋಡಿದಾಗ ಇಷ್ಟಾಗಿರ್ತದೆ. ಹೇಗೆ? ನೀರಾಗಬೇಕಲ್ಲ, ಅದು ಲಿಕ್ವಿಡ್ ಆಗಬೇಕಾಗಿತ್ತಲ್ವ? ಸೊ ನಿಮ್ಮ ಬಟ್ಟೆ ಹಾಳಾಗಬೇಕಾಗಿತ್ತಲ್ವ? ಹಾಳಾಗಲಿಲ್ಲ ಅಲ್ಲ. ಸೊ ಆ ಪ್ರಕ್ರಿಯೆ ಯಾವುದು ಅಂದರೆ, ಆ ಪ್ರಕ್ರಿಯೆ ಸಾಲಿಡಿಂದ ಡೈರೆಕ್ಟ್ ಗ್ಯಾಸಿಯಸ್ಗೆ ಆಗೋ ಪ್ರಕ್ರಿಯೆ ಯಾವುದು ಅಂದರೆ ಸಬ್ಲಿಮೇಷನ್. ಓಕೆ, ಸಬ್ಲಿಮೇಷನ್. ಈ ಪ್ರಶ್ನೆ ಕೇಳಿದ್ದಾನೆ, PCನಲ್ಲೂ ಕೇಳಿದ್ದಾನೆ, PSIನಲ್ಲೂ ಕೇಳಿದ್ದಾನೆ. ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ, ಬರ್ಕೊಳ್ಳಿ. ಓಕೆ, ಗೊತ್ತಿಲ್ಲ ಅಂದರೆ ಅಷ್ಟೇ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವುದು ಸಕ್ರಿಯ ಹಲೋಹ ಅಂತ ಕೊಟ್ಟಿದ್ದಾನೆ. ಸರಿನಾ? ಕೆಳಗಿನ ಯಾವುದು ಸಕ್ರಿಯ ಹಲೋಹ ಅಂದರೆ ಆ್ಯಕ್ಟಿವ್ ಮೆಟಲ್ ಅಂತ ಕೊಟ್ಟಿದ್ದಾನೆ. ಆ್ಯಕ್ಟಿವ್ ಮೆಟಲ್ ಯಾವುದಿದೆ? ಸೊ ಯಾವುದಿದೆ ಅಂತ ನಾನು ಹೇಳಾ? ಸೊ ನಾನು ಕೊಡ್ತೀನಿ ನೋಡಿ. ಇವಾಗ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ರುಬಿಡಿಯಮ್, ಸೆಸ್ಮಿಯಮ್, ಅದಂತರ ಫ್ರಾನ್ಸಿಯಮ್ ಅಂತ ಕೊಡ್ತೀನಿ. ಅಲ್ಲಿರೋದು ಆಪ್ಷನ್ 4, ನಾನು ಕೊಟ್ಟಿರೋದು 6 ಕೊಟ್ಟೆ. ಇದರಲ್ಲಿ ಹೇಳಿ ಯಾವುದಿದೆ? ಏನು ಗುರು ನೀನೇ ಹೇಳಿದೆ, ಎಲ್ಲ ಸಕ್ರಿಯ ಲೋಹ ಅಂತಲೇ ಹೇಳಿದೆ ಇವೆಲ್ಲ ನೀನು. ಹೌದು, ಇದು ಕೂಡ. ಓಕೆ, 1 2 3 4 ಈ 4 ಕೂಡ ಸಕ್ರಿಯ ಲೋಹಗಳೇ ಇದ್ದಾವೆ. ಬಟ್ ಅಲ್ಲಿ ಪ್ರಶ್ನೆ ಅವನು ಹೇಗೆ ಕೇಳಬೇಕಾಗಿತ್ತು ಅಂದರೆ ಇಂಗ್ಲೀಷಲ್ಲಿ ಹೆಂಗೆ ಕೇಳಿದ್ದಾನೆ ಅಂದರೆ ಯಾವುದು ಅತಿ ಹೆಚ್ಚು ಸಕ್ರಿಯ ಲೋಹ ಅಂತ ಕೇಳಿದ್ದಾನೆ. ವಿಚ್ ಹ್ಯಾಸ್ ದ ಹೈಯೆಸ್ಟ್ ಆ್ಯಕ್ಟಿವ್ ಮೆಟಲ್ ಅಂತ ಕೇಳಿದ್ದಾನೆ. ಓಕೆ, ಹೈಯೆಸ್ಟ್ ಯಾವುದಿದೆ? ಈ ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ಮು ಮತ್ತು ಯಾವುದು ಸೆಸ್ಮಿಯಮ್ಮು ಮತ್ತು ಫ್ರಾನ್ಸಿಯಮ್ ಅಂತ ಇವು 6 ಬರ್ತಾವಲ್ವಾ? ಇವು 6 ಕೂಡ ಸಕ್ರಿಯ ಲೋಹಗಳೇ. ಓಕೆ, ಆ್ಯಕ್ಟಿವ್ ಎಲಿಮೆಂಟ್ಗಳೇ, ಸಾರಿ ಆ್ಯಕ್ಟಿವ್ ಮೆಟಲ್ಗಳೇ. ಬಟ್ ಇದರಲ್ಲಿ ಯಾವುದು ಅತಿ ಹೆಚ್ಚಾಗಿದೆ ಅಂತ ಕೇಳ್ತಾನೆ. ಸರಿನಾ? ಸೊ ಇದರಲ್ಲಿ ಈ 4ರಲ್ಲಿ ಯಾವುದು ಅಂತಂದರೆ ರುಬಿಡಿಯಮ್ ಬರ್ತದೆ. ಓಕೆ, ರುಬಿಡಿಯಮ್ಗಿಂತ ಜಾಸ್ತಿ ಯಾವುದಾದ್ರೂ ಇದೆಯಾ? ಒಂದಲ್ಲ, 2 ಇದ್ದಾವೆ. ಒಂದು ಯಾವುದಂದರೆ ಸೆಸ್ಮಿಯಮ್. ಓಕೆ, ಒಂದು ಸೆಸ್ಮಿಯಮ್. ಇನ್ನೊಂದು ಯಾವುದು ಅಂದರೆ ಫ್ರಾನ್ಸಿಯಮ್ ಅಂತ ಬರ್ತದೆ. ಇನ್ನೊಂದು ಫ್ರಾನ್ಸಿಯಮ್. ಸರಿನಾ? ಸೊ ನಿಮ್ಗೆ ಆರ್ಡ್ರಲ್ಲೇ ಬರೆದು ಬಿಡಲ. ಮೊದಲು ಅತಿ ಹೆಚ್ಚು ಅಂತ ಕೇಳಿದಾಗ ಫಸ್ಟು ಫ್ರಾನ್ಸಿಯಮ್ ಅಂತ ಬರ್ತದೆ. ಓಕೆ, ಇದ್ರ ಅಟಾಮಿಕ್ ನಂಬರ್ ಎಷ್ಟಿದೆ ಅಂದರೆ 87 ಇದೆ. ಸರಿನಾ? 7ನೇ ಗ್ರೂಪ್ದಲ್ಲಿದೆ ಇದು, ಬೇಕಾದರೆ ನೋಡ್ಕೊಳ್ಳಿ. ಸರಿನಾ? ಸಾರಿ, 7ನೇ ರೋದಲ್ಲಿದೆ. 7ನೇ ರೋದಲ್ಲಿ ಹಾಗೆ 1ನೇ ಗ್ರೂಪ್ದಲ್ಲಿದೆ ಇದು, ನೋಡ್ಕೊಳ್ಳಿ ಬೇಕಾದರೆ. ಸೊ ಅದಾನಂತರ ಇದು ನಂತರ ಬರೋದು ಸೆಕೆಂಡ್ ಹೈಯೆಸ್ಟ್. ಇದು ಫಸ್ಟು, ಇದು ಸೆಕೆಂಡ್ ಹೈಯೆಸ್ಟ್ ಆ್ಯಕ್ಟಿವ್ ಎಲಿಮೆಂಟು ಸೆಸ್ಮಿಯಮ್. ಥರ್ಡ್ ಬರೋದೇ ನಿಮ್ಮ ರುಬಿಡಿಯಮ್. ಓಕೆ, ಥರ್ಡ್ ರುಬಿಡಿಯಮ್. ಫೋರ್ತ್ ಬರೋದು ಪೊಟ್ಯಾಷಿಯಮ್. ಓಕೆ, ಪೊಟ್ಯಾಷಿಯಮ್. ಫಿಫ್ತ್ ಬರೋದು ಸೋಡಿಯಮ್. ಅದಾನಂತರ 6th ಬರೋದೇ ಲಿಥಿಯಮ್. ಓಕೆ, ಲಿಥಿಯಮ್ ಬರ್ತದೆ. ಈ ಆರ್ಡ್ರಲ್ಲೇ ನೆನ್ಪಿಟ್ಕೊಳ್ಳಿ ನೀವು. ಫಸ್ಟು ಫ್ರಾನ್ಸಿಯಮ್, ಅದಾನಂತರ ಸೆಸ್ಮಿಯಮ್, ಅದಾನಂತರ ರುಬಿಡಿಯಮ್. ಅತ್ಯಂತ ಕಡಿಮೆ ಇವು ಎಲ್ಲ ಕೊಟ್ಟು ಇದರಲ್ಲಿ ಕಡಿಮೆ ಆ್ಯಕ್ಟಿವ್ ಇರೋದು, ಅತಿ ಕಡಿಮೆ ಸಕ್ರಿಯ ಲೋಹ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಲಿಥಿಯಮ್ ಆಗ್ತಿತ್ತು. ಅದಕ್ಕಿಂತ ಸೆಕೆಂಡ್ ಕಡಿಮೆ ಇರೋದು ಯಾವುದು ಅಂತ ಕೇಳಿದಾಗ ಸೋಡಿಯಮ್ ಆಗ್ತಿತ್ತು. ಥರ್ಡ್ ಕಡಿಮೆ ಇದ್ದದ್ದು ಪೊಟ್ಯಾಷಿಯಮ್. ಫೋರ್ತ್ ಕಡಿಮೆ ಇದ್ದದ್ದು ರುಬಿಡಿಯಮ್. ಫಿಫ್ತ್ ಇದ್ದದ್ದು ಸೆಸ್ಮಿಯಮ್. ಅದಾನಂತರ ಫೈನಲ್ ಆಗಿ ಅತಿ ಕಡಿಮೆ ಅಂದ್ರೆ 6th ಕಡಿಮೆ ಇರೋದು ಯಾವುದು ಅಂತ ಕೇಳಿದಾಗ ಅವಾಗ ಹೇಳಬೇಕಾಗಿತ್ತು ನಾವು ಯಾವುದು ಫ್ರಾನ್ಸಿಯಮ್ ಅಂತ. ಅತಿ ಹೆಚ್ಚಿರೋದು ಯಾವುದು ಅಂದರೆ ಅದೇ ಫ್ರಾನ್ಸಿಯಮ್. ಓಕೆ, ಫ್ರಾನ್ಸಿಯಮ್, ಸೆಸಿಯಮ್, ಆನಂತರ ರುಬಿಡಿಯಮ್, ಪೊಟ್ಯಾಷಿಯಮ್. ಓಕೆ, ಅವು ಕರೆಕ್ಟಾಗಿದ್ದಾವೆ ನೋಡಿ. ಓಕೆ, ಈ ರೀತಿ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಸಕ್ರಿಯ ಲೋಹಗಳು, ಇವು 6 ಕೂಡ ಸಕ್ರಿಯ ಲೋಹಗಳು. ಓಕೆ, ಸಕ್ರಿಯ ಲೋಹಗಳು. ಇವಕ್ಕೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಇನ್ನೊಂದು ವರ್ಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮೆಟಲಾಯ್ಡ್ಸ್ ಅಂತ ಕರೀತಾರೆ, ಆಲ್ಕಲಾಯ್ಡ್ಸ್ ಅಂತ ಕರೀತಾರೆ. ಕಾಮೆಂಟ್ ಮಾಡಿ ನೋಡೋಣ ಅದನ್ನು. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ಅಂದರೆ ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಅಂತ ಕೊಟ್ಟಿದ್ದಾನೆ. ಮಂಜುಗಡ್ಡೆ ಇದೆ ಅಲ್ವಾ, ಐಸ್. ಓಕೆ, ಆ ಐಸು ಕರಗಿದಾಗ ಅದರ ತಾಪಮಾನ ಏನಾಗ್ತದೆ? ಸ್ಥಿರವಾಗಿರ್ತದೆ. ಮೀನ್ಸ್ ಎಷ್ಟಿರ್ತದೆ ಅಲ್ವಾ, ಅಷ್ಟೇ ಇರ್ತದೆ ಅಂತ ಹೇಳಿದ್ದಾನೆ. ಹೆಚ್ಚಾಗ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಅದು ಏನಾದರೂ ಮಂಜುಗಡ್ಡೆ 0 ಡಿಗ್ರಿ ಸೆಲ್ಸಿಯಸ್ ಇತ್ತಂದರೆ ಅದು ಕರಗಿದಾಗ ಅದು 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ ಅಷ್ಟು ಹೆಚ್ಚಿಗೆ ಆಗ್ತದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಕಡಿಮೆ ಆಗ್ತದೆ, ಇದ್ದದಕ್ಕಿಂತ ಇನ್ನೂ ಕಡಿಮೆ ಆಗ್ತದೆ ಅಂತೆ. ಅದಾನಂತರ ಹೇಳಲು ಸಾಧ್ಯವಿಲ್ಲ ಅಂದರೆ ಅವ್ರು ಕೇಳ್ತಾ ಇರಲಿಲ್ಲ. ಓಕೆ, ಇಲ್ಲಿ ಹೇಳಲು ಸಾಧ್ಯವಿದೆ ಅಂತ ಅವ್ರು ಕೇಳಿದ್ದಾರೆ.
ಏನಾಗುತ್ತೆ ಅಂದರೆ ಸ್ಥಿರವಾಗೇ ಇರ್ತದೆ. ಓಕೆ, ಎಷ್ಟಿರ್ತದೆ ಅಲ್ವಾ ಅಷ್ಟೇ ಇರ್ತದೆ. ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ ಬದಲಾಗುವುದಿಲ್ಲ. ಓಕೆ, ಸ್ಥಿರವಾಗಿರ್ತದೆ. ಸರಿನಾ, ಸ್ಥಿರವಾಗಿರ್ತದೆ. ಇದು ನೆನಪಿರಲಿ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂದರೆ ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವುವು ಅಂತ ಕೊಟ್ಟಿದ್ದಾನೆ. ದೃಷ್ಟಿ ಅಂದರೆ ಕಣ್ಣಿನ ದೃಷ್ಟಿ. ಆ ಕಣ್ಣಿನ ದೃಷ್ಟಿಯಲ್ಲಿ ಸಾಮಾನ್ಯ ದೋಷಗಳು ಯಾವುವು? ಸಮೀಪ ದೃಷ್ಟಿ. ನಿಮ್ಗೆ ಇನ್ನೊಂದು ಗೊತ್ತಾ, ಈ ಸಮೀಪ ದೃಷ್ಟಿಯವರಿಗೆ ಸಮೀಪದ ಕಾಣ್ತದೆ, ದೂರಿಂದ ಕಾಣಲ್ಲ. ದೂರದೃಷ್ಟಿಯವರಿಗೆ ದೂರಿಂದ ಕಾಣ್ತದೆ, ಸಮೀಪದ ಕಾಣೋದಿಲ್ಲ. ಮುಪ್ಪಿನಲ್ಲಾಗುವ ದೂರದೃಷ್ಟಿ ಅಂತ ಕೊಟ್ಟಿದ್ದಾನೆ. ಸರಿನಾ, ಮುಪ್ಪಿನಲ್ಲಿ ಇವರಿಗೆ ಇದು ಕೂಡ ಎರಡೂ ಕೂಡ ಆಗ್ತವೆ. ವಯಸ್ಸಾದ ಅಜ್ಜ ಅಜ್ಜಿಗಳಿಗೆ ಸಮೀಪದ ಕಾಣಿಸ್ತದ, ಸಮೀಪದ ಕಾಣಿಸಲ್ಲ. ದೂರದ ಕಾಣಿಸ್ತದ, ದೂರದ ಮೊದಲೇ ಕಾಣಿಸೋದಿಲ್ಲ. ಅದಕ್ಕೆ ಅವರು ಆಪ್ರೇಷನ್ ಮಾಡ್ಕೊಂಡಿರ್ತಾರೆ, ಕಣ್ಣಿನ ಆಪ್ರೇಷನ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ದೃಷ್ಟಿಯ ದೋಷಗಳು ಯಾವುವು ಅಂತ ಕೇಳಿದಾಗ ಈ 4 ಕೂಡ ಓಕೆ, ಈ 3 ಕೂಡ ದೋಷಗಳಾಗ್ತವೆ. ಓಕೆ, ಈ 3 ಕೂಡ ದೋಷಗಳೇ, ಕಣ್ಣಿನ ದೋಷಗಳು. ಸೊ ಇದರಲ್ಲಿ ಇನ್ನೊಂದೇನೆಂದರೆ ಈ ಸಮೀಪ ದೃಷ್ಟಿ ಅಂತ ಕೊಟ್ಟ, ದೂರದೃಷ್ಟಿ ಅಂತ ಕೊಟ್ಟ. ಇವಾಗ ಪ್ರಶ್ನೆ ಹೀಗೆ ಕೇಳಲ್ಲ. ಪ್ರಶ್ನೆ ಏನು ಕೇಳ್ತಾನಂದರೆ ಸಮೀಪ ದೃಷ್ಟಿ ದೋಷವುಳ್ಳವರು ಯಾವ ಲೆನ್ಸ್ ಯೂಸ್ ಮಾಡಬೇಕು ಅಂತ ಕೇಳ್ತಾನೆ. ಕಣ್ಣಿಗೆ ಗ್ಲಾಸ್ ಹಾಕಿರ್ತಾರಲ್ವಾ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ನೀವು ಚುಡಾಯಿಸ್ತಾ ಇರ್ತೀರಾ. ಓಕೆ, ಸೋಡಾ ಗ್ಲಾಸ್ ಅಂತ ಏನಾದರೂ ಚುಡಾಯಿಸ್ತಾ ಇರ್ತೀರಾ. ಓಕೆ, ಅದನ್ನು ಬಿಟ್ಟು ಅವ್ರು ಯಾವ ಗ್ಲಾಸ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಒಂದು ಪ್ರಶ್ನೆಗೆ ಆನ್ಸರ್ ಸಿಗ್ತದೆ ನಿಮಗೆ. ಓಕೆ, ಇವಾಗ ಸಮೀಪ ದೃಷ್ಟಿ ಇತ್ತು ಅಂದರೆ ಓಕೆನಾ, ಅವರಿಗೆ ಸಮೀಪ ಇದ್ದದ್ದು ಕಾಣಿಸ್ತದೆ, ದೂರ ಇದ್ದದ್ದು ಕಾಣಿಸಲ್ಲ. ಓಕೆ, ಅವರಿಗೆ ಸಮೀಪ ದೃಷ್ಟಿ ದೋಷ ಅಂತಾರೆ. ಅದಕ್ಕೆ ಯಾವ ಲೆನ್ಸ್ ಬಳಸ್ತಾರೆ ಅಂದರೆ ಕಾನ್ಕೇವ್. ಓಕೆ, ಕಾನ್ಕೇವ್ ಬಳಸ್ತಾರೆ. ಯಾರು ದೂರಿಂದ ಕಾಣಿಸಲ್ಲ. ಇವಾಗಾದರೆ ನಿನ್ನ ಫ್ರೆಂಡ್ ಅಂದ್ಕೊಳ್ಳಿ ಓಕೆನಾ, ಯಾಕಂದರೆ ಜಾಸ್ತಿ ಇದೇನೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಇರ್ತದೆ ಕಾನ್ಕೇವ್, ಯಾಕಂದರೆ ಅವ್ರಿಗೆ ದೂರಿಂದ ಕಾಣಿಸಲ್ಲ. ಬಟ್ ಇದ್ರೆ ವಯಸ್ಸಾದ ನಿಮ್ಮ ತಂದೆ ತಾಯಿ ಇರ್ತಾರಲ್ವ, ಆ ನಿಮ್ಮ ತಂದೆ ತಾಯಿಯವರಿಗೆ ಏನಿರ್ತದೆ ಅಂದರೆ ದೂರದೃಷ್ಟಿ ದೋಷ ಇರ್ತದೆ. ಅಂದರೆ ಅವ್ರಿಗೆ ದೂರಿಂದ ಕಾಣಿಸಲ್ಲ, ಸಮೀಪದ ದೂರಿಂದ ಕಾಣಿಸ್ತಾ ಇರ್ತದೆ, ಸಮೀಪದ ಕಾಣಿಸ್ತದಲ್ಲ ಅವರಿಗೆ. ಸರಿನಾ, ಸೊ ಇದು ಕಾನ್ಕೇವ್ ನಿಮ್ಮ ಫ್ರೆಂಡಿಗೆ ಇರ್ತದೆ. ನಿಮ್ಮ ಅಪ್ಪ ಅಮ್ಮಗೆ ಇರೋದು ಯಾವುದು ಅಂದರೆ ಕಾನ್ವೆಕ್ಸ್. ಓಕೆ, ಕಾನ್ವೆಕ್ಸ್. ಅದಕ್ಕೆ ಅವರು ಪೇಪರ್ ಓದುವಾಗ ಸ್ಪೆಕ್ಟ್ ಯೂಸ್ ಮಾಡಿ ಓದ್ತಿರ್ತಾರೆ. ಬೈಕ್ ರೈಡ್ ಮಾಡುವಾಗ ನಿಮ್ಮಪ್ಪ ಯಾವಾಗಾದರೂ ಸ್ಪೆಕ್ಸ್ ಹಾಕಿರೋದು ನೋಡಿದ್ದೀರಾ ನೀವು? ಮ್ಯಾಕ್ಸಿಮಮ್ ನೋಡಿರಲ್ಲ. ಏನಾದರೂ ಅದು ಕೂಲಿಂಗ್ ಗ್ಲಾಸ್ ಹಾಕಿರೋದಾದರೆ ಹಾಕಿರ್ತಾರೆ, ಸನ್ ಗ್ಲಾಸ್ ಹಾಕಿರ್ತಾರೆ. ಬಟ್ ಪೇಪರ್ ಓದುವಾಗ ಕಂಪಲ್ಸರಿ ಜಾಸ್ತಿ ಅಂಕಲ್ಸ್ ಇದ್ರೇನೋ ಯೂಸ್ ಮಾಡ್ತಾರೆ ಸ್ಪೆಕ್ಸ್. ಅದು ಯಾವುದು ಅಂದರೆ ಕಾನ್ವೆಕ್ಸ್. ಓಕೆ, ಕಾನ್ವೆಕ್ಸ್. ಹಾಗೆ ಇವಾಗ ಬೈಕ್ ಓಡಿಸುವಾಗ ಅಂತ ಹೇಳಿದೆ, ಆ ಬೈಕಲ್ಲಿ ಮಿರರ್ ಇರ್ತದಲ್ವ, ಆ ಮಿರರಲ್ಲಿ ಯಾವ ಕನ್ನಡಿ ಯೂಸ್ ಮಾಡ್ತಾನೆ? ಕಾನ್ಕೇವಾ ಅಥವಾ ಕಾನ್ವೆಕ್ಸಾ? ಇದು ಕೂಡ ಪ್ರಶ್ನೆ ಕೇಳಿದ್ದಾನೆ. ಯಾವುದು ಅಂದರೆ ಅಲ್ಲಿ ಯೂಸ್ ಮಾಡೋದು ಕೂಡ ಕಾನ್ವೆಕ್ಸ್. ಓಕೆ, ಕಾನ್ವೆಕ್ಸ್ ಯೂಸ್ ಮಾಡ್ತಾರೆ. ಓಕೆ, ಕಾನ್ವೆಕ್ಸ್ ಯೂಸ್ ಮಾಡ್ತಾರೆ. ಕಾನ್ಕೇವ್ ಅಂದರೆ ಹೇಗೆ ಗೊತ್ತಾ? ಕಾನ್ಕೇವ್ ಅಂದರೆ ಹೀಗಿರ್ತದೆ. ಕಾನ್ಕೇವ್ ಅಂದರೆ ಹೀಗಿರ್ತದೆ. ಇದು ಕಾನ್ಕೇವ್ದು ಸಿಂಬಲ್. ಓಕೆ, ಕಾನ್ಕೇವ್ ಹೀಗಿರ್ತದೆ. ಕಾನ್ಕೇವ್ ಉಬ್ಬಿರ್ತದೆ ಹೊರಗಡೆ. ಓಕೆ, ಕಾನ್ಕೇವ್ ಉಬ್ಬಿರ್ತದೆ ಹೊರಗಡೆ. ಓಕೆ, ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸೊ ಇದನ್ನು ಹೇಳಿದೆ ಅಲ್ವಾ, ಇವ್ರಿಗೆ ಸೈಂಟಿಫಿಕ್ಕಾಗಿ ಏನು ಹೇಳ್ತಾರೆ ಅಂತ ಹೇಳಬೇಕಾಗಿತ್ತು. ಇನ್ನೊಂದು ಏನಂದರೆ, ಒಂದು ಕಾನ್ವೆಕ್ಸ್ ಅಂತ ಹೇಳಿದೆ, ಇವ್ರದ್ದು ಕಾನ್ಕೇವು, ಇವ್ರದ್ದು ಕಾನ್ವೆಕ್ಸು. ಸೊ ಇವರಿಗೆ ಸೈಂಟಿಫಿಕ್ಕಾಗಿ ಇವಕ್ಕೆ ನೇಮ್ ಕರೀತಾರೆ. ಸಮೀಪ ದೃಷ್ಟಿ, ದೂರದೃಷ್ಟಿ ಅನ್ನೋದಿಲ್ಲ. ಇದಕ್ಕೇನಂತಾರೆ ಅಂದರೆ ಮಯೋಪಿಯಾ ಅಂತಾರೆ. ಓಕೆ, ಯಾವುದು? ಮಯೋಪಿಯಾ ಅಂತಾರೆ. ಸಮೀಪ ದೃಷ್ಟಿಗೆ ಸೈಂಟಿಫಿಕ್ ನೇಮ್ ಯಾವುದು ಅಂದರೆ ಮಯೋಪಿಯಾ. ಹಾಗೆ ದೂರದೃಷ್ಟಿಗೆ ಹೈಪರ್ ಮೆಟ್ರೋಪಿಯಾ. ಓಕೆ, ಹೈಫರ್. ಓಕೆ, ಹೈಫರ್. ಇದು ಮಯೋ. ಯಾವುದು? ಸಮೀಪ ದೃಷ್ಟಿ ಮಯೋಪಿಯಾ, ದೂರದೃಷ್ಟಿ ಹೈಫರ್. ಓಕೆ, ನೆನಪಿರಲಿ. ಎರಡಲ್ಲ, ಇವಾಗ ಎಷ್ಟು ಹೇಳಿದೆ ಅಲ್ವಾ, ಎಲ್ಲ ನೆನಪಿರಲಿ. ಎಲ್ಲ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾಗಿದ್ದಾವೆ. ಸರಿನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವುದು ವಿದ್ಯುತ್ ವಾಹಕವಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ವಿದ್ಯುತ್ ವಾಹಕ ಅಂದರೆ ವಿದ್ಯುತ್ ಹರಿಬೇಕದರಲ್ಲಿ. ಓಕೆ, ಇವಾಗ ಕರೆಂಟ್ ಬರುತ್ತೆ ಅಲ್ವಾ ನಿಮ್ಮ ಮನೆಯಲ್ಲಿ, ಯಾವ ವೈರ್ ಯೂಸ್ ಮಾಡ್ತೀರಾ? ಯಾವ ಮೆಟಲ್ ಯೂಸ್ ಮಾಡಿರ್ತೀರಾ? ಅದರಲ್ಲಿ ತಾಮ್ರ ಯೂಸ್ ಮಾಡಿರ್ತೀರಾ, ಬೆಳ್ಳಿ ಯೂಸ್ ಮಾಡಿರ್ತೀರಾ, ಇಲ್ಲ ಗೋಲ್ಡ್ ಯೂಸ್ ಮಾಡಿರ್ತೀರಾ? ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ನೀವು ಗೋಲ್ಡ್ ಯೂಸ್ ಮಾಡಿರಲ್ಲ. ಓಕೆ, ನೀವು ಎಷ್ಟೇ ಬಡವರಾಗಿದ್ದರೂ ಕೂಡ ನೀವು ಅಲ್ಯೂಮಿನಿಯಂ ಯೂಸ್ ಮಾಡಿರಲ್ಲ. ಯಾವ್ದು ಯೂಸ್ ಮಾಡಿರ್ತೀವಿ? ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದರೆ ಮನೆಯಲ್ಲಿ, ಹೌಸ್ ಹೋಲ್ಡ್ನಲ್ಲಿ ಅಂದರೆ ತಾಮ್ರದ ಯೂಸ್ ಮಾಡಿರ್ತೀವಿ. ಓಕೆ, ತಾಮ್ರದ ಯೂಸ್ ಮಾಡಿರ್ತೀವಿ. ಸೊ ವಿದ್ಯುತ್ ವಾಹಕ ಇದೆ ಅದು. ಸೊ ತಾಮ್ರದ ಮುಖಾಂತರ ವಿದ್ಯುತ್ ಹರಿದು ಬಿಡ್ತದೆ. ಸರಿನಾ? ಬೆಳ್ಳಿ ಬೇಕಾದರೆ ಒಂದು ತೊಗೊಳ್ಳಿ, ಒಂದು ಬೆಳ್ಳಿದು ಒಂದು ರಾಡ್ ತೊಗೊಳ್ಳಿ, ರಾಡ್ ತೊಗೊಂಡು ಕರೆಂಟ್ಗೆ ಹಿಡೀರಿ, ನಿಮಗೆ ಕರೆಂಟ್ ಹತ್ತದ. ಓಕೆ, ಅದು ವಾಹಕ ಇದೆ. ಹತ್ತಲ್ವಾ? ಓಕೆ, ಅದು ಅವಾಹಕ ಇದೆ. ವಿದ್ಯುತ್ಗೆ ಹತ್ತಲ್ವಾ? ಹತ್ತತ್ತೆ. ಟ್ರೈ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ. ಓಕೆ, ಇವಾಗ ನೆಕ್ಸ್ಟ್ ಏನಿದು ಸ್ಟ್ರೀಟ್ ಪೋಲ್ಸ್ ಇರ್ತಾವಲ್ವಾ, ಈ ಸ್ಟ್ರೀಟ್ ಪೋಲ್ಸು, ಈ ಪೋಲಿಂದ ಈ ಪೋಲ್ಗೆ ಇಲ್ಲಿ ಏನೊಂದು ಟ್ರಾನ್ಸ್ಮಿಷನ್ ಲೈನ್ ಇರುತ್ತಲ್ವಾ, ಏನು ವಯರ್ ಅಂತ ಕರಿತೀರಲ್ವ ನೀವು, ಅದು ಯಾವುದರಿಂದ ಮಾಡಲ್ಪಟ್ಟಿರ್ತದೆ ಅಂದರೆ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿರ್ತದೆ. ಅಲ್ಲಿ ನಿಮಗೆ ತಾಮ್ರ ಬಳಸಿರಲ್ಲ.
ಹೆವಿ ಕಾಸ್ಟ್ ಆಗ್ತದೆ. ಕಾಸ್ಟ್ ರಿಡ್ಯೂಸ್ ಮಾಡಬೇಕು. ಆ್ಯಸ್ ಪರ್ ಇಂಜಿನಿಯರಿಂಗ್ ಫಸ್ಟ್ ರೂಲ್ ಏನು ಗೊತ್ತಾ, ಇಂಜಿನಿಯರಿಂಗ್ ಮಾಡೋ ಫಸ್ಟ್ ರೂಲು ನಮ್ಮ ಇಂಡಿಯಾದಲ್ಲಿ ಹೇಳ್ಕೊಡಲ್ಲ ಇದು. ಆ್ಯಕ್ಚುಲಾಗಿ ಇಂಡಿಯಾದಲ್ಲಿ ಇದ್ರೇನೋ ಬರೀ ರಟ್ಟ ಹೊಡಿ, ಜರ್ನಲ್ ಬರಿ, ಅದಾದ ನಂತರ ಹೋಗು ಅಸೈನ್ಮೆಂಟ್ ಸಬ್ಮಿಟ್ ಮಾಡು, ಇಂಜಿನಿಯರಿಂಗ್ ಯಾವುದೋ ಒಂದು ಕ್ಯಾಂಪಸ್ ಮಾಡು, ನೀನು ಎಲೆಕ್ಟ್ರಿಕಲ ನೀನು ಮೆಕ್ಯಾನಿಕಲ್ ಇರೋ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿರ್ತೀಯ ಅಷ್ಟೇ. ಬಟ್ ಸಮ್ ಅದರ್ ಕಂಟ್ರಿನಲ್ಲಿ ಹೇಳ್ಕೊಡೋದೇನು ಗೊತ್ತಾ, ಮೊದಲು ಟಾಪಿಕ್ ನೀನು ಇಂಜಿನಿಯರ್ ಇದೆ ಅಂದರೆ ಕಾಸ್ಟ್ ರಿಡ್ಯೂಸ್ ಮಾಡ್ಬೇಕು ನೀನು ಅಷ್ಟೇ. ಇಂಜಿನಿಯರಿಂಗ್ ನೀನು ಯಾಕಾಗಿದೆ ಅಂದರೆ ಒಂದು ಕಾಸ್ಟ್ ರಿಡ್ಯೂಸ್ ಮಾಡು ಫಸ್ಟ್, ಸೆಕೆಂಡ್ ಇದ್ರೆ ನೀನು ಟೈಮ್ ರಿಡ್ಯೂಸ್ ಮಾಡಬೇಕಷ್ಟೇ. ದಟ್ ಈಸ್ ದ ಮೇನ್ ಗೋಲ್ ಆಫ್ ಇಂಜಿನಿಯರ್. ಓಕೆ, ಇಂಜಿನಿಯರ್ ಮೀನಿಂಗೇ ಅದು, ಸರಿನಾ? ಇದು ನೆನಪಿರಲಿ. ಸೊ ಕಾಸ್ಟ್ ರಿಡ್ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ತಾಮ್ರ ಬಳಸಲ್ಲ, ಸರಿನಾ? ಸೊ ತಾಮ್ರಕ್ಕಿಂತ ಅತಿ ಹೆಚ್ಚು ವಾಹಕತೆ ಇರೋದು ಯಾವುದು ಅಂದರೆ ಬೆಳ್ಳಿ. ಓಕೆ, ಬೆಳ್ಳಿ ಅತಿ ಹೆಚ್ಚು ವಾಹಕತೆ ಇದೆ, ವಿದ್ಯುತ್ ವಾಹಕತೆ ಅತಿ ಹೆಚ್ಚು ಇರೋದೇ ಬೆಳ್ಳಿ. ನಿಮ್ಗೆ ಕೇಳ್ತಾನೆ ಇದು ಕೂಡ ಪ್ರಶ್ನೆ, ಅತಿ ಹೆಚ್ಚು ಯಾವುದಿದೆ ಅಂತ. ಇದೇ ಆಪ್ಷನ್, ಇದು ಕ್ವಶನ್ ಈಗ ತೆಗೆದು ಯಾವುದು ಅಂತ ಹೆಚ್ಚಿಗೆ ಯಾವುದಕ್ಕೆ ವಿದ್ಯುತ್ ವಾಹಕ ಇದೆ ಅಂತ ಕೇಳಿದಾಗ ಅಲ್ಲಿ ಬೆಳ್ಳಿ ಅಂತ ಹಾಕಬೇಕಾಗಿತ್ತು. ಬಟ್ ಇಲ್ಲಿ ಯಾವುದ್ಯಾವುದು ಅಂತ ಕೇಳಿದಾನೆ ಅಷ್ಟೇ, ಸರಿನಾ? ಬೆಳ್ಳಿ ಆಗ್ತದೆ, ಅಲ್ಯೂಮಿನಿಯಂ ಆಗ್ತದೆ, ತಾಮ್ರ ಆಗ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ? ಆಪ್ಷನ್ ಡಿ, ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ? ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 12ನೇ ಪ್ರಶ್ನೆ ಏನಿದೆ ಅಂದರೆ, ಕರಗುವಿಕೆ ಒಂದು ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದ ಡ್ಯಾಶ್ಗೆ ಬದಲಾವಣೆ ಆಗ್ತದೆ ಅಂತ ಕೊಟ್ಟಿದ್ದಾನೆ. ಕರಗ್ತದೆ ಅಂತೆ, ಓಕೆನಾ? ಕರಗ್ತದೆ ಅಂತೆ. ನಾನು ಇವಾಗಲೇ ಹೇಳಿದೆ ನಿಮಗೆ. ಓಕೆ, ಒಂದು ಘನ ಇರೋದು ಏನಾಗಬೇಕು? ದ್ರವನೇ ಆಗಬೇಕದು. ಓಕೆ, ದ್ರವ ಆಗಲಿಲ್ಲ, ಅದು ಏನಾದರೂ ಅನಿಲ ಆಯ್ತಂದರೆ ಅಲ್ಲಿ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ, ಒಂದು ವರ್ಡ್. ಓಕೆನಾ? ಸಬ್ಲಿಮೇಷನ್ ಅಂತ ಕರಿತೀವಿ. ಲೈಕ್ ನ್ಯಾಫ್ತಲಿನ್ ಗುಳಿಗೆ, ಇಲ್ಲಾಂದರೆ ಕರ್ಪೂರ. ಓಕೆ, ಅವೆಲ್ಲ ಸಬ್ಲಿಮೇಷನ್ಗೆ ಉದಾಹರಣೆಗಳು. ಬಟ್ ಇಲ್ಲಿ ಇವನಿಗೆ ಏನು ಕೊಟ್ಟಿದ್ದಾನೆ ಅಂದರೆ ಕರಗುವಿಕೆ ಒಂದು ಪ್ರತಿಕ್ರಿಯೆ ಅಂತ ಕೊಟ್ಟಿದ್ದಾನೆ. ಸೊ ಸಿಂಪಲಲ್ಲಿ ಅಂದರೆ ಏನು ಎಕ್ಸೆಪ್ಷನ್ ಅಂತ ಏನು ಕೊಟ್ಟಿಲ್ಲ ಅವನು. ಸೊ ಕರಗುವಿಕೆ ಒಂದು ಪ್ರತಿಕ್ರಿಯೆ ಆಗಿದೆ ಅಂತೆ. ಇದರಲ್ಲಿ ಘನ ಹಂತದಿಂದ ಯಾವುದಕ್ಕೆ ಬದಲಾವಣೆ ಆಗ್ತದೆ? ದ್ರವ ಹಂತ, ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ, ಅನಿಲ ಹಂತ, ಯಾವುದಾದರೂ ಒಂದು ಹಂತ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಏನೇ ದ್ರವ ಹಂತ ಅಂತ ಕೊಟ್ಟಿದ್ದಾನೆ, ಸರಿನಾ? ದ್ರವ ಹಂತ ಆಗ್ತದೆ. ಬಟ್ ಇಲ್ಲಿಯ ಆಪ್ಷನ್ ಪ್ರಕಾರ ಯಾವುದು ಉತ್ತರ ಆಗ್ತದೆ ಅಂದರೆ ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ. ಓಕೆ, ನೀವು ಒಂದು ಕಬ್ಬಿಣನ ತಗೊಳ್ಳಿ. ಓಕೆನಾ? ಕಬ್ಬಿಣನ ಕಾಯಿಸ್ತಾನೆ. ಓಕೆ, ಈಗ ಕೊಡ್ಲಿ ಅದು ಮಾಡ್ತಾರೆ ಗೊತ್ತಾ? ನೀವು ಹಳ್ಳಿಯವರಾಗಿದ್ದರೆ ನಿಮ್ಗೆ ಗೊತ್ತಿರ್ತದೆ, ಕೊಡ್ಲಿ ಅದು ಮಾಡಿಸ್ಕೊಂಡು ಬಂದಿರ್ತೀರ. ಆ ಕೊಡ್ಲಿ ಅದು ಮಾಡಿಸ್ಕೊಂಡು ಬಂದಾಗ ಒಂದು ನಿರ್ದಿಷ್ಟ ಹಂತದವರೆಗೂ ಓಕೆ ಅದು ಏನು ಬದಲಾವಣೆನೇ ಆಗಲ್ಲ. ಅದಕ್ಕೆ ನೀವು ಎಷ್ಟು ಬೇಕಾದೇನೋ ಹೀಟ್ ಕೊಡಿ, ಅದಕ್ಕೆ ಕಬ್ಬಿಣಕ್ಕೆ ಬದಲಾವಣೆ ಆಗಲ್ಲ. ಒಂದು ನಿರ್ದಿಷ್ಟ ಹಂತದ ಆದ ನಂತರ ಅದು ಕೆಂಪಾಗಿ ಸ್ಟಾರ್ಟ್ ಆಗ್ತದೆ, ಸರಿನಾ? ಕೆಂಪಾಗ್ತದೆ. ಕೆಂಪಾದಾಗ ಏನು ಬದಲಾವಣೆ ಆಯ್ತಾ? ನೀರು ಆಯ್ತಾ? ಲಿಕ್ವಿಡ್ ಆಯ್ತಾ? ಆಗಲ್ಲ. ಅದು ಆದ ನಂತರ ಇನ್ನೊಂದು ಅದಕ್ಕೆ ನಿರ್ದಿಷ್ಟವಾದ ಪಾಯಿಂಟ್ ಇದೆ. ಆ ಪಾಯಿಂಟ್ ಬಂದಾಗ ಅದು ಕರಗಲಿಕ್ಕೆ ಶುರು ಆಗ್ತದೆ ಕಬ್ಬಿಣ. ಓಕೆ, ಸೊ ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ ಬರ್ತದೆ. ಓಕೆ, ನಿರ್ದಿಷ್ಟ ತಾಪಮಾನದಲ್ಲಿ ಬರ್ತದೆ. ಎಕ್ಸಾಕ್ಟಾಗಿ ಸ್ವಲ್ಪ ನೀನು ಬಿಸಿ ಮಾಡಿದೆ ಅಂದಾಗ ಅದು ಸಾಲಿಡ್ ಇರೋದು ಲಿಕ್ವಿಡ್ ಆಗೋದೇ ಇಲ್ಲ. ಓಕೆ, ಅದಕ್ಕೊಂದು ನಿರ್ದಿಷ್ಟ ಹಂತ ಇದೆ. ಆ ನಿರ್ದಿಷ್ಟ ಹಂತ ಬಂದಾಗಲೇ ಅದು ದ್ರವ ಹಂತ ಆಗ್ತದೆ. ದ್ರವ ಇರೋದು ಅನಿಲ ಬರೋಕ್ಕೆ ಏನಾಗಬೇಕು? ಅದಕ್ಕೂ ಕೂಡ ನಿರ್ದಿಷ್ಟ ಹಂತ ಇದೆ. ಲೈಕ್ ಇವಾಗ ನೀರಿಗೆ ಇದೆ ಅಲ್ವಾ, 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಆಗೋವರೆಗೂ ಗ್ಯಾಸಸ್ ಆಗೋದಿಲ್ಲ ಅದು. ಓಕೆ, ಆವಿ ಆಗೋದಿಲ್ಲ. 100 ಡಿಗ್ರಿ ದಾಟ್ತಾ ಆವಾಗ ನಿನಗೆ ಗ್ಯಾಸ್ ಆಗ್ತದೆ, ಸರಿನಾ? ನೆನಪಿರಲಿ ಇದು. ಸೊ ಇದು ಈಸಿಯಾಗಿದ್ದಾವೆ, ನಿಮ್ಗೆ ಗೊತ್ತಿರ್ತದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಯಾವುದಾದ್ರೂ ಒಂದು ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಏನೆಂದು ಕರೆಯಲಾಗುತ್ತದೆ? ವಿದ್ಯುತ್ ಶಕ್ಯತೆ, ವಿದ್ಯುತ್ ವಾಹಕ ಶಕ್ತಿ, ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರತಿರೋಧ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ವಿದ್ಯುತ್ ಪ್ರವಾಹ. ಓಕೆ, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಇದಕ್ಕೆ. ಓಕೆ, ಒಂದು ಚಾರ್ಜ್ ಏನೋ ಎಲೆಕ್ಟ್ರಾನ್ಸ್ ಮೂವ್ ಆಗ್ತದೆ. ಇದೊಂದು ಕಂಡಕ್ಟರ್ ಇದೆ. ಓಕೆ, ಕಂಡಕ್ಟರ್ ಅಂದರೆ ಯಾವುದಂದ್ರೆ ವಿದ್ಯುತ್ ವಾಹಕತೆಯನ್ನು ಓಕೆ ಒಂದು ಎಂಡಿಂದ ಮತ್ತೊಂದು ಎಂಡಿಗೆ ಇದ್ರೆ ಕೊಡ್ತದೆ, ವಿದ್ಯುತ್ತನ್ನು ಕೊಡ್ತದೆ. ಅದಕ್ಕೆ ಕಂಡಕ್ಟರ್ ಅಂತ ಕರಿತೀವಿ. ಓಕೆನಾ? ವಿದ್ಯುತ್ತನ್ನು ಹರಿಲಿಕ್ಕೆ ಓಕೆ ವಿದ್ಯುತ್ ಏನು ಹರಿತದಲ್ವ ಅದಕ್ಕೆ ಅಲೋ ಮಾಡಿಕೊಡ್ತು ಅಂದರೆ ಅದಕ್ಕೆ ಕಂಡಕ್ಟರ್ ಅಂತ ಕರಿತೀವಿ. ಅದು ಏನಾದರೂ ವಿದ್ಯುತ್ ಇದ್ರೇನೋ ಅದರ ಮುಖಾಂತರ ಹರಿಲಿಕ್ಕೆ ಅದು ಇದ್ರೇನೋ ಅಲೋ ಮಾಡಿಕೊಡ್ಲಿಲ್ಲ, ಅದಕ್ಕೆ ಇನ್ಸುಲೇಟರ್ ಅಂತ ಕರಿತೀವಿ. ಓಕೆ, ಅವಾಹಕ ಅಂತ ಕರಿತೀವಿ ಕನ್ನಡದಲ್ಲಿ, ಸರಿನಾ? ಇನ್ನೊಂದು ಅದು ಹೆಂಗಂದರೆ ಅದರ ಇಷ್ಟಕ್ಕೆ ತಕ್ಕಂಗದು. ಅದಕ್ಕೆ ಸ್ವಲ್ಪ ಹವಾ ಹಾಕಿದ್ರೆ ನಿನ್ನ ಮಾತು ಕೇಳ್ತದೆ. ಲೈಕ್ ನಿಮ್ಗೆ ಕೆಲವರು ಫ್ರೆಂಡ್ಸ್ ಇರ್ತಾರೆ, ಅವನು ನಿನ್ನ ಫ್ರೆಂಡು ಅಲ್ಲ, ದುಶ್ಮನೂ ಅಲ್ಲ. ಲೈಕ್ ನಿನ್ನ ಫ್ರೆಂಡ್ ಅಂದರೆ ನೀನು ಎಲ್ಲ ಮಾತು ಕೇಳ್ತಾನೆ, ಲೈಕ್ ಕಂಡಕ್ಟರ್ಸ್ ಥರ. ನಿನ್ನ ದುಶ್ಮನ್ ಅಂದರೆ ನಿಂದು ಏನು ಮಾತು ಕೇಳಲ್ಲ, ಈ ಇನ್ಸುಲೇಟರ್ಸ್ ಥರ. ಇನ್ನೊಬ್ಬ ಇರ್ತಾನೆ, ಅವ್ನು ಹೇಗಂದರೆ ಅವನಿಗೆ ಜಾಸ್ತಿ ಹವಾ ಆಗಿದೆ, ನೀನು ಇಂದ್ರ ಚಂದ್ರ, ನೀನು ಸಕ್ಕತ್ತಾಗಿದೆಯೋ ಮಗ, ನೀನು ಋತಿಕ್ ರೋಷನ್ ಥರ ಇದೆಯೋ, ಹೇಳು ನೀನು ಏನು ಬೇಕಾದ ಹೇಳು, ಅವನಿಗೆ ಮಾಡ್ತಾನೆ. ಸೊ ಆ ರೀತಿ ಇದಕ್ಕೂ ಕೆಲವೊಂದು ಬರ್ತವೆ, ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಅಂತ. ಓಕೆನಾ? ಇವು ಹೇಗೆ ಅಂದರೆ ಇವಕ್ಕೆ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೀವು ಹೀಟ್ ಕೊಡಬೇಕು. ಅಲ್ಲಿ ಹವಾ ಹಾಕಬೇಕಾಗಿತ್ತು ನಿಮ್ಮ ಫ್ರೆಂಡ್ಗೆ, ಇಲ್ಲಿ ಇವನಿಗೆ ಹೀಟ್ ಕೊಡಬೇಕು. ಓಕೆನಾ? ಈ ಸಿಲಿಕಾನ್ಗೆ ಜರ್ಮೇನಿಯಮ್ಗೆ ಹೀಟ್ ಕೊಟ್ಟಾಗ ಏನು ಮಾಡ್ತವೆ, ಇವು ಕಂಡಕ್ಟರ್ಸ್ ಥರ ವರ್ಕ್ ಆಗ್ತವೆ, ಸರಿನಾ? ಅಂದರೆ ನಿಮ್ಮ ಮಾತು ಕೇಳಕ್ಕೆ ಶುರು ಮಾಡ್ತವೆ, ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡ್ತವೆ. ಅದೇ ಏನಾದರೂ
ಅದರದ್ದು ತಾಪಮಾನ ಅದರ ಹೀಟ್ನ ನೀವು ಕಡಿಮೆ ಮಾಡಿದ್ರೆ ಸೊ ನಿಮ್ಮ ಮಾತನ್ನೇ ಕೇಳೋದಿಲ್ಲ, ಇನ್ಸುಲೇಟರ್ ಥರ ವರ್ಕ್ ಆಗ್ತವೆ. ನೀನೇನು ಎಷ್ಟು ಬೇಕಾದ್ರೆ ಕರೆಂಟ್ ಕೊಡು, ಮುಂದೆ ಪಾಸ್ ಆಗೋಕ್ಕೆ ಬಿಡೋದಿಲ್ಲ ಅವು, ಓಕೆನಾ. ಸೊ ಆ ರೀತಿ ಇನ್ಸುಲೇಟರ್ನ ಬರ್ತವೆ, ಓಕೆನಾ. ಸಾರಿ, ಯಾವುದು ಸೆಮಿ ಕಂಡಕ್ಟರ್ ಅಂತ ಬರ್ತವೆ, ಸರಿನಾ. ಇದು ನೆನಪಿರಲಿ. ಸೆಮಿ ಕಂಡಕ್ಟರ್ ಯಾವುದು ಅಂದರೆ ನಿಮ್ಮ ಫ್ರೆಂಡ್ ಅರ್ಧಂಬರ್ಧ ಮಾತು ಕೇಳೋನು, ಕಂಡಕ್ಟರ್ ಅಂದರೆ ಫುಲ್ ನಿಮ್ಮ ಮಾತು ಕೇಳೋನು, ಇನ್ಸುಲೇಟರ್ ಅಂದರೆ ನಿಮ್ಮ ದುಶ್ಮನ್, ಓಕೆ. ಇಷ್ಟ ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಇದು ನಿಮಗೆ, ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನಿಮ್ಗೆ ಗೊತ್ತಿರ್ತದೆ. ಇಫ್ ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ದು ನಿಮ್ಗೆ ಗೊತ್ತಿಲ್ಲ ಏನು ಅಂತಂದರೆ ಇದನ್ನು ನೆನಪಿಟ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ಪ್ರತಿರೋಧ ಅಂತ ಬರ್ತದೆ, ಓಕೆನಾ. ಇವಾಗ ಎಲೆಕ್ಟ್ರಿಸಿಟಿ ಹಿಂಗೆ ಫ್ಲೋ ಆಗ್ತಿರ್ತದೆ ಯಾವುದೋ ಒಂದು ಕಂಡಕ್ಟರ್ ಮುಖಾಂತರ. ಕೆಲವೊಂದು ಅಪಾರ್ಟಸ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಭಾಳ ಎಲೆಕ್ಟ್ರಿಕಲ್ ಫ್ಲೋ ಆಗ್ಲಿಕ್ಕಂತಂದರೆ ಅಲ್ಲಿ ಏನೋ ಒಂದು ಮತ್ತು ಎಡಿಷ್ನಲ್ ಆಗಿ ಅಪಾರ್ಟ್ಸ್ಗಳೆಲ್ಲ ಮೀನ್ಸ್ ಏನೋ ವಸ್ತುಗಳು ಕನೆಕ್ಟ್ ಆಗಿರ್ತಾವಲ್ವ. ಇವಾಗ ಇಸ್ತ್ರಿ ಆಗಿರಲಿ, ಅದಾದಂದ್ರೆ ನಿಮ್ಮ ಫ್ಯಾನ್ ಆಗಿರಲಿ, ಏನೋ ಆಗಿರಲಿ, ಅವು ಹಾಳಾಗಿಬಿಡ್ತವೆ ಸಡನ್ನಾಗಿ ಏನಾದರೂ ಬಂದರೆ. ಅದಕ್ಕೆ ಓಕೆ ರೆಜಿಸ್ಟರ್ ಅಂತ ಫಿಕ್ಸ್ ಮಾಡಿರ್ತಾರೆ ಅದಕ್ಕಿಂತ ಮುಂಚೆ, ಓಕೆನಾ. ಆ ರೆಜಿಸ್ಟರ್ ಏನು ಮಾಡ್ತವೆ ಅಂದರೆ ಅಪೋಸ್ ಮಾಡ್ತವೆ, ಹಿಂಗೆ ಅಪೋಸಿಟ್ ಹಿಂಗೆ ನಿಂತು ಅಪೋಸ್ ಮಾಡ್ತವೆ. ಬರಬೇಡ ತುಸು ಬಾ ಅಂತೇಳಿ, ಓಕೆನಾ. ಲೈಕ್ ಡೋರ್ ಥರ ಅವು, ಓಕೆ. ಡೋರ್ ಥರ ವರ್ಕ್ ಆಗ್ತವೆ ಅಂದರೆ ಒಳಗಡೆ ಬಿಡ್ತವೆ ಆಲ್ವೇಸ್, ಬಟ್ ಸಮ್ ಟೈಮಲ್ಲಿ ರಾತ್ರಿ ಆಯಿತಾ ಕೋಣೆ ಹಾಕಿಬಿಡ್ತವೆ, ಓಕೆನಾ, ಕದ ಹಾಕಿಬಿಡ್ತವೆ, ಸರಿನಾ. ಇದು ನೆನಪಿರಲಿ. ಯಾವುದು ವಿದ್ಯುತ್ ಪ್ರತಿರೋಧ ಅಂದರೆ ರೆಸಿಸ್ಟೆನ್ಸ್. ಇದ್ರದ್ದು ಸಿಂಬಲ್ ಯಾವುದು ಅಂದರೆ ಓಂ ಅಂತ ಬರ್ತದೆ, ಓಕೆ. ಯಾವುದು ಅಂದರೆ ಓಂ ನಮಃ ಶಿವಾಯ ಅಲ್ಲ, ಇದು ಓಂ, ಓಕೆ. ಓಂ ಅಂದರೆ ರೆಸಿಸ್ಟೆನ್ಸ್, ಓಕೆ. ಸೊ ಆರ್ ಅಂದರೂ ಕೂಡ ರೆಸಿಸ್ಟೆನ್ಸು, ಈ ಓಂ ಅಂದರೂ ಕೂಡ ಓಂ ಅಂದರೆ ಓಂ ಅಂತ ಹೀಗೆ ಬರೆಯೋದಿಲ್ಲ, ಓಕೆನಾ. ಓಂ ಅಂತ ಹೀಗೆ ಬರೆಯೋದಿಲ್ಲ, ಓಂ ಅಂತ ಬರೀಬೇಕಂದ್ರೆ ಹೀಗೆ ಬರೀಬೇಕು, ಸರಿನಾ. ಇದು ಓಂ ಆಗ್ತದೆ, ಸರಿನಾ. ಸೊ ಓಂ ಅಂದರೆ ರೆಸಿಸ್ಟೆನ್ಸ್. ಅದು ಹೊಂದಿಸಿ ಬರೆಯಲಿ ಕೊಟ್ಟಿರ್ತಾನೆ. ಫಿಸಿಕ್ಸಲ್ಲಿ ನಿಮಗೆ ಸೈನ್ಸಲ್ಲಿ ಏನೇನು ಕೇಳ್ತಾನೆ ಗೊತ್ತಾ, ಮ್ಯಾಕ್ಸಿಮಮ್ ಸಿಂಹಪಾಲ ಯಾವುದಂದರೆ ಬಯಾಲಜಿದೇ ಇರ್ತದೆ. ಅದರದ್ದು ಸ್ವಲ್ಪ ಅದಕ್ಕಿಂತ ಕಡಿಮೆ ಅಂದರೆ ಕೆಮಿಸ್ಟ್ರಿ ಕೇಳ್ತಾನೆ. ಫುಲ್ ಏನೋ ಬೇಕಾಬಿಟ್ಟು ಕೇಳೋದು ಯಾವುದಂದರೆ ಫಿಸಿಕ್ಸ್ ಬಗ್ಗೆ. ಫಿಸಿಕ್ಸಲ್ಲಿ ಕೇಳೋದೇ ನಿಮಗೆ ಇವೇ ಕೇಳ್ತಾನೆ, ಸರಿನಾ. ಸಿಂಪಲಾಗಿ ಕೇಳ್ತಾನೆ, ಫಿಸಿಕ್ಸಲ್ಲಿ ಏನು ಟಫಾಗಿ ಕೇಳಲ್ಲ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 14ನೇ ಪ್ರಶ್ನೆ. ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಲಾಗುವುದು ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಆಲ್ರೆಡಿ ಸ್ಥಾಪನೆ ಮಾಡಿದ್ದಾರೆ ಹಿಮಚಿರತೆ ಸಂರಕ್ಷಣಾ ಕೇಂದ್ರ, ಯಾಕಂದರೆ ಇದು 2021 ಸೊ ಅದಕ್ಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದ. ಎಲ್ಲಿ ಅಂತ ಕೇಳಿದ್ದಾನೆ. ಯಾವುದು? ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಮೇಘಾಲಯ ಮತ್ತು ಉತ್ತರ ಪ್ರದೇಶ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಹೋಗ್ಬಿಡೋಣ ಡೈರೆಕ್ಟಾಗಿ. ಯಾವುದಂದರೆ ಉತ್ತರಾಖಂಡದಲ್ಲಿ ಭಾರತದ ಮೊಟ್ಟ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ, ಸರಿನಾ. ಭಾರತದ ಮೊಟ್ಟ ಮೊದಲ ಹಿಮಚಿರತ ಸಂರಕ್ಷಣಾ ಕೇಂದ್ರ, ಓಕೆ. ಭಾರತದಲ್ಲಿ ಇವಾಗ ಪ್ರೆಸೆಂಟ್ ಎಷ್ಟು ಹಿಮಚಿರತ ಇದ್ದಾವೆ ಅಂತ ಕೇಳ್ತಾನೆ, ಓಕೆ. ಯಾಕಂದರೆ ರೀಸೆಂಟಾಗಿ ನ್ಯೂಸಲ್ಲಿದೆ. ಎಷ್ಟಿದ್ದಾವೆ ಅಂದರೆ 7ರಾಗ ಒಂದು ಕೂಡಿಸಿದ್ರೆ 8, ಓಕೆ. 718 ಹಿಮಚಿರತೆಗಳಿದ್ದಾವೆ ಎಲ್ಲಿ? ಭಾರತದಲ್ಲಿ, ಸರಿನಾ. ಭಾರತದಲ್ಲಿ ಪ್ರೆಸೆಂಟ್ ಎಷ್ಟಿದ್ದಾವೆ ಅಂದರೆ 718 ಹಿಮಚಿರತೆಗಳಿದ್ದಾವೆ, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 15ನೇ ಪ್ರಶ್ನೆ. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಮುಖ ಕಿರಿದಾಗಿರ್ತದೆ ಅಂತೆ, ಬಟ್ ದೊಡ್ಡ ಜಲಾಶಯ ಇರ್ತದಂತೆ. ಯಾವುದದು? ಸ್ಟ್ರೀಟ್ ಅಂದರೆ ಏನು ಗೊತ್ತಾ? ಇವಾಗ ಪಾರ್ಕ್ ಸ್ಟ್ರೀಟ್ ಅಂತ ಕೇಳಿರ್ತೀರಾ, ಪಾರ್ಕ್ ಸ್ಟ್ರೀಟ್ ಅಂತ ಕೇಳಿರ್ತೀರಾ. ಹಾಗೆ ಯಾವುದು ಅಂದರೆ ಸುಯೇಜ್ ಸ್ಟ್ರೀಟ್ ಅಂತ ಕೇಳಿರ್ತೀರಾ, ಇಲ್ಲ ಪನಾಮಾ ಸ್ಟ್ರೀಟ್ ಅಂತ ಕೇಳಿರ್ತೀರಾ, ಸರಿನಾ. ಸೊ ನಿಮಗೆ ಇಲ್ಲಿ ಪಾರ್ಕ್ ಸ್ಟ್ರೀಟೇ ಹೇಳಿಬಿಡ್ತೀನಿ, ಸರಿನಾ. ಇವಾಗ ನಮ್ಮ ಭಾರತ ಇಲ್ಲಿದೆ, ಇಲ್ಲಿ ಯಾವುದಂದರೆ ನಮ್ಮ ನೆರೆಯ ದೇಶ ಶ್ರೀಲಂಕಾ ಇದೆ. ಇವು ಎರಡರಲ್ಲೂ ಕೂಡ ಮಧ್ಯ ಒಂದು ಸ್ಟ್ರೀಟ್ ಇದೆ, ಯಾವುದಂದ್ರೆ ಪಾರ್ಕ್ ಸ್ಟ್ರೀಟ್ ಅಂತ ಕರಿತೀವಿ, ಓಕೆನಾ. ಎಷ್ಟು ಚಿಕ್ಕದಿದೆ ಅಂದರೆ ಭಾಳ ಚಿಕ್ಕದಿದೆ ಅದು, ಓಕೆನಾ. ಸೊ ಅದಕ್ಕೆ 2 ಭೂರಾಶಿಗಳನ್ನು, ಓಕೆ, ಬೇರೆ ಮಾಡ್ತಿತ್ತು. ಅತಿ ಚಿಕ್ಕ ಜಲಸಂಧಿ, ಓಕೆ, ಚಿಕ್ಕದಾಗಿ ನೀರು ಹರಿತಿತ್ತು, ಅದು 2 ಭೂಭಾಗಗಳನ್ನು ಬೇರೆ ಮಾಡ್ತಿತ್ತು ಅಂತ ಕೇಳಿದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಸ್ಟ್ರೀಟ್ ಅಂತ ಕರಿತೀವಿ, ಓಕೆನಾ. ಸ್ಟ್ರೀಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನು ಕೇಳಿದಾನೆ ಅಂದರೆ ಕಿರಿದಾದ ಮುಖವನ್ನು ಹೊಂದಿರುವ 2 ಜಲಾಶಯವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾನೆ. ಕಿರಿದಾದ ಮುಖ ಹೊಂದಿರಬೇಕು, ಅದು ದೊಡ್ಡ ಜಲಾಶಯ ಇರಬೇಕು, ಭೂಮಿಯ ಭಾಗ ಅಲ್ಲ, ಅದು ಜಲಾಶಯ ಇರಬೇಕು. ಯಾವುದಂದರೆ ಕೊಲ್ಲಿ ಅಂತ ಕರಿತೀವಿ, ಓಕೆ. ಬಂಗಾಳ ಕೊಲ್ಲಿ, ಓಕೆ, ಕಚ್ ಕೊಲ್ಲಿ, ಇವೆಲ್ಲ ಏನು ಅಂದರೆ ಕಿರಿದಾದ ಮುಖ ಹೊಂದಿರ್ತವೆ, ದೊಡ್ಡ ಜಲಾಶಯ ಇರ್ತವೆ, ಓಕೆನಾ. ದೊಡ್ಡದಾಗಿ ನೀರು ಹೊಂದಿರ್ತವೆ, ಆದರೆ ಅದ್ರ ಮುಖ ಇದ್ರೆ ಭಾಳ ಚಿಕ್ಕದಾಗಿರ್ತದೆ, ಸರಿನಾ. ಇವಕ್ಕೆ ಏನಂತ ಕರಿತೀವಿ ಅಂದರೆ ಕೊಲ್ಲಿ ಅಂತ ಕರಿತೀವಿ, ಸರಿನಾ. ಲೈಕ್ ನಮ್ಮದು ಬಂಗಾಳ ಕೊಲ್ಲಿ. ಅತ್ಯಂತ ದೊಡ್ಡ ಕೊಲ್ಲಿ ಯಾವುದು ಹೇಳಬಹುದಾ? ಹೇಳಿ. ಬಂಗಾಳ ಕೊಲ್ಲಿನ ಅಲ್ವಾ? ಇಷ್ಟೇ ಕಾಮೆಂಟ್ ಮಾಡಿ, ಬಂಗಾಳ ಕೊಲ್ಲಿನ ಅಲ್ವಾ. ಅಲ್ಲ ಅಂತ ಹೇಳಿದ್ರೆ ನಾನು ರಿಟರ್ನ್ ಕಾಮೆಂಟ್ ಮಾಡ್ತೀನಿ ಏನಂತ ಆನ್ಸರು. ಇಲ್ಲ ಹೌದು ಅಂತ ಹೇಳಿದ್ರೆ ಹೌದು ಅಂತ ನಾನು ರಿಪ್ಲೈ ಮಾಡಿರ್ತೀನಿ, ಸರಿನಾ. ಸೊ ಹಾಕಿ ಅದಕ್ಕೆ ರಿಪ್ಲೈ. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ ವಾಹಕದ ಬಗ್ಗೆ ಜಾಸ್ತಿ ಕೇಳಿದೆ ನೋಡಿ ಇಲ್ಲಿ ಕ್ವಶನು. ಸೊ ಹೆಲ್ಪ್ಫುಲ್ ಆಗುತ್ತೆ ಫಿಸಿಕ್ಸ್ ಓದೋರಿಗೆ. ವಾಹಕದ ಪ್ರತಿರೋಧ ಡ್ಯಾಶನ್ನು ಅವಲಂಬಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇವಾಗ ಒಂದು ಕಂಡಕ್ಟ್ರದು ವಾಹಕದ ಏನು ಪ್ರತಿರೋಧ ಇರ್ತದೆ ಗೊತ್ತಾ, ಆ ಪ್ರತಿರೋಧ ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂತ ಕೇಳಿದ್ದಾನೆ. ವಸ್ತುವಿನ ಲಕ್ಷಣ, ಹೌದು, ವಸ್ತುವಿನ ಲಕ್ಷಣ ಮೇಲೆ ಡಿಪೆಂಡ್ ಆಗ್ತದೆ ಅದು.
ಆ ವಸ್ತು ಇದ್ರೆ ಕಬ್ಬಿಣ ಇತ್ತಾ ಅಥವಾ ಅಂತ ಬೆಳ್ಳಿ ಇತ್ತಾ, ಬೆಳ್ಳಿದಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇಟ್ಕೊಳ್ಳೋದಲ್ಲ, ಅದು ಕಬ್ಬಿಣದಲ್ಲಿ ಇನ್ನೂ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಬೆಳ್ಳಿನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇಲ್ಲ, ಅದಕ್ಕೆ ಅದು ಒಳ್ಳೆಯ ವಿದ್ಯುತ್ ವಾಹಕ. ಸರಿನಾ? ಸೊ ವಸ್ತುವಿನ ಲಕ್ಷಣ ಅವಲಂಬಿಸಿರ್ತದೆ. ನೆಕ್ಸ್ಟ್ ತಾಪಮಾನ ಹೇಳಿದೆ ಅಲ್ವಾ, ನಿಮ್ದು ಮಾತು ಕೇಳಾರ್ದ ಫ್ರೆಂಡ್ ಯಾರವರು, ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಸೆಮಿ ಕಂಡಕ್ಟರ್ಗಳು. ಸೊ ಅವರು ತಾಪಮಾನ ಹೀಟ್ ಜಾಸ್ತಿ ಮಾಡಿದಾಗಲೇ ಅವ್ರು ವರ್ಕ್ ಆಗ್ತಾರೆ. ಸೊ ಇದು ಕೂಡ ಅವಲಂಬಿಸಿರ್ತದೆ. ಪ್ರದೇಶ ವಿಸ್ತೀರ್ಣ, ಓಕೆ, ಇದು ಕೂಡ ಅದು ಪ್ರದೇಶ ಎಷ್ಟು ಜಾಸ್ತಿ ಆಗ್ತದಲ್ವಾ, ರೆಸಿಸ್ಟೆನ್ಸ್ ಕೂಡ ಅಷ್ಟೇ ಜಾಸ್ತಿ ಆಗ್ತದೆ. ಓಕೆ, ಇದು ನೆನಪಿರಲಿ ನಿಮಗೆ. ರೆಸಿಸ್ಟೆನ್ಸು ಆ ಪ್ರದೇಶ ಮೀನ್ಸ್ ಏನೋ ಆ ಕಂಡಕ್ಟರ್ದು ಎಷ್ಟು ವಿಸ್ತೀರ್ಣ ಜಾಸ್ತಿ ಆಗ್ತದಲ್ವಾ, ಅಷ್ಟು ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತದೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಯಾವುದಂದರೆ ಇವುಗಳಲ್ಲಿ ಎಲ್ಲವೂ ವಸ್ತುವಿನ ಲಕ್ಷಣ ಆಗಿರಬೇಕು, ತಾಪಮಾನ ಇರಬೇಕು, ಹಾಗೆ ಅದರದ್ದು ವಿಸ್ತೀರ್ಣ, ಅದರದ್ದು ಪ್ರದೇಶ, ಇವೆಲ್ಲ ಕೂಡ ಮ್ಯಾಟ್ರ್ ಆಗ್ತದೆ. ಅದಕ್ಕೆ ರೆಸಿಸ್ಟೆನ್ಸ್ಗೆ. ಸರಿನಾ? ರೆಸಿಸ್ಟೆನ್ಸ್ಗೆ ಇವೆಲ್ಲ ಮ್ಯಾಟ್ರ್ ಆಗ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 17ನೇ ಪ್ರಶ್ನೆ, ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಮಣ್ಣಿನ ಬಗ್ಗೆ ಯಾವುದು ಹೇಳಿಕೆ? ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ ಅಂತ ಹೇಳಿದ್ದಾನೆ. ಸರಿನಾ? ಹೌದಾ? ಹೌದಿರ್ಬೋದು. ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಹೌದಾ? ಹೌದು, ಎರಡೂ ಕೂಡ ಸರಿಯಾಗಿದ್ದಾವೆ. ಸೊ ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ, ಓಕೆ, ಬಂಡೆಯ ಕೊಳೆತದಿಂದನೇ ಕೆಂಪು ಮಣ್ಣು ಉಂಟಾಗ್ತದೆ. ಆ್ಯಕ್ಚುಲಾಗಿ ಬಂಡೆಯ ಕೊಳೆತದಿಂದ, ಓಕೆ, ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗ್ತದೆ. ಇನ್ನೊಂದು, ಈ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಅಂತ ಕೇಳ್ತಾನೆ. ಯಾವ ಕಂಟೆಂಟು? ಐರನ್ ಇರ್ತದೆ ಅದರಲ್ಲಿ. ಓಕೆ, ಐರನ್, ಯಾವನ್? ಐರನ್. ಓಕೆ, ಐರನ್ ಇರ್ತದೆ. ಐರನ್ ಎದರಲ್ಲಿ ಇರ್ತದೆ ಅಂತ ಕೇಳಿದ್ರೆ ಕೆಂಪು ಮಣ್ಣಿನಲ್ಲಿ ಕಂಡುಬರೋದು ಯಾವುದಂದ್ರೆ ಐರನ್. ಅತಿ ಹೆಚ್ಚು ಕೆಂಪು ಮಣ್ಣು ಯಾವ ಗ್ರಹದಲ್ಲಿ ಕಂಡುಬರ್ತದೆ? ಮಂಗಳ ಗ್ರಹದಲ್ಲಿ. ಅದಕ್ಕೆ ಅಂಗಾರಕ, ಕೆಂಪು ಗ್ರಹ ಅಂತ ಕರಿತೀವಿ ನಾವು. ಸರಿನಾ? ನೆನಪಿರಲಿ. ಸೊ ಇಲ್ಲಿ ಸೆಕೆಂಡ್ ಏನು ಕೊಟ್ಟಿದ್ದಾನೆ ಅಂದರೆ ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟಿಲ್ಲ ಅಂತ ಕೊಟ್ಟಿದ್ದಾನೆ. ಹೌದು, ಕೆಂಪು ಮಣ್ಣಿನಲ್ಲಿ ನೈಟ್ರೋಜನು ಕಡಿಮೆ ಇದೆ, ಹಾಗೆ ರಂಜಕ ಇದು ಕೂಡ ಕಡಿಮೆ ಇದೆ. ಓಕೆ, ಎರಡು ಕೂಡ ಇದ್ರೆ ಕಡಿಮೆ ಇದ್ದಾವೆ. ಸೊ ಇದು ಎರಡೂ ಹೇಳಿಕೆ ಕೂಡ ಸರಿಯಾಗಿದ್ದಾವೆ. ಐರನ್ ಜಾಸ್ತಿ ಇದೆ ಅಂತ ಕೊಟ್ಟರೆ ಅದು ಸರಿ ಆಗ್ತಿತ್ತು. ಇಫ್ ಐರನ್ ಕಡಿಮೆ ಇದೆ ಅಂತ ಏನಾದರೂ ಕೊಟ್ಟನ ಅದು ರಾಂಗ್ ಆಗ್ತಿತ್ತು. ಸರಿನಾ? ಐರನ್ ಇದರಲ್ಲಿ ಜಾಸ್ತಿ ಇರ್ತದೆ. ಕೆಂಪು ಮಣ್ಣಿನಲ್ಲಿ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇ ಐರನ್. ಸರಿನಾ? ಇದು ನೆನಪಿರಲಿ. ಹಾಗೆ ನಿಮ್ಮ ರಕ್ತ ಇದೆಯಲ್ಲ, ರಕ್ತ ಕೆಂಪಾಗಿರಲು ಕಾರಣ ಏನು? ಹಿಮೋಗ್ಲೋಬಿನ್. ಆ್ಯಕ್ಚುಲಿ ಹಿಮೋಗ್ಲೋಬಿನಲ್ಲಿ ಏನಿರ್ತದೆ? ಐರನ್ನೇ ಇರ್ತದೆ. ಓಕೆನಾ? ಸೊ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಏನಂದರೆ ಐರನ್ನೇ ಕೆಂಪು ಬಣ್ಣಕ್ಕೆ ಕಾರಣ. ನೆನಪಿರಲಿ. ಸರಿನಾ? ಸೊ ಇದಕ್ಕೆ ಹೇಳಿಕೆ ಯಾವುದಾಗ್ತದೆ ಅಂದರೆ ಹೇಳಿಕೆ 1 ಮತ್ತು 2 ಎರಡೂ ಕೂಡ ಸರಿ ಆಗ್ತವೆ. ಸರಿನಾ? ಸೊ ನೆಕ್ಸ್ಟ್ 18ನೇ ಪ್ರಶ್ನೆ ಏನಿದೆ ಅಂದರೆ ಸಾಗರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಯಾವುದ್ರ ಬಗ್ಗೆ? ಸಾಗರದ ಬಗ್ಗೆ. ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ ಅಂತ ಕೊಟ್ಟಿದ್ದಾನೆ. ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದಲ್ಲಿ, ಓಕೆ, ವಾತಾವರಣದ ಬದಲಾದ ಪಾತ್ರ ಅಂತ ಕೊಟ್ಟಿದ್ದಾನೆ. ಸರಿನಾ? ಹೌದು. ಸೊ ನೆಕ್ಸ್ಟ್ ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೀವವು ಸಾಗರದಲ್ಲಿ ವಿಕಸನಗೊಂಡಿತ್ತು ಅಂತ ಹೇಳಿದ್ದಾರೆ. ಸರಿನಾ? ಸೊ ಭೂಮಿನಲ್ಲಿ ಇನ್ನೂ ಯಾವುದೋ ಒಂದು ಜೀವಿನೇ ಹುಟ್ಟಿರಲಿಲ್ಲ ಅಂತೆ, ಬಟ್ ಸಾಗರದಲ್ಲಿ ಆಲ್ರೆಡಿ ಒಂದು ಜೀವಿ ಇತ್ತಂತೆ. ಓಕೆ, ಯಾವ ಜೀವಿ ಬೇಡ, ಅದು ಮನುಷ್ಯನೋ ಪ್ರಾಣಿನೋ ಕತ್ತೆನೋ ಅಂತ ಬೇಡ, ಬಟ್ ಭೂಮಿ ಮೇಲೆ ಯಾವುದೋ ಒಂದು ಹುಳ ಅಂದ್ಕೊಳ್ಳಿ, ಓಕೆನಾ, ಒಂದು ಸೊಳ್ಳೆ ಅಂದ್ಕೊಳ್ಳಿ. ಆ ಸೊಳ್ಳೆ ಹುಟ್ಟೋಕ್ಕಿಂತ ಮುಂಚೆಯೂ ಕೂಡ ಸಮುದ್ರದಲ್ಲಿ, ಓಕೆ, ಜೀವಸಾಗರದಲ್ಲಿ, ಓಕೆ, ಸಾಗರದಲ್ಲಿ ಒಂದು ಜೀವವು ವಿಕಸನಗೊಂಡಿತ್ತು, ಅಲ್ಲಿ ಹುಟ್ಕೊಂಡಿತ್ತು ಅಂತೆ. ಹೌದಾ? ಹೌದು. ಸರಿನಾ? ಇವೆರಡೂ ಕೂಡ ಹೇಳಿಕೆ ಸರಿಯಾಗಿದ್ದಾವೆ ಇದರಲ್ಲಿ. ಸರಿನಾ? ಸೊ ಎರಡು ಹೇಳಿಕೆ ಕೂಡ ಸರಿಯಾಗಿದ್ದಾವೆ. ಸೊ ಇದರಲ್ಲಿ ಈ ಹೇಳಿಕೆನ ಸ್ವಲ್ಪ ನೀವು ಫೋಕಸ್ಸಾಗಿ ನೋಡ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಜಾಸ್ತಿ ಏನಿದ್ರೇನೋ ಬಯಾಟ್ ಹೊಡೆಯೋದಂತ ಏನಿಲ್ಲ ಇದರಲ್ಲಿ, ನೆನಪಿಟ್ಕೊಳ್ಳೋದಿದೆ ಅಷ್ಟೇ. ಗೊತ್ತಿರಲಿ ನಿಮ್ಗೆ ಅಷ್ಟೇ. ಜೀವವು ಮೊದಲಿದ್ರೇನೋ ಹುಟ್ಟಿದೆ ಎಲ್ಲಿ ಅಂದರೆ ಭೂಮಿ ಮೇಲೆ, ನೀರಲ್ಲ ಅಂತ ಕೇಳಿದ್ರೆ ನೀರಲ್ಲೇ ಹುಟ್ಟಿರ್ತದೆ ಮೊದಲು. ಸರಿನಾ? ಸೊ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ 19ನೇ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು ಅಂತ ಕೇಳಿದ್ದಾನೆ. ಸೊ ಇವಾಗ ಈ ರೀತಿ ಪ್ರಶ್ನೆಯನ್ನು ಕೇಳಲ್ಲ. ಸರಿನಾ? ಯಾಕಂದರೆ ಇದು ಆಲ್ರೆಡಿ ಈ ಪ್ರಶ್ನೆಗಳ ಅಂದರೆ ಇದು ಹೆವಿ ಈಸಿ ಅನಿಸ್ಬಿಡ್ತದೆ ಇವಾಗ. ಸೊ ಇವಾಗ ಏನಂತ ಕೇಳ್ತಾನೆ ಅಂದರೆ ಜೋಡಿಸಿ ಬರೆಯಿರಿ ಅಂತ ಕೊಡ್ತಾನೆ. ಸಾರಿ, ಕ್ರೋನಾಲಜಿಕಲ್ ಆರ್ಡ್ರಲ್ಲಿದ್ರೇನೋ ಜೋಡಿಸ್ರಿ ಅಂತ ಕೊಡ್ತಾನೆ. ಓಕೆ, ಕ್ರಮವಾಗಿ ಹೊಂದಿಸಿ ಅಂತ ಕೊಡ್ತಾನೆ. ದೊಡ್ಡದು, ಅದಕ್ಕಿಂತ ಚಿಕ್ಕದು ಯಾವುದು ಅಂತ. ಮೊದಲು ಅತ್ಯಂತ ದೊಡ್ಡದು ಯಾವುದು ಅಂದರೆ, ಓಕೆ, ಇವಾಗ ಇಲ್ಲಿ ಒಂದು ಭಾರತ ನಕ್ಷೆ ತೆಗೆದ್ರೆ ಸಾರಿ, ಇದೊಂದು ಭಾರತ ನಕ್ಷೆ ಇದೆಯಾ? ಓಕೆ, ಇಷ್ಟು ತೊಗೊಳ್ಳಿ ಇದನ್ನು. ಓಕೆ, ಈ ಥರ ಇದು ತೊಗೊಂಡ್ಬಿಡಿದು. ಸೊ ಮೊದಲು ಇದು ರಾಜಸ್ಥಾನ್ ಅತ್ಯಂತ ದೊಡ್ಡದಿದೆ. ಇದರ ಪಕ್ಕನೇ ಇದು ಗಡಿ ಹಂಚ್ಕೊಂಡಿದೆ ನೋಡಿ, ಯಾವುದು? ಮಧ್ಯಪ್ರದೇಶ್ 2ನೇ ಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಹೆಚ್ಚು ವಿಸ್ತೀರ್ಣ ಹೊಂದಿದ್ದು 2ನೇದಿದು.
ಮಧ್ಯಪ್ರದೇಶ. ಅದಾದ ನಂತರ ಮೂರನೇದು ಯಾವುದು ಅಂತ ಕೇಳಿದ್ರೆ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿದೆ. ನೆಕ್ಸ್ಟು ನೋಡಿ ಈ ಕಡೆ ಆಯಿತಾ, ಎಕ್ಸ್ ಫಾರ್ಮೇಷನ್ ಮಾಡಿಬಿಡಿ ಇದಕ್ಕೆ ಒಂದು, ಇದ್ರದ್ದು ನೆಕ್ಸ್ಟ್ ಈ ಕಡೆ ಒಂದು ತೊಗೊಂಡ್ಬಿಡಿ. ಎಡಗೊಂದು ತೊಗೊಂಡ್ರೆ ಮಧ್ಯಪ್ರದೇಶಕ್ಕೆ ಎಡಕ್ಕೊಂದು ತೊಗೊಂಡ್ರಿ, ಮೀನ್ಸ್ ಕೆಳಗಡೆ ಒಂದು ತೊಗೊಂಡ್ರಿ, ಮೇಲ್ಗಡೆ ಒಂದು ಹಾಕಿಬಿಡಿ. ಯಾವುದು ಉತ್ತರ ಪ್ರದೇಶ 4ನೇ ಸ್ಥಾನದಲ್ಲಿ, ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ 4ನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಉತ್ತರ ಪ್ರದೇಶ. 5ನೇ ಸ್ಥಾನದಲ್ಲಿ ಇದ್ರ ಪಕ್ಕ ಮತ್ತೆ ಬಂದುಬಿಡಿ ಇದಕ್ಕೆ, ಯಾವುದು ಅಂದರೆ ಗುಜರಾತ್. ಓಕೆ, ಗುಜರಾತ್ ಇದು 5ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನ ನಮ್ಮ ಹೆಮ್ಮೆಯ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಏನಾದರೂ ಕೇಳಿದ ಕರ್ನಾಟಕ ಅಂತ ಕಣ್ಣು ಮುಚ್ಕೊಂಡು ಹಾಕಬೇಕು ಅಷ್ಟೇ, ಸರಿನಾ? ಕರ್ನಾಟಕ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ಅದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಗಿದೆ. ಯಾವುದು? ರಾಜಸ್ಥಾನ, ಸೆಕೆಂಡ್ ಮಧ್ಯಪ್ರದೇಶ, ಥರ್ಡು ಮಹಾರಾಷ್ಟ್ರ, ಫೋರ್ತು ಉತ್ತರ ಪ್ರದೇಶ, ಫಿಫ್ತು ಗುಜರಾತ್, ಸಿಕ್ಸ್ತು ಕರ್ನಾಟಕ. ಓಕೆ, ನೆನಪಿರಲಿ. ಸೊ ಅತಿ ಕಡಿಮೆ ವಿಸ್ತೀರ್ಣ ಹೊಂದಿದ್ದು ಕೂಡ ಕೇಳ್ತಾನೆ, ನೆನಪಿರಲಿ. ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅದಕ್ಕೆ. ಯಾವ ಫಾರ್ಮುಲಾ ಅಂದರೆ GSTN ಅಂತ. ಓಕೆ, ಜಿ ಅಂದರೆ ಎನ್ ಬಿಡಿ. ಓಕೆ, ಇದು ಎನ್ ಬಿಟ್ಟಾಕ್ಬಿಡಿ, ಇದಾದರೂ ನೆನ್ಪಿಟ್ಕೊಳ್ಳಿ. ಗೋವಾ, ಸಿಕ್ಕಿಂ, ತ್ರಿಪುರ. ಯಾವುದು? ಗೋವಾ, ಸಿಕ್ಕಿಂ, ತ್ರಿಪುರ. ಗೋವಾ, ಸಿಕ್ಕಿಂ, ತ್ರಿಪುರ. GST ಅಲ್ವಾ? ಅದೇ GST ಇಲ್ಲಿ ಹಾಕೊಂಡ್ಬಿಡಿ. GST ಜುಲೈ 1 ಅಲ್ವಾ? ಸೊ ಈ GST ಅತಿ ಕಡಿಮೆ ವಿಸ್ತೀರ್ಣ ಹೊಂದಿರುವ ರಾಜ್ಯಗಳು ಕ್ರಮವಾಗಿ ಅತ್ಯಂತ ಕಡಿಮೆ ಗೋವಾ, ಅದರ ನಂತರ ಸಿಕ್ಕಿಂ, ಅದರ ನಂತರ ತ್ರಿಪುರ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ, 2020ರ ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ 2020 ಬೇಡ, 2024 ಇದ್ದೀವಿ ನಾವು. ಸೊ 2024 ಒಂದು ನೆನಪಿಂತು. ಇವಾಗ ರೀಸೆಂಟಾಗಿ ಯಾವುದು KA ನಡೆಸೋದಲ್ವಾ, ಅದರಲ್ಲಿ ಕೇಳಿದ್ದಾನೆ ನೋಡಿ. ಯಾವುದು ಮೇ ಬಿ ಯಾವುದಲ್ಲಿ ಕೇಳ್ದೋ, ಯಾವ ಕ್ವಶನ್ ಪೇಪರ್ ನನಗೆ ನೆನಪಿರಲ್ಲ, ಬಟ್ ಕ್ವಶನ್ ನೆನಪಿರ್ತವೆ. ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಅಂತ ನೆನಪಿಲ್ಲ. ಬಟ್ ಏನು ಕೇಳಿದ ಅಂದರೆ ಜನಸಂಖ್ಯಾ ದಿನ ಯಾವುದು ಅಂತ ಕೇಳಿದ್ದ. ಆಪ್ಷನ್ ಕೊಡ್ಲಾ? ಜುಲೈ 11, ಜುಲೈ 15 ಹೇಳ್ಬೋದಾ? ಜುಲೈ 11 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, ಕೌಶಲ್ಯ ದಿನ ಅಂತ ಕೇಳಿದ್ದಾನೆ. ಇದು SSCನಲ್ಲಿ ಕೇಳಿದ್ದಾನೆ ಇದು. ಓಕೆ, ಸ್ಕಿಲ್ ಡೇ ಯಾವಾಗ ಆಚರಿಸ್ತೀವಿ ನಾವು ಅಂತ. ಓಕೆ, ಯಾವುದು ಅಂದರೆ ಜುಲೈ 15. ಜುಲೈ 15ನ್ನು ನಾವು ಕೌಶಲ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಓಕೆ, ಜುಲೈ 11 ಅಂದರೆ ಜನಸಂಖ್ಯಾ ದಿನ, ಜುಲೈ 15 ಅಂದರೆ ಅಲ್ಲಿ ಕೌಶಲ್ಯ ದಿನ. ಓಕೆ, ಜುಲೈ 15 ಕೌಶಲ್ಯ ದಿನ. ಇವೆರಡು ನೆನಪಿರಲಿ, ಇಂಪಾರ್ಟೆಂಟ್ ಇದ್ದಾವೆ. ಈ ವರ್ಷದ 2020ರ ಜನಸಂಖ್ಯಾ ದಿನದ ಥೀಮ್ ಏನಾಗಿತ್ತು ಅಂದರೆ ಯಾರನ್ನೂ ಬಿಡಬೇಡಿ. ಓಕೆ, ನೋ ಒನ್ ಶುಡ್ ಬಿ ಬಿಹೈಂಡ್, ಲೆಟ್ಸ್ ಕೌಂಟ್ ಎವ್ರಿ ಒನ್ ಅಂತ ಇದೆ. ಓಕೆ, ಯಾರನ್ನು ಹಿಂದೆ ಬಿಡಬೇಡಿ, ಎಲ್ಲರನ್ನ ಕೌಂಟ್ ಮಾಡಿ. ಓಕೆ, ಎಲ್ಲರೂ ಬೇಕು ನಮಗೆ ಅಂತ ಹೇಳಿದ್ದಾರೆ ಈ ವರ್ಷ. ಅದರ ಥೀಮ್. ಓಕೆ, ಅದರ ಧ್ಯೇಯೋದ್ದೇಶ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಅದು ಏನೋ ಅದರದ್ದು ಟೈಟಲ್ ಬರ್ತದಲ್ಲ, ಸಬ್ ಟೈಟಲ್. ಓಕೆ, ಅದನ್ನು ಅಂದ್ಕೊಳ್ಳಿ. ಓಕೆ, ಕನ್ನಡದಲ್ಲಿ ಅದರ ಥೀಮ್ ಅಂತ ಅಂದ್ಕೊಳ್ಳಿ, ನೆನಪಿಟ್ಕೊಳ್ಳೋದು ಥೀಮ್ ಅಂತ ನೆನಪಿಟ್ಕೊಳ್ಳಿ. ಓಕೆನಾ? ಸೊ ಇದಕ್ಕೆ ಉತ್ತರ ಸಿಕ್ತು ಅನಿಸುತ್ತೆ ನಿಮಗೆ 2024 2020ರಲ್ಲಿ ಬೇಡ ನಮಗೆ ಇವಾಗ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಮೇಘಾಲಯದಲ್ಲಿರೋದು ಒಂದೇ. ಯಾವುದು? ನೋಕ್ರೆಕ್. ಅಸ್ಸಾಂದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ, ತ್ರಿಪುರ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಸ್ಸಾಂ ಆಗುತ್ತೆ. ಓಕೆ, ಕಾಜಿರಂಗ, ಮಾನಸ, ದಿಹಾಂಗ್ ಈ 3 ನ್ಯಾಷನಲ್ ಪಾರ್ಕ್ ಎಲ್ಲಿದ್ದಾವೆ ಅಂದರೆ ಅಸ್ಸಾಂದಲ್ಲಿದ್ದಾವೆ. ಅದರಲ್ಲಿ ಸ್ಪೆಷಲಿ ಇಂಪಾರ್ಟೆಂಟ್ ಇರೋದು ಯಾವುದು ಅಂದರೆ ಒಂದು ಕಾಜಿರಂಗ, ಇನ್ನೊಂದು ಮಾನಸ, ಸರಿನಾ? ನೀವು ಏನಾದರೂ ಬಿಗಿನರ್ಸ್ ಆಗಿದ್ದರೆ ನಿಮಗೆ ನ್ಯಾಷನಲ್ ಪಾರ್ಕ್ ಅಂತ ಸ್ವಲ್ಪ ಗೊತ್ತಿರಲ್ಲ. ನ್ಯಾಷನಲ್ ಪಾರ್ಕ್ ಅಂದರೆ ಇವಾಗ ಆ ಪಾರ್ಕಲ್ಲಿ, ಓಕೆನಾ, ಆ ನ್ಯಾಷನಲ್ ಪಾರ್ಕ್ ಅಂತ ರಾಷ್ಟ್ರೀಯ ಉದ್ಯಾನವನ ಅಂತ ಒಂದು ಮೀಸಲು ಪ್ರದೇಶ ಮಾಡಿರ್ತಾರೆ. ಓಕೆ, ಮೀಸಲು ಪ್ರದೇಶ ಮಾಡಿರ್ತಾರೆ. ಒಂದು ರಾಜ್ಯದಲ್ಲಿ ಇದೆ ಅಂದರೆ ಆ ರಾಜ್ಯದಲ್ಲಿ ಎಲ್ಲಿ ಅರಣ್ಯ ಇರ್ತದಲ್ವಾ, ಎಲ್ಲಿ ವನ್ಯಜೀವಿಗಳು ಇರ್ತಲ್ವ, ಅಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಿರ್ತಾರೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ದವರು. ಅಲ್ಲಿ ಏನಂದರೆ ಕಾಡು ಪ್ರಾಣಿಗಳು, ಓಕೆ, ಕಾಡಿನಲ್ಲಿರುವ ಸಸ್ಯಗಳು, ಪ್ರಾಣಿಗಳು ಅವೆಲ್ಲ ರಕ್ಷಣೆ ಮಾಡ್ತಿರ್ತಾರೆ ಅದಕ್ಕೆ, ಸರಿನಾ? ಆ ರೀತಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ನೀವು ಗೌರ್ಮೆಂಟ್ ಬುಕ್ಕಲ್ಲಿ ಬೇಡ ಇದಕ್ಕೆ, ಓಕೆನಾ? ಗೌರ್ಮೆಂಟ್ ಬುಕ್ಕಲ್ಲಿ ಒಂದು ವರ್ಷದ ಹಿಂದ್ಗಡೆದೆಲ್ಲ ಇದ್ರೇನೆ ಡಾಟಾ ಇದೆ. ಸೊ ಇವಾಗ ಪ್ರಸ್ತುತ ಎಷ್ಟಿದ್ದಾವೆ ಅಂದರೆ 106 ನ್ಯಾಷನಲ್ ಪಾರ್ಕ್ ಇದ್ದಾವೆ. ಓಕೆ, 106 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ, ಸರಿ? 106 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ. ಸೊ ನೆಕ್ಸ್ಟು ಏನಂದರೆ ಹುಲಿ ಸಂರಕ್ಷಿತ ತಾಣ ಅಂತ ಬರ್ತವೆ. ಇದು ನ್ಯಾಷನಲ್ ಪಾರ್ಕು. ಈ ನ್ಯಾಷನಲ್ ಪಾರ್ಕಲ್ಲಿ ಹುಲಿ ಇರಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಈ ನ್ಯಾಷನಲ್ ಪಾರ್ಕ್ಸಲ್ಲೂ ಕೂಡ ಹುಲಿಗಳಿರ್ತವೆ, ಓಕೆನಾ? ಅದ್ರ ನ್ಯಾಷನಲ್ ಪಾರ್ಕ್ಸಲ್ಲಿಯೂ ಕೂಡ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಿರ್ತಾರೆ ಅದರಲ್ಲೇ ಸಪ್ರೇಟಾಗಿ. ಸೊ ಅಷ್ಟು ಹುಲಿ ನ್ಯಾಷನಲ್ ಪಾರ್ಕ್, ಓಕೆ ಸಾರಿ, ಹುಲಿ ಸಂರಕ್ಷಿತ ತಾಣ ಎಷ್ಟಿದ್ದಾವೆ ಪ್ರೆಸೆಂಟ್ ಅಂತ ಕೇಳಿದಾಗ 57 ಇದ್ದಾವೆ. ತಪ್ಪು ಹೇಳ್ತಾ ಇದೆಯಾ ಅಂತ ಏನಾದರೂ ನೀವು ಕಾಮೆಂಟ್ ಮಾಡಿದ್ರೆ ಇವಾಗಲೇ ಆನ್ಸರ್ ಹೇಳ್ತೀನಿ ಕೇಳಿ. 57 ರೀಸೆಂಟಾಗಿ ಮೀನ್ಸ್ ಏನು ಇವತ್ತೇ ಮಧ್ಯಪ್ರದೇಶದಲ್ಲಿ ಘೋಷಣೆ ಆಗಿದೆ. ಯಾವುದು ಅಂತ ನೀವು ಕಾಮೆಂಟ್ ಹಾಕಿ. ನಾನು ಹೇಳಿದೆ ಯಾವ ರಾಜ್ಯ ಅಂತ, ನೀವು ಇವಾಗ ಹೇಳಿ. ಮಧ್ಯಪ್ರದೇಶದಲ್ಲಿ 56ನೇದು ಬೇಕಾದರೆ ಹೇಳ, ತಿಮೋರ್ ಪಿಂಗ್ಲಾ. ಓಕೆ, ಗುರು ಘಾಸಿದಾಸ್ ತಿಮೋರ್ ಪಿಂಗ್ಲಾ ರಾಷ್ಟ್ರೀಯ ಉದ್ಯಾನವನ, ಓಕೆ ಸಾರಿ, ಹುಲಿ ಸಂರಕ್ಷಿತ ತಾಣ ಅಂತ ಘೋಷಣೆ ಆಗಿದೆ. ಅದು ಎಲ್ಲಿ ಅಂದರೆ ಛತ್ತೀಸ್ಗಢದಲ್ಲಿ.
ಅದರ ಪಕ್ಕದ ರಾಜ್ಯ ಯಾವುದು? ಮಧ್ಯಪ್ರದೇಶ. ಅದರಲ್ಲಿ 57ನೇದು ಘೋಷಣೆ ಆಗಿದೆ, ಭೂಪೇಂದ್ರ ಸಿಂಗ್. ಓಕೆ, ಅವ್ರು ಘೋಷಣೆ ಮಾಡಿದ್ದಾರೆ ಇವತ್ತೇ. ಓಕೆ, ಅದು ಯಾವುದು ಅಂತ ನೀವು ಕಮೆಂಟ್ ಮಾಡಿ. 57ನೇದು ಆಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಈಗ ಹುಲಿ ಸಂರಕ್ಷಿತ ತಾಣ ಅಂತ. ಸೊ ಹುಲಿ ಸಂರಕ್ಷಿತ ತಾಣ ಆದ ನಂತರ ಬಯೋಸ್ಪಿಯರ್ಗಳಂತ ಬರ್ತವೆ, ಜೀವ ವೈವಿಧ್ಯ ತಾಣಗಳು ಅಂತ ಬರ್ತವೆ. ಅವು ಎಷ್ಟಿದ್ದಾವೆ ಟೋಟಲ್ ಅಂತ ಕೇಳಿದಾಗ ಅವು 18 ಇದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ಮೊಟ್ಟ ಮೊದಲ ಜೀವ ವೈವಿಧ್ಯ ತಾಣ ಯಾವುದು ಅಂತ ಕೇಳಿದಾಗ ಕನ್ನಡದಲ್ಲಿ ಜೀವ ವೈವಿಧ್ಯನೇ ಅಂತಾರೆ ಅನಿಸುತ್ತೆ. ಓಕೆ, ಅನಿಸುತ್ತೆ ಅಲ್ಲ, ಅಂತಾರೆ ಮೇ ಬಿ. ಸೊ ಮೊಟ್ಟ ಮೊದಲ ಯಾವುದು ಅಂದರೆ ನೀಲಗಿರಿ. ಯಾವ್ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ನೀಲಗಿರಿ ಅಂದರೆ? ಒಂದು ಕರ್ನಾಟಕ, ಕೇರಳ, ತಮಿಳುನಾಡು. ಸಿಂಹಪಾಲು ಯಾವುದರಲ್ಲಿದೆ ಅಂದರೆ ತಮಿಳುನಾಡದಲ್ಲಿದೆ. ಓಕೆ, ಸೆಕೆಂಡ್ ಕೇರಳದಲ್ಲಿ. ಅತಿ ಕಡಿಮೆ ಇರೋದು ನೀಲಗಿರಿ ಏರಿಯಾ ಯಾವುದರಲ್ಲಿ ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಯಾವ ಜಿಲ್ಲೆಯಲ್ಲಿ? ಚಾಮರಾಜನಗರ ಹಾಗೆ ಮೈಸೂರು ಭಾಗದಲ್ಲಿ ಕಂಡು ಬರ್ತದೆ. ಮೈಸೂರು ಮತ್ತು ಸ್ವಲ್ಪ ಕೊಡಗು ಭಾಗದಲ್ಲಿ. ಸರಿನಾ? ಇದು ನೆನಪಿರಿ ನಿಮಗೆ. ಯಾವುದು? ನೀಲಗಿರಿ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇದು. ಓಕೆ, ರಿಸರ್ವ್ ಇದ್ರೆ ಏನೋ ಏರಿಯಾ. ಸರಿನಾ? ಸೊ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ, ನೀವು ಬಿಗಿನರ್ ಇದ್ದರೆ. ಸರಿನಾ? ಸೊ ಏನು ಟೆನ್ಷನ್ ತೊಗೊಳ್ಳೋದೇನು ಬೇಕಾಗಿಲ್ಲ. ಸೊ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ ಅಂತ ಕೊಟ್ಟಿದ್ದಾನೆ. ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆರ್ಗನೈಸೇಷನ್ ಇದೆ ಅಲ್ವಾ? ಸೊ ಇದರದ ಕೇಂದ್ರ ಕಚೇರಿ ಎಲ್ಲಿದೆ? ಪ್ಯಾರಿಸ್ದಲ್ಲಿದೆ. ಎಲ್ಲಿದೆ? ಪ್ಯಾರಿಸ್ದಲ್ಲಿದೆ. ಸರಿನಾ? ಸೊ ಇದರದಲ್ಲಿ ಯಾವ ದೇಶಗಳು ತ್ಯಜಿಸಿವೆ ಅಂತ ಕೇಳಿದ್ದಾನೆ. ಯಾವ ತ್ಯಜಿಸಿದ್ದಾವೆ? ಇಸ್ರೇಲ್, ಇರಾನ್, ಇಸ್ರೇಲ್, ಅಮೇರಿಕಾ ಮತ್ತು ಚೀನಾ, ಭಾರತ ಮತ್ತು ಇರಾನ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ನಿಮಗೆ ಡೈರೆಕ್ಟಾಗಿ ನೋಡಿದಾಗ ಏನು ಅನಿಸುತ್ತೆ, ಜಗಳ ಇವರೇ ಇಬ್ಬರ ನಡುವೆ ನಡೀತಿದೆ, ಇಸ್ರೇಲ್ ಮತ್ತು ಇರಾನ್ ನಡುವೆ. ಇವರೇ ಏನೋ ತ್ಯಜಿಸಿರಬೇಕು ಅಂತ ನಿಮ್ಗೆ ಅನಿಸ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇಸ್ರೇಲ್ ಮತ್ತು ಅಮೇರಿಕಾ ಯುನೆಸ್ಕೋದಿಂದ ತ್ಯಜಿಸಿಬಿಟ್ಟಿದ್ದಾವೆ. ಓಕೆ, ಯುನೆಸ್ಕೋದಿಂದ ಹೊರಗೆ ಬಂದುಬಿಟ್ಟಿದ್ದಾವೆ. ನನಗೆ ಬೇಡ ಯುನೆಸ್ಕೋ ಇದ್ರೆ ನನಗೇನೂ ಬೇಕಾಗಿಲ್ಲ, ನನ್ನ ದೇಶದಲ್ಲಿ ನಾನು ಹೆಂಗೆ ನೋಡ್ಕೊತೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಅವರಿಗೂ ತ್ಯಜಿಸಿಬಿಟ್ಟಿದ್ದಾರೆ ಅದನ್ನು. ಸರಿನಾ? ಯಾವುದು? ಇಸ್ರೇಲ್ ಮತ್ತು ಅಮೇರಿಕಾ. ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಾಗಿ. ಓಕೆ, ಇರಾನ್ ವಿರುದ್ಧ ಇವರಿಬ್ಬರು ಹೋರಾಡ್ತಿದ್ದಾರೆ. ಇಸ್ರೇಲ್ ಅಫಿಷಿಯಲಾಗಿ ಹೋರಾಡ್ತಿದ್ದಾರೆ, ಅಮೇರಿಕಾ ಅನ್ಅಫಿಷಿಯಲಾಗಿ ಹೋರಾಡ್ತಿದ್ದಾರೆ. ಲೈಕ್ ಇವಾಗ ಇಸ್ರೇಲ್ ಅವ್ರಿಗೆ ಬೆಂಬಲ ಕೊಟ್ಟು. ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 23ನೇ ಪ್ರಶ್ನೆ, ವಿರೋಧಿ ಚಂಡಮಾರುತಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಸರಿನಾ? ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡವನ್ನು ಹೊಂದಿರುತ್ತವೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಓಕೆ, ಅದಾನಂತರ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಸೊ ಎರಡೂ ಕೂಡ ಸರಿ. ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ. ಸರಿನಾ? ಸೊ ನೆಕ್ಸ್ಟು, ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡವನ್ನು ಹೊಂದಿರ್ತವೆ. ಸೆಂಟ್ರಲಲ್ಲಿ. ಓಕೆ, ಈಗ ಒಂದು ಸೈಕ್ಲೋನ್ ಇದೆ ಅಂದರೆ ಸೆಂಟ್ರಲಲ್ಲಿ, ಈ ಸೆಂಟ್ರ್ ಇದೆಯಲ್ಲ ಇದರಲ್ಲಿ ಇದು ಹೆಚ್ಚಿನ ಒತ್ತಡವನ್ನು ಹೊಂದಿರ್ತವೆ. ಸೊ ನೆಕ್ಸ್ಟ್ ಏನಂದರೆ, ಅದು ಉತ್ತರ ಗೋಳಾರ್ಧದಲ್ಲಿ. ಓಕೆ, ಇವಾಗ ಭೂಮಿ ಅಂತ ತೊಗೊಂಡಾಗ ಈ ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣ ಅಂತ ಮಾಡ್ತೀವಿ. ಓಕೆ, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಮಾಡ್ತೀವಿ. ಅದರಲ್ಲಿ ಹೆಚ್ಚಿನವಾಗಿ ಏನು ಮಾಡ್ತವೆ ಅಂದರೆ ಅವು ಉತ್ತರ ಗೋಳಾರ್ಧದಲ್ಲಿ, ಈ ಉತ್ತರ ಗೋಳಾರ್ಧ ಹೇಳಿದ್ವಲ್ಲ ಅದರಲ್ಲಿ ಪ್ರದಕ್ಷಿಣಾಕಾರವಾಗಿ, ಓಕೆ, ಕ್ಲಾಕ್ ವೈಸ್ ಆಗಿ ಚಲಿಸ್ತವೆ ಅಂತೆ ಅವು. ಓಕೆ, ಚಲಿಸ್ತವೆ. ಇದು ನೆನಪಿರಲಿ, ಎರಡು ಕೂಡ ನೆನಪಿರಲಿ. ಅದರಲ್ಲಿ ಸೆಂಟ್ರಲ್ಲೇ ಜಾಸ್ತಿ ಎನರ್ಜಿ ಇರ್ತದೆ, ಮೀನ್ಸ್ ಏನೋ ಒತ್ತಡ ಇರ್ತದೆ. ಅದಾದ ನಂತರ ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸ್ತವೆ. ಓಕೆ, ಕ್ಲಾಕ್ ವೈಸ್ ಚಲಿಸ್ತವೆ. ಸೊ ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ಅಂದರೆ, ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ. ಹೇಳಿಕೆ ಏನಿದ್ದಾವೆ? ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ನಿಯಂತ್ರಕ ಸಂಸ್ಥೆಯಾಗಿದೆ. ಓಕೆ, ಶಾಸನ ಆಯೋಗದ ಎಲ್ಲ ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಮತ್ತು ಅಧ್ಯಕ್ಷರು ವೈದ್ಯರಾಗಬೇಕು. ಹಾಗೆ ವೈದ್ಯಕೀಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ವೃತ್ತಿಪರರನ್ನು ನಿಯಂತ್ರಿಸುವ ನೀತಿಗಳನ್ನು ರೂಪಿಸುವ ಇದರ ಮುಖ್ಯ ಕಾರ್ಯವಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ 3 ಕೂಡ. ಫಸ್ಟ್ ನಿಮಗೆ ಬೇಸಿಕ್ ಸೆನ್ಸಲ್ಲಿ ಗೊತ್ತಿರ್ತದೆ, ವೈದ್ಯಕೀಯ ಅದರದ್ದು ಏನಾದರೂ ಅದರ ಅಧ್ಯಕ್ಷ ಆಗಬೇಕಂದ್ರೆ ವೈದ್ಯರೇ ಇರಬೇಕು. ಓಕೆ, ಮತ್ತೊಬ್ಬನು ನೀವು ಅಂದರೆ ಅವನೇನು ಸೂಜಿ ಇದ್ರೇನೋ ಏನೋ ರೆಡಿ ಮಾಡ್ಲಿಕ್ಕತ್ತಾರ ಒಬ್ಬರು ಯಾವುದೋ ಒಂದು ಕಂಪ್ನಿಯವರು ಅಂದರೆ ಓಕೆ ಚುಚ್ಚಪ್ಪ ಅಂತ ಅದನ್ನು ಅವ್ನು ಹೇಳ್ಬೋದು. ಬಟ್ ವೈದ್ಯ ಇದ್ದವನಿಗೆ ಗೊತ್ತಿರ್ತದೆ ಈ ಕಂಪ್ನಿನ ಅಪ್ರೂವ್ ಮಾಡಬೇಕು, ಈ ಕಂಪ್ನಿನ ಅಪ್ರೂವ್ ಮಾಡ್ಕೋಬಾರ್ದು ಅಂತ. ಸರಿನಾ? ಸೊ ಅದಕ್ಕೆ ವೈದ್ಯನಾಗಿರಬೇಕು ಅವನು. ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ, ಇದು ಶಾಸನಬದ್ಧ ನಿಯಂತ್ರಕ ಸಂಸ್ಥೆ ಆಗಿದೆ, ಸಂವಿಧಾನಬದ್ಧ ಅಲ್ಲ. ಸಂವಿಧಾನಬದ್ಧ ಅಂದರೆ ಸಂವಿಧಾನದ ಯಾವುದೇ ಒಂದು ವಿಧಿ ಒಳಗೆ ಹೇಳಿರಬೇಕು. ಲೈಕ್ ಇವಾಗ ಅಟಾರ್ನಿ ಜನರಲ್ ಬಗ್ಗೆ ಹೇಳಿದೆ 76ನೇ ವಿಧಿನಲ್ಲಿ. ಸರಿನಾ? ಸೊ ಹಾಗೆ ಯಾವುದೇ ಒಂದು ವಿಧಿನಲ್ಲಿ, ಇವಾಗ ಯಾವುದು ಫೈನಾನ್ಸ್ ಕಮಿಷನ್ 280ನೇ ವಿಧಿನಲ್ಲಿ ಹೇಳಿದೆ ಅಲ್ವಾ? ಸೊ ಅದು ಯಾವುದಂದರೆ ಸಂವಿಧಾನಬದ್ಧ ಸಂಸ್ಥೆ ಆಗ್ತದೆ. ಸಂವಿಧಾನದಲ್ಲಿ ಯಾವುದು ಹೇಳಿಲ್ಲ ಅಲ್ವಾ, ಅದು ಯಾವುದಾಗುತ್ತೆ ಅಂದರೆ ಶಾಸನಬದ್ಧ ಸಂಸ್ಥೆ ಆಗ್ತದೆ. ಈ ICR ಏನಿದೆಯಲ್ಲ, ICMR, ಇದು ಕೂಡ ಮೀನ್ಸ್ ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ಇದು ಕೂಡ ಯಾವುದು ಶಾಸನಬದ್ಧ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಏನಿದೆ ಅಂದರೆ, ಇದರದ್ದು ಕಾರ್ಯ ಏನಿದೆ ಅಂದರೆ ವೈದ್ಯಕೀಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ವೃತ್ತಿಪರರನ್ನು ನಿಯಂತ್ರಿಸುವ ನೀತಿಗಳನ್ನು ರೂಪಿಸ್ತದೆ ಇದು. ಓಕೆ,
ಇದು ರೂಪಿಸ್ತದೆ. ಇದು ನೆನಪಿರಲಿ, ಯಾಕಂದ್ರೆ ರೀಸೆಂಟಾಗಿ ಅದೆಲ್ಲ ಕೋಲ್ಕತ್ತಾದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಗೊತ್ತಾ, ಯಾವುದು ಟ್ರೈನಿ ಡಾಕ್ಟರ್ ಮೇಲೆ ಸಮ್ ಆಫ್ ದ ಕ್ರಿಮಿನಲ್ ಏನೋ ಅವ್ರ ಮೇಲೆ ಸ್ವಲ್ಪ ಇದು ಐತಲ್ವಾ, ರೇಪ್ ಆಯ್ತಲ್ವಾ. ಸೊ ಅದಕ್ಕೆ ಇದು ಸ್ವಲ್ಪ ಇವಾಗ ನ್ಯೂಸಲ್ಲಿದೆ, ಯಾವುದು ಮೆಡಿಕಲ್ ಅವ್ರ ಬಗ್ಗೆ. ಅದಾದ ನಂತರ ಯಾವ್ಯಾವ ನೀತಿಗಳನ್ನ ತಂದರು, ಅದಾದ ನಂತರ ಬಂಗಾಳದಲ್ಲಿ ಯಾವ್ಯಾವ ಕಾಯ್ದೆಗಳನ್ನ ಜಾರಿಗೆ ಇದ್ರೇನೋ ತರಬೇಕು ಅಂತ ಅವರಿದ್ರೇನೋ ಶುರು ಮಾಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಏನೇನಿದ್ರೇನೋ ತೀರ್ಮಾನಗಳು ತೊಗೊಂಡ್ರು. ಈ ICR ಇದ್ರೇನೋ ಇದು ಏನು ಆ್ಯಕ್ಚುಲಾಗಿ ICMR ಫುಲ್ ಫಾರ್ಮ್ ಏನು, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಅದಾದ ನಂತರ ಇದ್ರದ್ದು ಕೇಂದ್ರ ಕಚೇರಿ ಎಲ್ಲಿದೆ, ನವದೆಹಲಿಯಲ್ಲಿದೆ, ಸರಿನಾ. ಸೊ ಅದಾದ ನಂತರ ಇವೆಲ್ಲ ಬರ್ತವೆ. ಮತ್ತು ನೀಟ್ ಇದ್ರೇನೋ ಹಗರಣ ಆಯಿತು, ಸರಿನಾ. ಸೊ ನೀಟಲ್ಲಿದ್ರೇನೋ ಹಗರಣ ಆಯಿತು. ಆ ನೀಟ್ ಹಗರಣವನ್ನು ಕಂಡುಹಿಡಿಯೋಕ್ಕೆ ಯಾವ ಸಮಿತಿಯನ್ನು ಶಿಫಾರಸು ಮಾಡಿದ್ದಾರೆ ಅಂತ ಕೇಳ್ತಾರೆ. ಯಾವ ಸಮಿತಿ ಹೇಳ್ಬೋದಾ, ಹೇಳಿ. ರಾಧಾಕೃಷ್ಣನ್ ಸಮಿತಿ ಅಲ್ವಾ. ಸೊ ರಾಧಾಕೃಷ್ಣನ್ ಸಮಿತಿ, ಸರಿನಾ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತವೆ, ಸರಿನಾ. ಸೊ ನೆಕ್ಸ್ಟ್ 25ನೇ ಪ್ರಶ್ನೆ ಏನಿದೆ ಅಂದರೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ. ಯಾವ ನಗರದಲ್ಲೆಲ್ಲ, ಇದು ನಿಮ್ಗೆ ಕ್ವಶನ್ ಇದು ರಾಂಗ್ ಹೇಳ್ತೀನಿ, ಇದು 2019 ಇದು. ಓಕೆ, ಕ್ವಶನ್ ಹಿಂಗೆ ಕೇಳ್ತೀನಿ ನಾನು ಇವಾಗ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೀತದೆ ಅಷ್ಟೇ. ಓಕೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೀತದೆ ಅಂದರೆ ಗುಜರಾತ್ನ ಅಹಮದಾಬಾದ್ನಲ್ಲೇ ನಡೀತದೆ, ಸರಿನಾ. ಸೊ ನಮ್ಮೂರು, ಓಕೆ, ನಮ್ಮೂರು ಜಾತ್ರೆ, ಇಲ್ಲಾಂದರೆ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಜಾತ್ರೆ. ಗವಿಸಿದ್ದೇಶ್ವರ ಮಠ ಜಾತ್ರೆ ಎಲ್ಲಿ ನಡೀತದೆ 2019 ಅಂತ ಕೇಳ್ದಂಗೆ ಆಯ್ತಿದ್ದು. 2019 ಗವಿಸಿದ್ದೇಶ್ವರ ಮಠ ಕೊಪ್ಪಳದಲ್ಲೆಲ್ಲ ಗುರು, 2021-24 ಕೂಡ ಅಲ್ಲೇ ನಡೀತದೆ, ಸರಿನಾ. ಸೊ ಅದೇ ರೀತಿ ಇದು ಕೂಡ ಆರೆಂಜ್ ಫೆಸ್ಟಿವಲ್ ನಾಗಾಲ್ಯಾಂಡಲ್ಲಿ ನಡೀತದೆ, ಗೊತ್ತಾ, ಆರೆಂಜ್ ಫೆಸ್ಟಿವಲ್. ಸೊ ಅದು ಕೂಡ ನಾಗಾಲ್ಯಾಂಡಲ್ಲಿ ನಡೀತದೆ 2012, 19, 20, 24. ಈ ಇಯರ್ ಮ್ಯಾಟ್ರ್ ಆಗಲ್ಲ. ಓಕೆ, ಇವು ಬೇರೆದೆಲ್ಲ ಇದ್ರೇನೋ ಗೌರ್ಮೆಂಟ್ದು ಮ್ಯಾಟ್ರ್ ಆಗ್ತಿರ್ಬೋದು, ಬಟ್ ಇವೆಲ್ಲ ಅಲ್ಲಿ ಸಾಂಸ್ಕೃತಿಕವಾಗಿ, ಓಕೆ, ಆ ಪ್ರದೇಶದ ಮೇಲೆ ಇವೆಲ್ಲ ನಡೀತಿರ್ತವೆ. ಸೊ ಅದಕ್ಕೆ ಅದು ಆಗೋದಿಲ್ಲ, ನೆನಪಿರಲಿ. ಸೊ ಇವತ್ತಿನ ಕ್ಲಾಸಲ್ಲಿ 25 ಪ್ರಶ್ನೆಗಳನ್ನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದೇ ವಿಡಿಯೋದಲ್ಲಿ 100 ಪ್ರಶ್ನೆಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ, ಸರಿನಾ. ಸೊ ಒಂದೇ ಪ್ರಶ್ನೆ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣಲ್ಲ, 100 ಪ್ರಶ್ನೆಗಳನ್ನ ಕವರ್ ಮಾಡೋಣ. ಸೊ ಇದು ಜಾಸ್ತಿ ವಿಡಿಯೋ ಇದು ಲೆಂತಿ ಆಗಿದೆ ಅಂತ ಭಾವಿಸ್ತಾ ಸೊ ವಿಡಿಯೋ ಇಲ್ಲಿನೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿರೋ ಮಾಹಿತಿನ ಎಕ್ಸ್ಪ್ಲೇನ್ ಮಾಡ್ತಾ ಸೊ ನಿಮಗೆ ಮ್ಯಾಕ್ಸಿಮಮ್ ಕವರೇಜ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ. ಎಲ್ಲ ಟಾಪಿಕ್ನ ಕವರೇಜ್ ಮಾಡ್ತೀನಿ ಇಲ್ಲಿ, ಸರಿನಾ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.